रामाय कृष्णपृष्ठाय भूतले श्रीमते भक्तिवेदान्तस्वामिन्निति नामिने नमस्ते सारस्वती देवे गौरवाणी प्रचारिणे निर्विशेषशून्यवादी पाश्चात्यदेशतारिणि नमो महावदन्याय कृष्णप्रेमप्रदायते कृष्णाय कृष्णचैतन्यनाम्ने गौरत्विषे नमः। हे कृष्ण करुणा सिंधु दीनबंधु जगत्पते गोपेश गोपिका कांत राधा कांत नमस्तुते तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिय वाञ्छाकल्पतरुभ्यश्च कृपा सिन्धुभ्येव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद हरे कृष्ण 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 हरे 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 राम 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 हरे हरे। ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। हरे कृष्ण। हरे कृष्ण प्रभु। हरे कृष्ण हरे हरे कृष्ण प्रभु निन्ने प्रणाम। अति हाँ थैंक यू ದಂಡೋತ್ ಪ್ರಣಾಮ್ हरे ಎಲ್ಲ हरे कृष्ण प्रभु जी दंडोत प्रणाम। हरे ಓಕೆ कृष्ण। ವೇಟ್ ಹೋಲ್ಡ್ ಆನ್ ನಿನ್ನೆ ತುಂಬಾ ಇಷ್ಟ ಆಗಿರುವಂತ ವಿಷಯ ಒಂದೊಂದು ಪಾಯಿಂಟ್ ಶೇರ್ ಮಾಡಿ ಎಲ್ಲ ಸೆಷನ್ ನಲ್ಲಿ ನಿನ್ನೆ ಸೆಷನ್ ಮೊನ್ನಿದಲ್ಲ ನಿನ್ನೆದು ಟೈಮ್ ವ್ಯರ್ಥ ಮಾಡಬೇಡಿ ಬೇಗ ಭೌತಿಕ ಇಂದ್ರಿಯಗಳಿಂದ ಮೇಲ್ಗಡೆ ಭೌತಿಕ ಇಂದ್ರಿಯಗಳಿಂದ ಮೀರಿ ಮೇಲ್ಗಡೆ ಹೋದಾಗ ಅದೇ ಅತೀಂದ್ರಿಯ. ಓಕೆ ವೆರಿ ನೈಸ್ ಥ್ಯಾಂಕ್ ಯು ಮಾತಾಜಿ ನೆಕ್ಸ್ಟ್ ಗುಲಾಬಿ ಮಾತಾಜಿ ಭಗವಂತನ ಕಡೆಗೆ ನಮ್ಮ ಕೃಷ್ಣ ಪ್ರೇಮವನ್ನು ಜಾಗೃತಿ ಮಾಡುವುದೇ ಕೃಷ್ಣ ಪ್ರಜ್ಞೆ. ವಾ ವೆರಿ ನೈಸ್ ಥ್ಯಾಂಕ್ ಯು. ತಾನು ತನ್ನನ್ನು ತಿಳಿದುಕೊಳ್ಳುವುದೇ ಕೃಷ್ಣ ಪ್ರಜ್ಞೆ. ಅಲ್ಲ ಅದು ನನ್ನ ಪ್ರಜ್ಞೆ ಆಯ್ತು ಕೃಷ್ಣ ಪ್ರಜ್ಞೆ ಆಗಲ್ಲ ಅದು ಸೆಲ್ಫ್. ಹಾ ಕೃಷ್ಣ ಪ್ರಜ್ಞೆ ಅಂದ ತಕ್ಷಣ ಕೃಷ್ಣನ ಬಗ್ಗೆ ನಮ್ಮ ಬಗ್ಗೆ ಎರಡನ್ನೂ ತಿಳ್ಕೊಳ್ಳೋದು. ಆತ್ಮಜ್ಞಾನ ಪರಮಾತ್ಮನ ಜ್ಞಾನ ಎರಡು. ಓಕೆ ನೆಕ್ಸ್ಟ್ ಭಕ್ತಿ ಹಾಕಿದವರು ಮಾಡೋರ್ಗೆ ಭವಸಾಗರ ಆಕಲ ಇಟ್ಟಿದರ ಹೆಜ್ಜೆ ತರ ಕಾಣಿಸುತ್ತೆ, ಅದರಲ್ಲಿ ನೀರು ಸ್ವಲ್ಪ ಕಾಣಿಸುತ್ತೆ. ಹಾ ಅಲ್ಲ ಕಾನ್ಸೆಪ್ಟ್ ಏನದು? ಅದೇ ಭಕ್ತಿಯಲ್ಲಿ ಮುಳುಗಿದ್ರೆ ನಾವು ಎಷ್ಟೊಂದು ದೊಡ್ಡ ಭವಸಾಗರ ಅಂದ್ರೆ ಇದ್ರಲ್ಲೆಲ್ಲ ಅನರ್ಥಗಳು ಅವೆಲ್ಲ ಇರ್ತವೆ, ಅದನ್ನೆಲ್ಲ ಪಾರಾಗಕ್ಕೆ ಆಗುತ್ತೆ ನಮ್ಗೆ. ಆ, ನಮ್ಮ ಜೀವನದಲ್ಲಿ ಇರೋ ಅನರ್ಥಗಳು ಅವೆಲ್ಲ ಅದೆಲ್ಲ ದಾಟಿ ಮುಂದೆ ಹೋಗಕ್ಕೆ ಭಕ್ತಿ ಮಾಡ್ಬೇಕು. ಕೃಷ್ಣಲ್ಲಿ ಜೊತೆ ನಮ್ಮ ಸಂಬಂಧ ಇಟ್ಕೊಂಡು ಅವ್ರ ಕೃಷ್ಣ ಭಕ್ತಿಯಲ್ಲಿ ಸಂಬಂಧ ಇಟ್ಕೊಂಡು ಬೆಳಿತಾ ಹೋದ್ರೆ ಅವ್ರಿಗೆ ಇಷ್ಟು ದೊಡ್ಡ ಭವಸಾಗರನು ಒಂದು ಚಿಕ್ಕ ತರ ಕಾಣಿಸುತ್ತೆ, ಅದು ದಾಟಕ್ಕೆ ಪಾರಾಗುತ್ತೆ. ಪಾರಾಗ್ಲಿಕ್ಕೆ ಸಾಧ್ಯ ಆಗತ್ತೆ. ಅದು ದೊಡ್ಡ ಪಾರಾಗ ಭವಸಾಗರ ಹೋಗಿಬಿಟ್ಟು ಕರುವಿನ ಹೆಜ್ಜೆ ಎಷ್ಟು ಇರುತ್ತೆ ಅಷ್ಟಾಗತ್ತೆ. ಎಸ್ ದಟ್ ಇಸ್ ಥ್ಯಾಂಕ್ ಯು ವೆರಿ ನೈಸ್. ನೆಕ್ಸ್ಟ್ ಟಾಕ್ 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 ಹೇಳ್ಬೇಕು ನೀವು, ಹೀಗೆಲ್ಲ ನೋಡ್ತಾ ಕೂತ್ಕೊಳ್ಳೋದಿಲ್ಲ ಮಗ ಮಗ. ರಮಾಮತಾಜಿ ಸಾಂಗ ಭಕ್ತಿಯಲ್ಲಿ ಸಾಧು ಸಂಘ, ಭಜನೆ ಕ್ರಿಯೆ, ಅನಂತ ನಿವೃತ್ತಿ, ರಥ, ಭಜನೆ ಕ್ರಿಯೆ ಏನು ಹೇಳಿದ್ರಿ? ಓಕೆ ಓಕೆ ಅದು ಮೂರು ಓಕೆ. ಶ್ರದ್ಧಾ ಭಕ್ತರಿಗೆ ಆಕಳು ಕುರು ಏನೋ ಹೇಳಿದ್ರೆ ಅದು ಅರ್ಥ ಆಗ್ಲಿಲ್ಲ ಗುರು ನೆನೆ. ಅಲ್ಲ ನಿಮ್ಗೆ ಅರ್ಥ ಆಗಿದ್ದೆ ಹೇಳಿ, ನಾನು ಈ ಕ್ವಶನ್ ಕೇಳ್ತಾ ಇರೋದು ನಿಮ್ಗೆ ಏನ್ ಇಷ್ಟ ಅರ್ಥ ಆಗಿದೆ ಇಷ್ಟ ಆಗಿದ್ದು ಅದನ್ನ ಹೇಳಿ. ಓಕೆ ನೆಕ್ಸ್ಟ್ ವೇಸ್ಟ್ ಮಾಡ್ಬೇಡ ಟೈಮ್. ಭಗವಂತನ ರಾಸಲೀಲ ಅರ್ಥ ಮಾಡ್ಕೋಬೇಕಂದ್ರೆ ನಾವು ಅತೀಂದ್ರಿಯ ಜೊತೆ ಮಾತ್ರ ಅರ್ಥ ಮಾಡ್ಕೊಳಕ್ ಸಾಧ್ಯ. ಈ ಭೌತಿಕ ಇಂದ್ರಿಯ ಜೊತೆ ಅರ್ಥ ಮಾಡ್ಕೊಳಕ್ಕೂ ಸಾಧ್ಯವಾಗಲ್ಲ, ನಮ್ಗೆ ವಿಕೃತ ರೂಪದಲ್ಲಿ ಕಾಣಿಸುತ್ತೆ ಇದೆಲ್ಲ. ಯಸ್ ವೆರಿ ನೈಸ್ ಥ್ಯಾಂಕ್ ಯು. ಬಾಕಿದವರು
ರಾಗಿಣಿ ಮಾತಾಜಿ. ಶೋಭಾ ಮಾತಾಜಿ, ಕವಿತಾ ಮಾತಾಜಿ, ವಿಜಯಲಕ್ಷ್ಮಿ ಮಾತಾಜಿ, ಎಲ್ಲ ಹೋದ್ರಿ? ಎಲ್ಲ ಇವರೆಲ್ಲ ಹೇಳ್ತೀನಿ. ಹರೇ ಕೃಷ್ಣ ಪ್ರಭುಜಿ. ಹಾ ಹೇಳಿ. ನಿವೃತ್ತಿ ಅನರ್ಥನ ನಿವೃತ್ತಿ ಮಾಡೋಕಿದ್ರೆ ಭಕ್ತಿ ಮಾಡ್ಬೇಕು. ನಮ್ ಮನ್ಸಿನೊಳಗ ಅನರ್ಥ ಇರತ್ತೆ, ಅದ್ ಮ್ಯಾಲಿಂದ ಕಾಣಿಸುದಿಲ್ಲ, ಯಾರೋ ಒಳಗದ ರೂಟ್ ಇರತ್ತೆ. ನಿವೃತ್ತಿ ಕೆಟ್ಟ ಸ್ವಭಾವ ಅದೆಲ್ಲ ರೂಟ್ ಕಾಸ್ ಮನ್ಸಿನೊಳಗ ಇರತ್ತೆ. ಅದು ಸ್ವಲ್ಪ ವರ್ಷ ನಂತರ ಹೊರಗ್ ಬರ್ಬಹುದು. ಹಾ ಅದಕ್ಕೆ ರೂಟ್ ಇಂದ ತೆಗಿಬೇಕಿದ್ರೆ ನಾವು ಕೃಷ್ಣ ಪ್ರಜ್ಞೆಲ್ಲೇ ಇರ್ಬಹುದು. ಕೃಷ್ಣ ಭಕ್ತರ ಸಂಘ ಮಾಡ್ಬೇಕ, ಶ್ರದ್ಧೆ ಇರ್ಬೇಕ. ಅದ್ ನೀವು ಪಾಯಿಂಟ್ಸ್ ಹೇಳಿದೀನಿ ನೀವು. ಎಸ್ 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 ಥ್ಯಾಂಕ್ ಯು. ವೆರಿ ನೈಸ್, ವೆರಿ ನೈಸ್. ಎಸ್, ಅದಕ್ಕೊಂದು ಅನಾಲಜಿನ ಉದಾಹರಣೆನೂ ಕೊಟ್ಟಿದ್ದದು. ಒಳಗಡೆ ಕುತ್ಕೊಂಡು ಇರುತ್ತೆ ಅನ್ನೋದಕ್ಕೆ, ಯಾವಾಗಾದ್ರೂ ಹೊರಗೆ ಬರುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಇತ್ತದು. ಎಕ್ಸಾಂಪಲ್ ಯಾರು ನೆನಪಿದೆ ಅದು? ಅದು ವಾಸನ ತರ ಇರುತ್ತೆ ನಾವು. ಎಸ್, ವಾಸನದ ಒಂದು ಉದಾಹರಣೆ, ಅದಕ್ಕೆ ಸಂಬಂಧ ಇರೋದು ಇನ್ನೊಂದು ಉದಾಹರಣೆ ಇತ್ತು. ಅದನ್ನ ಅದು ಬಿಟ್ಟು ಬೆಂಕಿ ಆಗ್ದವಾಗ ಮಳೆ ಬಂದ್ರೆ ಮತ್ತೆ ಚಿಗುರು ಬರುತ್ತೆ. ಇನ್ನೊಂದು ಇತ್ತು. ವೆರಿ ನೈಸ್. ಯಾರು ಹೇಳಿದ್ದು ಈಗ ಅದು ಬೆಂಕಿ ಉದಾಹರಣೆ? ಓಕೆ, ಎಸ್, ಕವಿತಾ ಮಾತಾಡಿ. ಎಸ್, ಇನ್ನೊಂದು ಉದಾಹರಣೆ ಇತ್ತು ಅಂತದೇ. ಸರೋವರದಲ್ಲಿ ನೀರನ್ನು ಕಳುಹಿಸಿದಾಗ ಕೊಳೆಯಾಗುತ್ತದೆ, ಅದು ಅಲ್ಲ, ಕೊಳೆ ಕೊಳೆ ಕೆಳಗಡೆ ಕೂತ್ಕೊಂಡಿರುತ್ತೆ. ಅದು ಹೋಗಿ ಅದೇ ನೀರನ್ನು ಕಳುಹಿಸಿದಾಗ ಅದೇ ಮೇಲ್ಗಡೆ ಬರುತ್ತೆ. ಯಾವಾಗಾದ್ರೂ ಬರುತ್ತೆ. ಅದೇ ರೀತಿ ನಮ್ಮಲ್ಲಿ ಒಳಗಡೆ ಕೂತ್ಕೊಂಡಿರೋದು ಯಾವಾಗಾದ್ರೂ ಹೊರಗೆ ಬರ್ತವೆ. ಹೌದು. ಎಸ್, ವೆರಿ ನೈಸ್. ನೆಕ್ಸ್ಟ್, ಭಕ್ತಿಯನ್ನ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡೋರು ಯಾವಾಗ್ಲೂ ಶಾಂತ ಆಗಿರ್ತಾರಂತ ಹೇಳಿ. ಹಾ ಅಂತ ನಾನು ಹೇಳಿಲ್ಲ, ಅಲ್ಲಿತ್ತು, ಹೇಳಿದ್ರು ಶಾಸ್ತ್ರಿ ಹೇಳ್ತಾರೆ. ಓಕೆ, ಹಾ, ಶಾಂತ ಅಷ್ಟೇ ಇಲ್ಲ, ಅದು 3-4 ವಿಷಯ ಇತ್ತು. ಅದು ಭಕ್ತಿ ಮಾಡೋರಿಗೆ ಒಂದು ಶಾಂತವಾಗಿದ್ದು ಪ್ರಶಾಂತ ಶ್ಲೋಕ ನಾನು ಹೇಳಿದ್ದೆ ನಾನು ಅದೊಂದು ಪೇಜಲ್ಲಿ. ಪ್ರಶಾಂತ ಮನಸ, ಮತ್ತೇನೇನಿತ್ತು ಅದು ಅದಕ್ಕೆ ಕನೆಕ್ಟ್ ಇರೋದು? ಯಾವುದೇ ಭೌತಿಕ ಬಾಧೆಗಳು ಅವನಿಗೆ ಅವನ್ನ ವಿಚಲಿತ ಮಾಡೋದಿಲ್ಲ. ಮತ್ತೊಂದೆರಡು ಪಾಯಿಂಟ್. ಹಾ, ಮತ್ತೆ ಅವ್ರು ಯಾವಾಗ್ಲೂ ಪ್ರಶಾಂತ ಮನಸ್ಸು ಉಳ್ಳವರಾಗಿರ್ತಾರೆ, ಸ್ಟೇಬಲ್ ಆಗಿ ನಿಂತ್ಕೊಂಡಿರ್ತಾರೆ. ಅದೆಲ್ಲ ಇತ್ತು. ಹಾ ಹೇಳಿ. ನೆಕ್ಸ್ಟ್, ಇದೇ ಟೆಸ್ಟ್ ನಿಮಗೆ, ನೀವು ಕೇಳ್ತಾ ಇದ್ರೆ ಇಲ್ಲ ಅನ್ನೋದಕ್ಕೆ ಕ್ಲಾಸ್. ಯಾವ ಯೋಗಿಯು ನನ್ನಲ್ಲಿ ಮನಸ್ಸನ್ನು ನೆಲೆಗೊಳಿಸುತ್ತಾನೆ ಅಂತವನು ಅತ್ಯುನ್ನತ ಸುಖವನ್ನು ಗೊಳಿಸುತ್ತಾನೆ, ಮತ್ತು ಅವನ ರಜೋಗುಣಗಳಿಂದ ಅವನ ರಜೋಗುಣಗಳು ತಣ್ಣಗಾಗುತ್ತವೆ, ಮತ್ತು ಅವನು ಎಲ್ಲ ಪಾಪಗಳಿಂದ ಮುಕ್ತನಾಗುತ್ತಾನೆ. ವೆರಿ ನೈಸ್. ಹಾಕಿದವರು ಕೃಷ್ಣನೊಡನೆ ನಿಜವಾದ ಗೆಳೆತನ ಪುನರುಜ್ಜೀವಗೊಳಿಸಬೇಕು. ಹಾ, ಅದಕ್ಕೇನಂತ ಕರಿತೇವೆ? ಪುನರುಜ್ಜೀವನ. ಎಸ್, ವೆರಿ ನೈಸ್. ಭಗವಂತನ ಜೊತೆ ವಾಪಸ್ ಪುನರ್ ಉಜ್ಜೀವನಗೊಳಿಸ್ಬೇಕು ಅದನ್ನ. ಅದು ಮುಚ್ಕೊಂಡು ಹೋಗಿದೆ ಈಗ. ಅದು ಮತ್ತೆ ಈಗ ಹೆಂಗೆ ನೀವು ಬೆಂಕಿ ಹೊತ್ತಿಸ್ತಾರೆ ನೋಡಿ, ಕಟ್ಟಿಗೆ ಹಾಕಿ ಒಂದು ಕಿಡಿ ತಗೊಂಡು ಉಫ್ 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 ಅಂತ ಊದಿ ಊದಿ ಏನ್ ಮಾಡ್ತಾರೆ, ಅದನ್ನ ಬೆಂಕಿ ತಾಗಿಸ್ತಾರೆ. ಅದೇ ರೀತಿ ನಮ್ ಶ್ರದ್ಧಾನು ಈಗ ಹೆಂಗಿದೆ ಅಂದ್ರೆ, ಸ್ವಲ್ಪ ಎಲ್ಲೋ ಒಂದ್ ಕಡೆ ನಿಮ್ಗೆ ಕಿಡಿ ಸಿಕ್ಕಿದೆ, ಈಗ ಅದನ್ನ ಉಫ್ 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 ಅಂತ ಊದಿ, ಅಂದ್ರೆ ಭಕ್ತಿಮಯ ಚಟುವಟಿಕೆಗಳನ್ನು ಮಾಡಿ 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 ಅದನ್ನ ಹೊತ್ತಿಸ್ಬೇಕು. ಅದೇ. ಎಸ್, ಲಾಸ್ಟ್ ಅಪರ್ಚುನಿಟಿ. ಯಾರು ಮಾತಾಡದೇ ಇಲ್ಲ ಅವರು ಲಾಸ್ಟ್ ಭಕ್ತರಾಗಲು ಅದು ಶ್ರದ್ಧಾ ಮೊದಲೇ, ಆಮೇಲೆ ಸಾಧು ಸಂಘ, ನಂತರ ಭಜನ ಕ್ರಿಯೆ, ಅನಂತರ ಅನರ್ಥ ನಿವೃತ್ತಿ, ಅರ್ಥ ಪ್ರವೃತ್ತಿ. 4 ಸರಿ ಹೇಳಿದ್ರಿ. ಆ ಶ್ಲೋಕ ಏನ್ ಹೇಳ್ತದಂದ್ರೆ, ಇದು ಆದೋ ಶ್ರದ್ಧಾ ಒಂದು, ತಥಾ ಸಾಧು ಸಂಘ, ಭಜನ ಕ್ರಿಯಾ 3, 4ನೇದ್ದು ಅನರ್ಥ ನಿವೃತ್ತಿ, ಅದಾದ್ಮೇಲೆ ಅನರ್ಥ ನಿವೃತ್ತಿ ಆದ್ಮೇಲೆ ನಿಷ್ಠ 5ನೇದ್ದು, 6ನೇದ್ದು ರುಚಿ, 7ನೇದ್ದು ಆಸಕ್ತಿ, 8ನೇದ್ದು ಭಾವ, 9ನೇದ್ದು ಪ್ರೇಮ. ಇನ್ನೊಮ್ಮೆ ಹೇಳ. ಮೊದಲೇದ್ದು ಆದೋ ಶ್ರದ್ಧಾ ಶ್ಲೋಕ ಇದೆ. ಆದೋ ಶ್ರದ್ಧಾ ತತ ಸಾಧು ಸಂಘೋ ತ ಭಜನ ಕ್ರಿಯಾ ತಥೋ ಅನರ್ಥ ನಿವೃತ್ತಿಶಾ ತಥೋ ನಿಷ್ಠ ರುಚಿಸ್ತತಃ ಅತಾಸಕ್ತಿಸ್ತತೋ ಭಾವಸ್ತತ ಪ್ರೇಮಾಭ್ಯದ್ಯುದ ಅಂಚತಿ ಸಾಧಕಾನಾಮಯಂ ಪ್ರೇಮ್ನಾನ್ ಪ್ರಾದುರ್ಭಾವೇ ಭವೇತ್ ಕ್ರಮಃ. ಫಸ್ಟ್ ಶ್ರದ್ಧಾ, 2ನೇದ್ದು ಸಾಧು ಸಂಘ, 3ನೇದ್ದು ಭಜನ ಕ್ರಿಯಾ, 4ನೇದ್ದು ಅನರ್ಥ ನಿವೃತ್ತಿ,
ಓಕೆ. ಐದನೇದ್ದು ನಿಷ್ಠ, ನಿಷ್ಠ ಬರುತ್ತೆ ಭಕ್ತಿಯಲ್ಲಿ. ಆರನೇದ್ದು ರುಚಿ, ರುಚಿ ಆಮೇಲೆ ಬರೋದು. ಭಕ್ತಿಯೊಳಗೆ ಭಾಳ ರುಚಿ ಇದೆ ಅಂತ ಹೇಳ್ತಾರೆ, ಭಕ್ತಿಯೊಳಗೆ ನಮಗೆ ರುಚಿ ಇಲ್ಲ. ಇದೆಲ್ಲ ದಾಟಿ ಹೋದಾದ್ಮೇಲೆ ರುಚಿ ಬರೋದು. ಈ ರುಚಿ ಬೇರೆ, ಇದು ಈಗಿರೋ ರುಚಿ ಬೇರೆ. ಅದಾದ್ಮೇಲೆ ರುಚಿ, ಅದಾದ್ಮೇಲೆ ಆಸಕ್ತಿ. ಆಧ್ಯಾತ್ಮಿಕ ವಿಷಯದಲ್ಲಿ ಆಸಕ್ತಿ ಇದೆ. ಈ ಆಸಕ್ತಿ ಇಲ್ಲ, ಸ್ವಲ್ಪ ಏನೋ ಒಂದು ನೋವಾಗಿ ಮಾಯಾದೇವಿ ಒದಕೆ ತಿಂದು ನಾವು ಭಕ್ತಿಗೆ ಬಂದಿರ್ತೇವೆ. ಇದು ಆಕ್ಚುಲಿ ಅಂತ ಆಸಕ್ತಿ ಅಲ್ಲ. ಆಸಕ್ತಿ ಅಂದ್ರೆ ಇದು ಎಲ್ಲವನ್ನು ಮೀರಿರುತ್ತೆ, ಅದು ಅಂಡರ್ಸ್ಟ್ಯಾಂಡಿಂಗ್ ಬೇರೆ. ಆಸಕ್ತಿ ತಥಾ ಭಾವ. ಭಾವ, ತುಂಬಾ ಭಾವ ಒಳ್ಳೇದಿದೆ ಭಕ್ತಿಯೊಳಗೆ, ತುಂಬಾ ಭಾವ ಇದೆ. ಇಲ್ಲ, ಆಕ್ಚುಲಿ ನಮಗೆಲ್ಲ ಅಭಾವ ಇದೆ ಭಾವ ಇಲ್ಲ, ಅಭಾವ ಇದೆ. ಸೊ ಭಾವ, ಆಮೇಲೆ ಪ್ರೇಮ ಕೊನೆಯದ್ದು. ಈ 9 ನೀವು ನೆನ್ಬಿಟ್ಟುಕೊಳ್ಬೇಕು. 9 ಅಲ್ವಾ ಸ್ಟೇಜಸ್. ಶ್ರದ್ಧಾ ನಿಷ್ಠೆಗೆ ವ್ಯತ್ಯಾಸ ಏನು? ಶ್ರದ್ಧಾ ನಿಷ್ಠ. ನಿಷ್ಠ ಶ್ರದ್ಧಾ ಈಸ್ ಲೈಕ್ ಸ್ವಲ್ಪ ವಿಶ್ವಾಸ ಇದೆ ಅಷ್ಟೇ. ವಿಶ್ವಾಸ ಏನದು, ಸ್ವಲ್ಪ ವಿಶ್ವಾಸ ಇದೆ. ಶ್ರದ್ಧಾ, ಶ್ರದ್ಧಾ ಅಂದ್ರೆ ಇನ್ನೊಂದು ಟರ್ಮ್ ನಾವು ಉಪಯೋಗ ಮಾಡಬಹುದು, ಫೇತ್ ಅಥವಾ ವಿಶ್ವಾಸ ಇದೆ. ನಿಷ್ಠ ಅಂತ ಹೇಳಿದ್ರೆ ಅವನಿಗೆ ನಿಶ್ಚಲವಾಗಿ ಅದರಲ್ಲಿ ನಿಲ್ಕೊಳ್ಳುವಂತ ಶಕ್ತಿ ಅವನಿಗೆ ಬಂದಿರುತ್ತೆ. ನಿಷ್ಠ ಅಂತ ಹೇಳಿದ್ರೆ ಇನ್ನೊಂದು ಉದಾಹರಣೆ, ಅವನ ಮಾತಿನಲ್ಲಿ ನಿಷ್ಠುರಾಗಿದ್ದಾನೆ ಅಂತ ಹೇಳ್ತಾರೆ ಕನ್ನಡದಲ್ಲಿ, ಕೇಳಿದ್ರ? ಅವನು ಅವನ ಭಕ್ತಿಮಯ ಚಟುವಟಿಕೆಗಳಲ್ಲಿ ಸ್ಟೇಬಲ್ ಆಗಿರ್ತಾನೆ. ಇನ್ ಅದರ್ ವರ್ಡ್ಸ್ ಹೇಳ್ಬೇಕು, ಸ್ಟೇಬಲ್ ನಿಷ್ಠೆಯಿಂದ ಮಾಡ್ತಾನೆ ಭಕ್ತಿ. ಶ್ರದ್ಧೆ ಬೇರೆ ಬೇರೆ ಲೆವೆಲ್ ಇದೆ. ಕೋಮಲ್ ಶ್ರದ್ಧಾ ಇದೆ, ಸ್ಟ್ರಾಂಗ್ ಶ್ರದ್ಧಾ ಇದೆ, ಬೇರೆ ಬೇರೆ ಶ್ರದ್ಧಾ ಇದೆ. ಅದು ಸ್ಟಾರ್ಟಿಂಗ್ ಶ್ರದ್ಧಾ, ವಿಶ್ವಾಸ ಇದೆ ಅದರಲ್ಲಿ. ಈಗ ಉದಾಹರಣೆಗೆ ದೇವರಿದ್ದಾನಂತೆ ನಂಗೆ ವಿಶ್ವಾಸ ಇದೆ, ಆದ್ರೆ ವಿಶ್ವಾಸ ಅಷ್ಟಿದೆ ನಂಗಿದೆ ಒಳಗಡೆಗೆ. ಓಕೆ, ಆದ್ರೆ ಆ ವಿಶ್ವಾಸ ಇದ್ದು ನಾನು ಏನು ಮಾಡ್ಲಿಲ್ಲ ಅಂದ್ರೆ ಅದು ವಿಶ್ವಾಸ ಅಷ್ಟೇ. ಬಟ್ ಭಕ್ತಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ರೆ ನಿಷ್ಠೆಯಿಂದ, ಓಕೆ, ಸ್ಟೇಬಲ್ ಆಗಿ ಇದ್ಕೊಂಡು ಭಕ್ತಿ ಚಟುವಟಿಕೆ ಮಾಡ್ಕೊಂಡು ನಾವು ಮುಂದೆ ಹೋಗ್ತೇವಲ್ಲ, ಅದೆಲ್ಲ ನಿಷ್ಠೆ ಒಳಗೆ ಬರುತ್ತೆ. ವಿಶ್ವಾಸ ಇದೆ, ನಮಗೊಂದು ಫೇತ್ ಇದೆ, ಇಲ್ಲೇ ಇದೆ, ಅದು ಮುಂದೆ ಹೋಗೋದಿಲ್ಲ, ಎಲ್ಲೂ ನಾವೇನು ಮಾಡೋದಿಲ್ಲ. ಇಷ್ಟ ಇದೆ, ಓಕೆ ಅಷ್ಟೇ. ಏನದು, ಸಾರಿ, ಶ್ರದ್ಧಾ ಇದೆ ಅಷ್ಟೇ. ಆದ್ರೆ ನಿಷ್ಠ ಅಂದ್ರೆ ಮುಂದೆ ಮಾಡ್ತಾ ಮಾಡ್ತಾ ಮುಂದಿನ ಸ್ಟೇಜ್, ಅದು ಎರಡಕ್ಕೂ ವ್ಯತ್ಯಾಸ ಇದೆ. ಅದನ್ನ ನಾನು ಯಾಕಂದ್ರೆ ಈಗ ಅದನ್ನ ಡಿಟೇಲ್ ಆಗಿ ನಿಮ್ಗೆ ಚರ್ಚೆ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅದಕ್ಕೆ ನಿಮಗೆ ಸಮಯ ಬೇಕಿದೆ, ಅರ್ಥ ಮಾಡ್ಕೊಳ್ಬೇಕು. ತುಂಬಾ ವಿಷಯ ಇದೆ, ಒಂದಕ್ಕೊಂದು ಕನೆಕ್ಟ್ ಇರುತ್ತೆ. ಮತ್ತೇನಾದ್ರು ಇದೆಯಾ? 7 ಆಯ್ತು. ಮತ್ತೊಂದು ಯಾವ್ದು ಹೇಳಿದ್ರಿ? ಶ್ರದ್ಧಾ, ಅನಂತ, ಇಷ್ಟ. ಹರೇ ಕೃಷ್ಣ ಗುರುಜಿ. ಅಯ್ಯಯ್ಯೋ, ಶ್ರದ್ಧಾ ನಿಷ್ಠ ಒಂದಕ್ಕೊಂದು ಕನೆಕ್ಷನ್ ಇಲ್ಲ, ಅದು ಬೇರೆ ಬೇರೆ ಇದಿದೆ. ಮೊದಲೇದ್ದು ಶ್ರದ್ಧಾ, ಎರಡನೇದ್ದು ಸಾಧು ಸಂಘ. ಇದೇ ಸೀಕ್ವೆನ್ಸ್ ಇದು, ಎಲ್ಲೆಲ್ಲೋ ಏನೇನು ಬರ್ಕೊಳಂಗಿಲ್ಲ. ಮೊದಲೇದ್ದು ಫಸ್ಟ್ ಹೆಜ್ಜೆ ಶ್ರದ್ಧಾ, ಎರಡನೇದ್ದು ಸಾಧು ಸಂಘ, ಮೂರನೇದ್ದು ಭಜನ ಕ್ರಿಯಾ, ನಾಲ್ಕನೇದ್ದು ಅನರ್ಥ ನಿವೃತ್ತಿ, ಐದನೇದ್ದು ಅನರ್ಥ ನಿವೃತ್ತಿ ಆದ್ಮೇಲೆ ನಿಷ್ಠ ಬರುತ್ತೆ. ನಿಷ್ಠ ನೀವು ಕೇಳ್ತಿರಲ್ಲ ರೋಹಿತ್ ಪ್ರಭು, ಅನರ್ಥ ನಮ್ದೆಲ್ಲ ನಿವೃತ್ತಿ ಆದ್ಮೇಲೆ ನಿಷ್ಠ ಬರುತ್ತೆ ಭಕ್ತಿಯಲ್ಲಿ, ಈಗ ಬರೋದಿಲ್ಲ ಅದು. ಸೊ ಅದು 5ನೇದ್ದು ನಿಷ್ಠ, 6ನೇದ್ದು ರುಚಿ. ರಮಾ ಮಾತಾಜಿ, ನೀವು ಪುಸ್ತಕನಾಗ ಹುಡುಕ್ತಾ ಇದ್ದೀರಾ? ಪುಸ್ತಕನಾಗ ಇಲ್ಲ ಅದು. ಇಲ್ಲ, ಬರ್ಕೊಂಡಿದ್ದೇನೆ. ಅದು ಪುಸ್ತಕ, ನಿಮ್ ಪುಸ್ತಕನಾಗ ಇಲ್ಲ ಅದು. ನಾನು ಈಗೇನು ಹೇಳ್ತಾ ಇರೋದು. ಬರ್ಕೊಂಡಿದ್ದೇನೆ. 6 ರುಚಿ, 7 ಆಸಕ್ತಿ, 8 ಭಾವ, 9 ಪ್ರೇಮ. ಓಕೆ, ಸೊ ಇವತ್ತು ಆಯ್ತು. ಈಗ 20 ನಿಮಿಷ. ಈಗ ಇವತ್ತಿನ ವಿಷಯಕ್ಕೆ ಹೋಗುವ. ಮುಂದಿನ ಅಧ್ಯಾಯ 2ನೇ ಅಧ್ಯಾಯ, ಕೃಷ್ಣನನ್ನು ಅರಿಯುವ ರೀತಿ. ತುಂಬಾ ಇಂಪಾರ್ಟೆಂಟ್ ವಿಷಯಗಳಿವೆಲ್ಲ. ಸೊ ಎಷ್ಟು ಜನ ಫಸ್ಟ್ ಅಧ್ಯಾಯ ಕಂಪ್ಲೀಟ್ ಆಗಿ ಓದಿದ್ರಿ? ಕೈ ಎತ್ತಿ. ಫಸ್ಟ್ ಅಧ್ಯಾಯ ಕೈ ಎತ್ತಿ. 1 2 3 4 5 6 7 8 9. ಬಾಕಿದವರೆಂದು ಕಾಣಿಸ್ತಾ ಇಲ್ಲ. ಓಕೆ, ನೋಡಿ, ನೀವು ಇದನ್ನ ತುಂಬಾ ಸದುಪಯೋಗ ಪಡಿಸ್ಕೋಬೇಕು. ನೀವು ಓದ್ಬೇಕು. 2ನೇ ಅಧ್ಯಾಯ ಯಾರು ಓದಿದ್ರಿ? 2ನೇ ಅಧ್ಯಾಯ ಯಾರಾದ್ರೂ ಓದಿದ್ರಾ? ಕೈ ಎತ್ತಿ. ಓಕೆ, ಶೋಭಾ ಮಂತಾಸಿ ಓದಿದ್ರೆ, ವಾ, ವಂಡರ್ಫುಲ್. ಸ್ವಲ್ಪ ಓದಿಲ್ಲ. ಸ್ವಲ್ಪ ಓದಿದ್ರೆ, ಓಕೆ. ಜಯಂತಿ ಮಾತಾಜಿ ಓದ್ಕೊಂಡ್ ಬಂದಿದ್ದಾರೆ, ವಂಡರ್ಫುಲ್. ಎಸ್, ಇವರೆಲ್ಲ ವೆರಿ ಸಿನ್ಸಿಯರ್ ಸ್ಟೂಡೆಂಟ್ಸ್ ಇವರೆಲ್ಲ. ಥ್ಯಾಂಕ್ ಯು.
ಜಯಂತಿ ಮಾತಾಜಿಗೆ ಮತ್ತೆ ಶೋಭಾ ಮಾತಾಜಿಗೆ, ಹಾ, ಜಯಲಕ್ಷ್ಮಿ ಮಾತಾಜಿ 2ನೇದ್ದೇ ಓದಿದ್ರಾ? ಓಕೆ, ವೆರಿ ನೈಸ್. 3 ಜನ ಓದಿದ್ದಾರೆ. ಆಮೇಲೆ ಶ್ಯಾಮಲಾ ಮಾತಾಜಿ 4, ಕವಿತಾ ಮಾತಾಜಿ 5, ಗಿರಿಜಾ ಮಾತಾಜಿ 6. ಮತ್ತೆ ನೀವೇನ್ರಿ ಕೈ ಎತ್ತದಲ್ಲ? ಓಕೆ, 6 ಜನ ಓದಿದಾರ. ವಂಡರ್ಫುಲ್. ಒಂದು ಹರಿಬೋಲ್ ಅವರಿಗೆ. ಒಂದು ಹೋಮ್ವರ್ಕ್ ಮಾಡ್ಕೊಂಡ್ ಬಂದಿದ್ರಲ್ಲ, ಅದು ಎಷ್ಟು ತಿಳಿತೋ ಬಿಟ್ಟಿತೋ ಗೊತ್ತಿಲ್ಲ, ಅದು 2ನೇ ವಿಷಯ. ಸೊ ಇವತ್ತು ಆ, ಕೃಷ್ಣನಿಗೆ ಕೃಷ್ಣ ಬಲರಾಮನಿಗೆ ವಿಶೇಷ ಪ್ರಾರ್ಥನೆ ನಿಮಗೆ 6 ಜನಕ್ಕೆ. ಒಂದು ಹರೇ ಕೃಷ್ಣ ಮಹಾಮಂತ್ರ ಜೊತೆಗೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಅಪ್ಪ ಕೃಷ್ಣ ಇದೇ ಸದ್ಬುದ್ಧಿ ಅವರಿಗೆ ಜೀವನ ಪರ್ಯಂತ ಕೊಡ್ಲಿ. ಹರೇ ಕೃಷ್ಣ. ಸೊ ಹೋಮ್ವರ್ಕ್ ಮಾಡ್ಕೊಂಡ್ ಬಂದಿದ್ದಾರೆ, ಹಾಗೆ ಬೇರೆದವ್ರಿಗೂ ಕೊಡ್ಲಿ. ಓಕೆ, ಹೋಮ್ವರ್ಕ್ ಮಾಡ್ಕೊಂಡ್ ಬಂದಿರಲ್ಲ, ಖುಷಿ ಆಗುತ್ತೆ. ಅದು ಎಷ್ಟು ಅರ್ಥ ಆಯ್ತು ಅದು 2ನೇ ವಿಷಯ. ಅಟ್ಲೀಸ್ಟ್ ಹೇಳಿದ್ ಮಾಡ್ಕೊಂಡ್ ಬಂದಿದ್ರಲ್ಲ ಸಾಕು. ಥ್ಯಾಂಕ್ ಯು. ಇದರಲ್ಲಿ ತುಂಬಾ ವಿಷಯ ಇದೆ. ಒಂದು ಒಂದು ಇದಕ್ಕೆ ಮುಗಿಯೋದಿಲ್ಲ, ಅದು ಟ್ರೈ ಮಾಡುವ, ಏನಾಗುತ್ತೆ ಅದನ್ನ ಮಾಡ್ಲಿಕ್ಕೆ. ಎಲ್ಲ ಹೋಯ್ತು. ಯಾ ಇಲ್ಲಿ ಇದೇನು ಹರೇ ಕೃಷ್ಣ ಮಹಾಮಂತ್ರದಲ್ಲೇ ಮೊದಲೇ ಪೇಜ್ ಇಂದ ಸ್ಟಾರ್ಟ್ ಮಾಡ್ತಾರೆ. ಚೈತನ್ಯ ಮಹಾಪ್ರಭು ಹೇಳ್ತಾರೆ. ಓಕೆ, ಏನದು? ಚೇತೋ ದರ್ಪಣ ಮಾರ್ಜನಂ ಭವಮಹಾಧಾವಾಗ್ನಿ ನಿರ್ವಾಪನಂ ಶ್ರೇಯ ಕೈರವ ಚಂದ್ರಿಕಾ ವಿತರಣಂ ವಿದ್ಯಾವಧೂ ಜೀವನಂ ಆನಂದಾಂಬುದಿವರ್ಧನಂ ಪ್ರತಿಪದಂ ಪೂರ್ಣಾಮೃತ ಸ್ವಾದನಂ ಸರ್ವಾತ್ಮಸ್ನಪನಂ ಪರಂ ವಿಜಯತೆ ಶ್ರೀಕೃಷ್ಣ ಸಂಕೀರ್ತನಂ. ಚೈತನ್ಯ ಮಹಾಪ್ರಭು ಶಿಕ್ಷಾಷ್ಟಕಂ ಹೇಳಿದ್ದಾರೆ. 8 ಅಷ್ಟಕ್ಕಿದೆ, ಅದರಲ್ಲಿ ಹೇಳ್ತಾನೆ. ಮೊದಲೆದ್ದು ಪುಸ್ತಕದಲ್ಲಿ ಇಲ್ಲ, ನಾ ಹೇಳ್ತೇನೆ. ಏನಂದ್ರೆ ಚೇತೋ ದರ್ಪಣ, ಚೇತೋ ಅಂದ್ರೆ ಕನ್ನಡಿ, ದರ್ಪಣ ಮಾರ್ಜನಂ. ಹೇಗೆ ನಿಮ್ಮ ಮನೆಯೊಳಗೆ ಒಂದು ಕನ್ನಡಿ ಇದೆ, ಆ ಕನ್ನಡಿಯಲ್ಲಿ ನಿಮ್ಮ ಮುಖ ನೋಡ್ಬೇಕಂದ್ರೆ ಆ ಕನ್ನಡಿ ತುಂಬಾ ಹೊಲಸಾಗಿದೆ. ಆ ಕನ್ನಡಿ ಏನಾಗಿದೆ? ತುಂಬಾ ಹೊಲಸಾಗಿದೆ. ಅದರಲ್ಲಿ ನಿಮ್ಮ ಮುಖ ನೋಡ್ಬೇಕಂದ್ರೆ ಕಾಣಿಸತ್ತಾ? ಇಲ್ಲ. ಸೊ ಅದು ಕಾಣಿಸಲ್ಲ. ಅದಕ್ಕೆ ಏನ್ ಮಾಡ್ಬೇಕು? ಆ ಕನ್ನಡಿ ಬಿಸಾಕ್ಬೇಕಾ ಅಥವಾ ನೋಡ್ಕೊಳ್ಳದೆ ಸುಮ್ಮನೆ ಹೋಗ್ಬೇಕಾ? ಕನ್ನಡಿ ಕ್ಲೀನ್ ಮಾಡಿ ಬಿಡಿಸ್ಬೇಕು. ಯಸ್, ದ್ಯಾಟ್ ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಏನ್ ಮಾಡ್ಬೇಕು? ಆ ಕನ್ನಡಿಯನ್ನು ಕ್ಲೀನ್ ಮಾಡಬೇಕು. ಚೇತೋ ದರ್ಪಣ ಮಾರ್ಜನಂ. ಅವಾಗ ನಮ್ಮ ಕನ್ನಡಿ ನೋಡಿ ಎಲ್ಲ ಕಾಣಿಸ್ತದೆ ಮುಖ. ಸೊ ಹೀಗೆ ನಮ್ಮ ಮುಖ ಕಾಣಿಸುತ್ತೆ. ಅದೇ ರೀತಿ ಚೇತೋ ದರ್ಪಣ ಮಾರ್ಜನಂ ಭವ ಮಹಾಧಾವ ಅಗ್ನಿ ನಿರ್ವಾಪನಂ. ಈ ಭವಸಾಗರದಲ್ಲಿ ಏನಾಗಿದೆ ಅಂದ್ರೆ ನಮ್ಮ ಹಾರ್ಟ್, ನಿನ್ನೆ ಚರ್ಚೆ ಮಾಡ್ತಿದ್ವಿ. ಈ ಕಲ್ಮಶಗಳೇನಿದಾವಲ್ಲ ಎಲ್ಲ ತುಂಬಿಕೊಂಡು ಈ ಹೃದಯದ ಒಳಗಡೆ ಎಲ್ಲ ಹೊಲಸಾಗಿ ಕುತ್ಕೊಂಡ್ಬಿಟ್ಟಿದೆ. ಅದಕ್ಕಾಗಿ ಆ ಹೃದಯದಲ್ಲಿ ಪ್ರೇಮ ಜಾಗೃತ ಆಗ್ತಾ ಇಲ್ಲ, ಆ ಹೃದಯದಲ್ಲಿ ಭಕ್ತಿ ಜಾಗೃತ ಆಗ್ತಾ ಇಲ್ಲ. ಓಕೆನಾ? ಅದಕ್ಕಾಗಿ ನಾವೇನ್ ಮಾಡ್ಬೇಕು ಅಂದ್ರೆ ಈ ಹೃದಯದ ಕನ್ನಡಿಯನ್ನ ತೊಳಿಬೇಕು. ಅದರಲ್ಲಿ ಹೊಲಸು ತುಂಬಿಕೊಂಡಿದೆ, ಆ ಹೃದಯದ ಕನ್ನಡಿ ತೊಳಿಬೇಕು. ಅದಕ್ಕೆ ಈಗ ನೀವು ಮನೆಯಲ್ಲಿರುವಂತ ಕನ್ನಡಿ ತೊಳಿಬೇಕಂದ್ರೆ ಏನ್ ಮಾಡ್ತೀರಿ? ಶಿಲ್ಪ ಮಾತಾಜಿ ಉಲ್ಟಾ ಹಿಡ್ಕೊಂಡ್ರು ನೋಡಿ ನೀವು. ಓಕೆ, ನಾನು ಎಲ್ಲೇ ಮೇಲಿಂದ ಬರ್ತಾ ಇದ್ರೆ ಕಾಣಿಸ್ತಾ ಇದೆ. ಓಕೆ, ಏನದು? ಮನೆಯೊಳಗಿರುವಂತ ಕನ್ನಡಿಯನ್ನ ನೀವು ಕ್ಲೀನ್ ಮಾಡ್ಬೇಕಂದ್ರೆ ಸ್ವಲ್ಪ ನೀರು ಬಟ್ಟೆ ತಗೊಂಡು ಒರೆಸಿದ್ರೆ ಸರಿ ಆಗತ್ತೆ. ಇನ್ನು ಉಲ್ಟಾನೇ ಇದೆ. ಅದೇ ಈ ಹೃದಯದ ಕನ್ನಡಿಯನ್ನ ಕ್ಲೀನ್ ಮಾಡಬೇಕು ಅಂತ ಆದರೆ, ನೀವು ಇದು ಪೇಪರು ಇದೆಲ್ಲ ತಗೊಂಡ್ರೆ ಕ್ಲೀನ್ ಆಗಲ್ಲ. ಅದಕ್ಕೆ ಅದನ್ನ ಕ್ಲೀನ್ ಮಾಡ್ಲಿಕ್ಕೆ ಇಲ್ಲಿ ಕೊಟ್ಟಿದ್ದಾರೆ. ಏನದು? ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇದನ್ನ ನೆನ್ಪಿಟ್ಟುಕೊಳ್ಳಿ. ಈ ಉದಾಹರಣೆ ಕೊಟ್ಟು ಇನ್ನೊಂದ್ 2ನೇದಿದೆ. ನೀವೆಲ್ಲಾದ್ರೂ ಸ್ವಲ್ಪ ಬೆಂಕಿ ಹತ್ತಿದೆ, ಉರಿತಾ ಇದೆ ಅಂತ ಹೇಳಿದ್ರೆ ಅದನ್ನ ಆರಿಸ್ಬೇಕಂದ್ರೆ ಏನ್ ಮಾಡ್ಬೇಕು ಹೇಳಿ? ಟಕ್ ಅಂತೀವಿ. ಆನ್ಸರ್ ಹೇಳಿ. ನೀರ್ ಹಾಕ್ಬೇಕು. ಒಂದು ಗ್ಲಾಸ್ ಅಷ್ಟು, ಒಂದು ಬಾಟಲ್ ಅಷ್ಟು, ಒಂದು ಬಕೆಟ್ ಅಷ್ಟು, ಒಂದು ಕೊಡಾನೋ ನೀರ್ ಹಾಕ್ತಿರಿ. ಓಕೆ, ಸ್ವಲ್ಪ ಇಷ್ಟು ಉರಿತಾ ಇದೆ ಅಂದ್ರೆ ಅದನ್ನ ಆರಿಸ್ಬೇಕು ಅಂತ ಹೇಳಿ. ಒಂದು ವೇಳೆ ಅದು ಇಡೀ ಕಾಡಿಗೆನೆ ಬೆಂಕಿ ಹತ್ತಿದೆ ಅಂದ್ರೆ ನಿಮ್ಮ ಒಂದು ಗ್ಲಾಸ್ ಒಂದು ಬಕೆಟ್ ನೀರ್ ಕೆಲಸ ಮಾಡತ್ತಾ? ಅದಕ್ಕೆ ಏನ್ ಬೇಕು ಹೇಳಿ? ಏನ್ ಬೇಕು? ಏನಂತ ಮಾತಾಡಿ? ಫೈರ್ ಇಂಜಿನ್ ಬರ್ಬೇಕು. ಫೈರ್. ಅವ್ರು ಫೈರ್ ಏನದು? ಫೈರ್ ಸ್ಟೇಷನ್ ಅವ್ರು ಬಂದ್ರೆ ಒಂದು ಕಾಡಲ್ಲಿ ಉರಿತಾ ಇರೋದನ್ನ ಆರ್ಸಕ್ಕಾಗತ್ತ ಅವ್ರಿಗಾದ್ರು? ದೊಡ್ಡದಾದ್ರೆ ಮತ್ತೆ ಅದಕ್ಕಿಂತ ದೊಡ್ಡದು ಯಾವ್ದು ಇಲ್ಲ.
ಮಳೆ ಬರ್ಬೇಕು. ಮಳೆ ಮಳೆ ಬರ್ಬೇಕು. ಎಸ್ ಎಸ್ ಎಸ್. ಅದಕ್ಕೆ ಅಲ್ಟಿಮೇಟ್ ಆಗಿ ನೀವು ಮೇಲ್ಗಡೆಯಿಂದ ಮಳೆ ಬರಬೇಕು. ಫೈರ್ಗೆ ಇವ್ರದವ್ರಿಗೆ ಅಷ್ಟಕ್ಕೆ ಒಂದ್ ಮನೆಗೆ ಹತ್ತಿದ್ರೆ ಏನೋ ಬಂದು ಅಷ್ಟೊತ್ತಿಗೆ ಅವ್ರಿಗೆ ಫೋನ್ ಹಚ್ಚಿ ಅವ್ರು ಇಲ್ಲಿ ಬಂದು ಪೈಪ್ ಕೆಳಗಿಟ್ಟು ಹೀಗೆ ನಿಂತ್ಕೊಂಡು ನೀರು ಬಿಡುವ ಅಷ್ಟೊತ್ತಿಗೆ ಆಲ್ರೆಡಿ ಎಷ್ಟೋ ಜನ ಸತ್ತು ಹೋಗಿರ್ತಾರೆ, ಎಲ್ಲ ಸುಟ್ಟು. ಸೊ ಒಂದೊಂದ್ ಕಡೆ ಅದೇ ಇದು ಆಗತ್ತೆ. ಬಟ್ ಈ ಕಾಡಲ್ಲೇ ಕಾಡ್ಗಿಚ್ಚು ತುಂಬಾ ಉರಿತಾ ಇದೆ ಅನ್ನೋ ಸಮಯದಲ್ಲಿ ಅದನ್ನ ಆರಿಸ್ಬೇಕು ಅಂತ ಆದರೆ ಏನ್ ಸೊಲ್ಯೂಷನ್? ಮಳೆನೇ ಬರಬೇಕು. ಅದೇ ರೀತಿ ನಮ್ಮ ಜೀವನದಲ್ಲಿ ಬೆಂಕಿ ಹತ್ತಿ ಉರಿತಾ ಇದೆ. ಈ ನಮ್ಮ ಇಂದ್ರಿಯಗಳಿಂದ ಕಲ್ಮಶದಿಂದ ಉರಿತಾ ಇದೆ, ದಗ 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 ಅಂತ ಜೀವನದಲ್ಲಿ ಉರಿತಾ ಇದೆ. ಅದಕ್ಕೆ ನೋಡಿ, ಯಾವಾಗ ನೋಡಿದ್ರು ಶಾಂತಿ ಇಲ್ಲ ಮನಸ್ಸು. ಆ ಕಡೆ ಈ ಕಡೆ, ಆ ಕಡೆ ಈ ಕಡೆ ಟೆನ್ಷನ್ ಅಲ್ಲಿ ಜನರಿದ್ದಾರೆ. ಅದೇನು ಉರಿತಾ ಇದೆ ಅಲ್ವಾ, ಯಾವ ಬೆಂಕಿ ಉರಿತಾ ಇದೆ ಆ ಬೆಂಕಿಯನ್ನ ಆರಿಸ್ಬೇಕಂತ ಆದರೆ ಏನ್ ಬೇಕು? ಅದಕ್ಕೆ ಭಗವಂತನ ಕೃಪೆ ಬೇಕು. ಮೇಲ್ಗಡೆಯಿಂದ ಹೆಂಗ್ ಮಳೆ ಮೇಲ್ಗಡೆಯಿಂದ ಬಂತಲ್ಲ, ಕೆಳಗಡೆಯಿಂದ ಹಾಕೋದಲ್ಲ, ಮೇಲ್ಗಡೆಯಿಂದ ಅದೇನ್ ಬೇಕು? ಕೃಪೆ ಬೇಕು. ಅದೇ ಯಾವ ರೀತಿಯಲ್ಲಿ ಕೃಪೆಯಲ್ಲಿ? ಅವನ ಹರಿನಾಮದ ಕೃಪೆಯಲ್ಲಿ ತಗೊಳ್ತದೆ ಅದೇ ಮಳೆ. ಅದನ್ನ ನಾವು ತಗೊಂಡ್ಬಿಟ್ರೆ ನಮ್ಮಲ್ಲಿ ಜೀವನದ ಹತ್ತಿ ಉರಿತಿರುವಂತ ಎಲ್ಲಾ ಕಲ್ಮಶಗಳು, ಎಲ್ಲಾ ಉರಿತಾ ಇರುವಂತ ಬೆಂಕಿ ತಣ್ಣಗ ಆಗುತ್ತೆ. ಅದಕ್ಕೆ ಈ ಉದಾಹರಣೆ ಕೊಟ್ಟು ಇಲ್ಲಿ ಹೇಳ್ತಾರೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಅದಕ್ಕೆ ಈ ಮುಂದಿನ ಪೇಜ್ ಅಲ್ಲಿ ಹೇಳ್ತಾರೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಅದಕ್ಕೆ ನಮ್ಮ ಜೀವನದಲ್ಲಿ ಉರಿತಾ ಇರುವಂತ ಬೆಂಕಿಯನ್ನು ಆರಿಸ್ಲಿಕ್ಕೆ, ಮಾಡ್ಲಿಕ್ಕೆ ಭಗವಂತ ಬರ್ತಾನೆ. ಏನದು? ಯದಾ ಯದಾ ಹಿ ಧರ್ಮಸ್ಯ, ಯಾವಾಗ ಧರ್ಮದ ಬೆಂಕಿ ಹತ್ತಿ ಉರಿತಾ ಇದೆ, ಎಲ್ಲ ಸುಟ್ಟು ನಾಶ ಆಗ್ತಾ ಇದೆ ಅನ್ನುವಾಗ ಭಗವಂತ ಈ ಜಗತ್ತಲ್ಲಿ ಬರ್ತಾನೆ, ಬಂದು ಧರ್ಮ ಸ್ಥಾಪನೆ ಮಾಡ್ತಾನೆ, ದುಷ್ಟರನ್ನ ಸಂಹಾರ ಮಾಡ್ತಾರೆ, ಶಿಷ್ಟರನ್ನ ರಕ್ಷಣೆ ಮಾಡ್ತಾರೆ. ಇದು ಒಂದು ಹೇಳ್ತಾರೆ. ಪರಿತ್ರಾಣಾಯ ಸಾಧುನಾ ವಿನಾಶ ದುಷ್ಕೃತಂ. ಅವನು ಬಂದು ಏನ್ ಮಾಡ್ತಾನೆ ಅಂದ್ರೆ ಶಿಷ್ಟರನ್ನ ಉಳಿಸ್ತಾನೆ. ಓಕೆ, ರಕ್ಷಣೆ ಮಾಡ್ಲಿಕ್ಕೆ ಅವನು ಬರ್ತಾನೆ. ಸೊ ಅದಕ್ಕೆ ಭಗವಂತ ಅವತಾರ ಯಾಕೆ ತಗೊಳ್ತಾನೆ ಅಂದ್ರೆ ಇದೇ ಕಾರಣಕ್ಕೆ ಅವತಾರ ತಗೊಳ್ಳೋದು. ಸೊ ಇದನ್ನ ನೀವು ನೆನ್ಪಿಟ್ಕೊಳ್ಳಿ. ಓಕೆ, ಆಮೇಲೆ ಏನದು ಮುಂದೆ? ಹಾಗಾದ್ರೆ ಧರ್ಮ ಸ್ಥಾಪನೆ ಮಾಡಕ್ ಬರ್ತಾನೆ ಅಂತ ಹೇಳ್ತಾ ಇದಾರಲ್ಲ, ಏನದು ಧರ್ಮ? ಆ ಪಾಯಿಂಟ್ ಇದೇ ಪೇಜ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಧರ್ಮ ಅಂದ್ರೇನು? ಜೀವೇರ ಸ್ವರೂಪ ಹೊಯ್ ಕೃಷ್ಣೇರ ನಿತ್ಯ ದಾಸ್, ಇದೇ ಧರ್ಮ. ಪ್ರತಿ ಜೀವಿಯ ಧರ್ಮ ಏನಪ್ಪಾ ಅಂದ್ರೆ ಜೀವಿಯರ ಸ್ವರೂಪ, ನಮ್ಮ ಕೃಷ್ಣೇರ ನಿತ್ಯ ದಾಸ, ಭಗವಂತನ ಸದಾ ದಾಸನಾಗಿರುವುದೇ ನಮ್ಮ ಧರ್ಮ. ಅದಕ್ಕೆ ನಾವು ಭಗವದ್ಗೀತೆ ಬೇಸಿಕ್ ಕೋರ್ಸ್ ಮಾಡುವಾಗ ಈ ಉದಾಹರಣೆ ಕೊಡ್ತಾ ಇರ್ತೀವಿ. 3 ಉದಾಹರಣೆ ಕೊಟ್ಟಿದ್ದೆ ನಾನು. ಯಾರ್ಯಾರು ನನಗೆ ಭಗವದ್ಗೀತೆ ಕೋರ್ಸ್ ಅಟೆಂಡ್ ಮಾಡಿದರೆ ಅವರಿಗೆ ಧರ್ಮಕ್ಕೆ ಉದಾಹರಣೆ ಧರ್ಮಕ್ಕೋಸ್ಕರ 3 ಉದಾಹರಣೆ ಕೊಟ್ಟಿದ್ದೆ ನಾನು. ಧರ್ಮ ಅಂದ್ರೆ ಏನು? ಇನ್ನೊಂದು ವಾಕ್ಯ ಹೇಳ್ತೇನೆ, ನಿಮ್ಗೆ ನೆನಪಾಗ್ಬೋದು. ಯಾವುದನ್ನ ನಮ್ಮಿಂದ ಬೇರ್ಪಡಿಸ್ಲಿಕ್ಕೆ ಆಗೋದಿಲ್ಲವೋ ಅದೇ ಧರ್ಮ. ಅರ್ಥ ಆಯ್ತಾ? ಯಾವುದನ್ನ ನಮ್ಮಿಂದ ಬೇರ್ಪಡಿಸ್ಲಿಕ್ಕೆ ಆಗೋದಿಲ್ಲ ಅದೇ ಧರ್ಮ. ಅದಕ್ಕೆ 3 ಉದಾಹರಣೆ ಕೊಟ್ಟಿದ್ದೆ ನಾನು. ಯಾರಿಗೆ ನೆನಪಿದೆ? ಎಸ್, ಗುಲಾಬಿ ಮಾತಾಜಿ, ವಂಡರ್ಫುಲ್. ನೀರಿನಿಂದ ಮೀನನ್ನು ಬೇರ್ಪಡಿಸಲಾಗುವುದು. ಮೀನ ನೀರಿಂದ ಮೀನನ್ನು ನಿಮ್ ಉದಾಹರಣೆ ಸರಿ ಇದೆ, ಬಟ್ ಅದು ಗಡ್ಬಡಿ ಇದೆ. ಓಕೆ ಓಕೆ, ನೀರಿಂದ ಮೇನನ್ನು ಬೇರ್ಪಡಿಸಿ ಆಗಲ್ಲ. ನೀವು ಬೇರ್ಪಡಿಸ್ಕೊಂಡು ತಗೊಂಡ್ ಬರ್ತೀರಲ್ಲ ಇಲ್ಲೆಲ್ಲರೂ. ಹಾಗಲ್ಲ, ಯಾರು ಹೇಳ್ತೀರಿ? ಬೇರೆ ಉದಾಹರಣೆ ಹೇಳಿ, ಅದು ಓಕೆ. ಮತ್ತೆ ಬೇರೆ ಯಾವ್ದಾರು ಇದೆಯಾ? ನೀರಿನ ಗುಣ ಒಣಗಿಸುವುದು, ನೀರಿನ ಗುಣ ಒದ್ದೆ ಮಾಡುವುದು, ಗಾಳಿಯ ಗುಣ ಒಣಗಿಸುವುದು, ಮತ್ತೊಂದು ಗೊತ್ತಿಲ್ಲ, ಬೆಂಕಿಯ ಗುಣ ಸುಡುವುದು. ಎಸ್, ಅಲ್ಲೇ ಇದೆ. ಇನ್ನೂ ಕ್ಲಿಯರ್ ಆಗಿ ಯಾರು ಹೇಳ್ತೀರಿ? ಅಲ್ಲೇ ಇದ್ದೀರಿ ನೀವು, ಸಮೀಪ ಇದ್ದಾರೆ. ಒಂದೊಂದು ಹೆಜ್ಜೆ ಮುಂದೆ ಹೋಗ್ತಾ ಇದ್ರಿ. ಮತ್ತೆ ಯಾರು ಹೇಳ್ತೀರಿ? ಗಾಳಿ ಒಣಗಿಸುವುದು, ಗಾಳಿ ಗುಣ ಮುಗೀತು. ನೀವು ನೆಕ್ಸ್ಟ್ ಬೇರೆ ಹೇಳಿ. ಪರಿಮಳ ಮಾತಾಜಿ. ಬೆಂಕಿಯಿಂದ ಶಾಖವನ್ನು ಬೇರ್ಪಡಿಸ್ಲಿಕ್ಕಾಗುವುದಿಲ್ಲ. ಎಸ್, ವೆರಿ ಗುಡ್. ಈ ಕರೆಕ್ಟ್ ಉತ್ತರ ಸಿಕ್. ಬೆಂಕಿಯಿಂದ ಶಾಖವನ್ನು ಬೇರ್ಪಡಿಸ್ಲಿಕ್ಕೆ ಆಗುದಿಲ್ಲ. ಇನ್ನೊಂದು ವಿಜಯಲಕ್ಷ್ಮಿ ಮಾತಾಜಿ.
ಉಪ್ಪಿನಿಂದ ರುಚಿ ಬದಲಾಯಿಸಕ್ಕಾಗಲ್ಲ ಪ್ರಭುಜಿ, ಕಲ್ಲಿನಿಂದ ಗಟ್ಟಿತನ ಬದಲಾಯಿಸಕ್ಕಾಗಲ್ಲ ಅಂತ ಅಯ್ಯೋ, ನಾ ಕೊಟ್ಟಿದ್ದ ಉದಾಹರಣೆ ಅಲ್ಲ, ಬಟ್ ಓಕೆ, ಅದನ್ನ ನಾವು ಸ್ವೀಕಾರ ಮಾಡ್ಬೋದು ಈ ಉದಾಹರಣೆ. ಓಕೆ, ವೆರಿ ನೈಸ್. ನೆಕ್ಸ್ಟ್, ನೀರಿನ ದ್ರವ ರೂಪಧಾರಣೆ ಗುಣವನ್ನು ಬದಲಾಯಿಸಲಾಗುವುದಿಲ್ಲ. ಎಸ್ ಸದುಮಂತಜಿ, ಎಸ್. ನೀರಿನಿಂದ ದ್ರವ ರೂಪವನ್ನು ಬದಲಾಯಿಸಕ್ಕಾಗುವುದಿಲ್ಲ. ಬೆಂಕಿಯಿಂದ ಶಾಖವನ್ನ, ಸಿಹಿಯಿಂದ ರುಚಿಯನ್ನ ಬದಲಾಯಿಸಿ, ಈ 3 ಉದಾಹರಣೆ ಕೊಡ್ತೀವಿ. ಯಾವ್ದು ಸಿಹಿ ಆಗ್ಲಿ ಉಪ್ಪಾಗ್ಲಿ. ಓಕೆ, ಅದನ್ನ ಬದಲಾಯಿಸಕ್ ಆಗುದಿಲ್ಲ ಅಲ್ಲ ಅದು ಪ್ರಶ್ನೆ. ಪಾಯಿಂಟ್ ಬೇರ್ಪಡಿಸ್ಲಿಕ್ಕೆ ಆಗೋದಿಲ್ಲ. ಬದಲಾಯಿಸೋದಲ್ಲ, ಆ ಶಬ್ದ ಉಪಯೋಗ ಮಾಡಿ, ಬೇರ್ಪಡಿಸ್ಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ನಾನೇನ್ ಕಟ್ಟಿದೆ, ನಮ್ಮಿಂದ ನಮ್ಮಿಂದ ಬೇರ್ಪಡಿಸ್ಲಿಕ್ಕೆ ಆಗೋದಿಲ್ಲ, ಸಪರೇಟ್ ಮಾಡಕ್ ಆಗೋದಿಲ್ಲ. ಅದೇ ಧರ್ಮ. ಅದೇನದು ನಮ್ಮಿಂದ ಬೇರ್ಪಡಿಸ್ಲಿಕ್ಕೆ ಆಗದೆ ಇರುವಂತದ್ದು ಏನಪ್ಪಾ ಅಂತ ಹೇಳಿದ್ರೆ, ಪ್ರೀತಿ ಮತ್ತು ಸೇವೆ. ಪ್ರೀತಿ ಮತ್ತು ಸೇವೆ. ಆ ಪ್ರೀತಿ ಮತ್ತು ಸೇವೆ ಯಾರಿಂದ? ಭಗವಂತನಿಂದ. ಸೊ ನಮ್ಮ ಈ ಆತ್ಮಕ್ಕೆ ಒಂದು ಧರ್ಮ ಇದೆ. ಪ್ರೀತಿ ಮತ್ತು ಸೇವೆ ಮಾಡುವಂತ ಮನೋಭಾವ ಇದೆಯಲ್ಲ, ಅದನ್ನ ಬೇರ್ಪಡಿಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಅದೇ ಧರ್ಮ ಅಂತ ಹೇಳ್ತಾರೆ. ಆದ್ರೆ ಪ್ರೀತಿ ಮತ್ತು ಸೇವೆ ಮಾಡೋದು ಇದೆ ಭಾವ, ಆದ್ರೆ ರಾಂಗ್ ಕನೆಕ್ಷನ್ ಅಲ್ಲಿ ಇದೆ. ಪ್ರೀತಿ ಮಾಡೋದು ಏನ್ ಮಾಡ್ತಾರೆ ಈಗ, ನಾನು ವಾಟರ್ ಬಾಟ್ಲಿಗೆ ಪ್ರೀತಿ ಮಾಡ್ತೇನೆ, ನನ್ನ ಮೊಬೈಲಿಗೆ ಪ್ರೀತಿ ಮಾಡ್ತೇನೆ, ನನ್ನ ಲ್ಯಾಪ್ಟಾಪಿಗೆ ಪ್ರೀತಿ ಮಾಡ್ತೇನೆ, ಅಥವಾ ನಮ್ಮ ಸಂಬಂಧಿಕರನ್ನ ಪ್ರೀತಿ ಮಾಡ್ತೇನೆ. ಅದ್ಯಾವುದು ಆಗಿಲ್ಲ ಅಂದ್ರೆ ನಮ್ಮ ಮನೆಯಲ್ಲಿರುವಂತ ನಾಯಿ ಪ್ರೀತಿ ಮಾಡ್ತೇನೆ. ಸೊ ಬೆಕ್ಕಿನ ಪ್ರೀತಿ, ಆ ಪ್ರೀತಿಯ ಒಂದು ವಸ್ತು ಇದೆಯಲ್ಲ, ಅದು ಚೇಂಜ್ ಆಗಿದೆ. ಆಕ್ಚುಲಿ ಅದು ಪ್ರೀತಿ ಮತ್ತು ಸೇವೆ ಯಾರ್ದಾಗಬೇಕಾಗಿದೆ? ಭಗವಂತಂದ ಆಗಬೇಕಾಗಿದೆ. ಬಟ್ ಅದು ಚೇಂಜ್ ಆಗಿದೆ, ಯಾಕಂದ್ರೆ ಅದನ್ನ ಸಪರೇಟ್ ಮಾಡಕ್ ಆಗಲ್ಲ. ಓಕೆ, ಸೊ ಇದೇ ಧರ್ಮ. ಸೊ ಇದನ್ನ ಇಲ್ಲಿ ಹೇಳುತ್ತಾರೆ. ಓಕೆ, ಅದಕ್ಕೆ ಕೃಷ್ಣ ಪ್ರಜ್ಞೆ ಏನಪ್ಪಾ ಅಂತ ಹೇಳಿದ್ರೆ, ಇನ್ನೊಂದು ಪಾಯಿಂಟ್ ಇಲ್ಲಿ, ಕೃಷ್ಣ ಪ್ರಜ್ಞೆ ಅಂದ್ರೆ ಏನಪ್ಪಾ ಅಂತಂದ್ರೆ, ವಾಪಸ್ ಏನದು ನಮ್ಮ ಪ್ರೀತಿ ಮತ್ತು ಸೇವೆ ಮನೋಭಾವ ಇದೆಯಲ್ಲ, ಅದನ್ನ ಕೃಷ್ಣನ ಜೊತೆಗೆ ಮತ್ತೆ ಬೆಳೆಸೋದೇ ಇದೆಯಲ್ಲ, ಅದೇ ಕೃಷ್ಣ ಪ್ರಜ್ಞೆ. ಕೃಷ್ಣ ಪ್ರಜ್ಞೆಗೆ ಎಷ್ಟೊಂದು ವ್ಯಾಖ್ಯೆಗಳಿದ್ದಾವೆ, ಇದನ್ನು ಕೂಡ ನೀವು ನೆನ್ಪಿಟ್ಕೊಳ್ಳೋದು. ಮ್ಯೂಟ್ ಮಾಡಿ ಎಲ್ಲರೂ, ನಿಮ್ದು ಯಾರ್ದೋ ಸೌಂಡ್ ಬರ್ತಾ ಇದೆ. ಯಾರು ಅನ್ಮ್ಯೂಟ್ ಮಾಡ್ರಿ, ಮ್ಯೂಟ್ ಮಾಡಿ. ಇದು ಯಾವ್ದ್ರಲ್ಲಿ ಹೇಳ್ತಾರೆ, ನೆಕ್ಸ್ಟ್ ಪೇಜ್ ಅಲ್ಲಿ ಹೇಳ್ತಾರೆ. ಓಕೆ, ಯಾವ್ದೊಂದು ಧರ್ಮ ಅಂದ್ರೆ ನಮ್ಮನ್ನು ಚೇಂಜ್ ಮಾಡಕ್ ಆಗಲ್ಲ. ನಾನೀಗ 3 ವಿಷಯ ಹೇಳಿದೆ, ಶ್ಲೋಕ ಹೇಳಿದೆ, ಯಾಕೆ ಭಗವಂತ ಬರ್ತಾನೆ ಧರ್ಮ ಸ್ಥಾಪನೆ ಮಾಡ್ಲಿಕ್ಕೆ, ಭಕ್ತರನ್ನ ರಕ್ಷಣೆ ಮಾಡ್ಲಿಕ್ಕೆ, ದುರ್ಜನರ ನಾಶ ಮಾಡ್ಲಿಕ್ಕೆ, ಅದೊಂದು ಪಾಯಿಂಟ್ ಹೇಳಿದೆ. ಎರಡನೇದೇನು ಹೇಳಿದ್ ನಾನೀಗ ಈ ಪೇಜಲ್ಲಿ, ಧರ್ಮ ಅಂದ್ರೇನು, ಯಾವ್ದು ಬೇರ್ಪಡಿಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ 3 ಉದಾಹರಣೆ ಕೊಟ್ಟೆ, ಬೆಂಕಿ, ನೀರು, ಇನ್ನೊಂದು ಯಾವ್ದು, ಸಿಹಿ ಅಥವಾ ಉಪ್ಪು. ಓಕೆ, ಆದ್ರೆ ಆಮೇಲೆ 3ನೇ ಪಾಯಿಂಟ್ ನಾನೇನ್ ಹೇಳಿದೆ, ಧರ್ಮ, ನಮ್ಮೆಲ್ಲರ ಧರ್ಮ ಏನು? ಪ್ರೀತಿ ಮತ್ತೆ ಪ್ರೀತಿ ಪೂರ್ವಕ ಸೇವಕ ಮಾಡೋದು. ಯಾರಿಗೆ ಮಾಡೋದು? ಭಗವಂತ. ಆದ್ರೆ ಈಗ ಎಲ್ಲಿದೆ, ಎಲ್ಲಿದೆ ಅದು? ಅಲ್ಲಿ ತಪ್ಪಿಕೊಂಡು ಎಲ್ಲಿದೆ ಈಗ? ಈಗ ನಮ್ಮ ಭೌತಿಕ ಜೀವನದಲ್ಲಿ ಬೇರೆ ಬೇರೆ ವಸ್ತುಗಳಿಗೆ, ಬೇರೆ ಬೇರೆ ವಿಷಯಗಳಿಗೆ, ಬೇರೆ ಬೇರೆ ಜನರಿಗೆ, ಪ್ರಾಣಿಗಳಿಗೆ, ಪಶುಗಳಿಗೆ, ಅದಕ್ಕೆ ಇದಕ್ಕೆ ಎಲ್ಲ ಕಡೆ ಇದೆ. ಅದನ್ನ ಈ ಕೃಷ್ಣ ಪ್ರಜ್ಞೆ ಅಂದ್ರೆ ಏನೀಗ, ಈಗ ಹೇಳಿ. ಕೃಷ್ಣನಿಗೆ ಪ್ರೀತಿಯಿಂದ ಸೇವೆ ಮಾಡೋದು, ಅವನ ಒಟ್ಟಿಗೆ ಇಟ್ಕೊಳ್ಳುವಂತ ಬಾಂಧವ್ಯ. ಈಗ ಬೇರೆ ಬೇರೆ ಕಡೆ ಹೋಗಿದೆಯಲ್ಲ, ಅದನ್ನ ವಾಪಸ್ ತಗೊಂಡ್ಬಂದು ಕೃಷ್ಣ ಕನೆಕ್ಟ್ ಮಾಡೋದೇ ಕೃಷ್ಣ ಪ್ರಜ್ಞೆ. ಓಕೆ, ಸೊ ಇದು ಇನ್ನೊಂದು ಡೆಫಿನೇಷನ್ ಇಲ್ಲಿ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಅಲ್ಲಿ ಎಲ್ಲರೂ ನೆಕ್ಸ್ಟ್ ಪೇಜ್ ಅಲ್ಲಿ ಹೇಳ್ತಾರೆ, ಎಲ್ಲರೂ ಈ ಜಗತ್ತಿನಲ್ಲಿ ಬಾಸ್ ಆಗ್ಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ, ಮಾಸ್ಟರ್ ಆಗ್ಲಿಕ್ಕೆ. ಅದೇ ನಾವು ಬಳಲಿಕ್ಕೆ ಕಾರಣ ಆಗಿದ್ದು, ಇದನ್ನ ನೆನ್ಪಿಟ್ಕೊಳ್ಳಿ. ಎಲ್ಲರೂ ಭಗವಂತ ಆಗ್ಲಿಕ್ಕೆ ಬಳಸ್ತಾ ಇದ್ದಾರೆ. ಎಲ್ಲರೂ ಬಾಸ್ ಅಂದ್ರೆ ಅರ್ಥ ಆಯ್ತಲ್ಲ, ಕನ್ನಡದಲ್ಲಿ ಏನ್ ಹೇಳ್ತಾರೆ ಬಾಸಿಗೆ? ಸಾಹುಕಾರ ಅಂದ್ರೆ ಬೇರೆ. ಯಜಮಾನಿಕೆ ಮಾಡ್ಬೇಕು. ಎಲ್ಲರೂ ನಾನು ಹೆಂಗ್ ಹೇಳ್ತೇನೆ ನಂಗೆ ಕೇಳ್ಬೇಕು, ನಾನು ಹೇಳ್ದಂಗೆ ನಡಿಬೇಕು, ಇದೇ ಯಜಮಾನಿಕೆ. ಎಸ್, ವೆರಿ ಗುಡ್. ಸೊ ಆಗ್ಬೇಕಂತ ಬಯಸ್ತಾ ಇದ್ದಾರೆ. ಆದ್ರೆ ಇದನ್ನ ಆಗಿಬಿಟ್ಟು ಜನರಿಗೆ ನಾವು ದೊಡ್ಡ ವ್ಯಕ್ತಿ ಆಗ್ತೀವಿ, ನಾವು ಬಾಸ್ ಆದ್ರೆ ಯಾರಿಗಾರ ನೀವು ಹೇಳೋರಿ ಪ್ರಮೋಷನ್ ಸಿಗ್ತಾ, ಈ ಕಂಪ್ನಿ ಮ್ಯಾನೇಜರ್ ಅವನು, ಓಕೆ, ಅವನು ಹೆಡ್ ಮಾಸ್ಟರ್ ಅಥವಾ ಪ್ರಿನ್ಸಿಪಲ್ ದೊಡ್ಡ ದೊಡ್ಡ ಪೋಸ್ಟಿಗೆ ಓದಿದಂಗೆ ಅವನಿಗೆ ತುಂಬಾ ಗೌರವ ಇದೆ ಭೌತಿಕದಲ್ಲಿ, ಅವನಿಗೆ ವಿಶೇಷ ವ್ಯಕ್ತಿ ಅಂತಾರೆ. ಹೀಗೆ ಸಾಮಾನ್ಯ ಜನರು ಇಲ್ಲಿ ಪೊಲಿಟಿಕ್ಸ್ ಅಲ್ಲಿ ಇರ್ತಾರೆ ನೋಡು, ಕಾರ್ಯಕರ್ತರು, ಅವ್ರು ಹೋಗಿ ಯಾರು MLA ಆದ್ರೆ ದೊಡ್ಡ ಜನ ರೀ, ವಾಹ್ ಅವನಿಗೆ ಗೌರವ ಇದೆ. ಅದೇ ಹೋಗಿ ಮತ್ತೆ MLC ಆದ್ರೆ ಇನ್ನು MP ಆದ್ರೆ ಇನ್ನು, ಮತ್ತೆ ಮತ್ತೊಂದು CM ಆದ್ರೆ, ಮತ್ತೆ ಏನೇನೋ ಆದ್ರೆ
ಅವ್ರ ಮೇಲೆ ಹೋದಂಗೆ ಹುದ್ದೆಗೆ ಹೋದಂಗೆ ತುಂಬಾ ಗೌರವ ಇದೆ. ಬಟ್ ಭಕ್ತಿಯಲ್ಲಿ ಆಗಲ್ಲ. ದಾಸನಾಗೋ ವಿಶೇಷನಾಗೋ, ವಿಶೇಷ ಹೆಂಗಾಗ್ತಾನೆ ಇಲ್ಲಿ ಭಕ್ತಿ ಮಾಡಿ ಭಗವಂತ ಮತ್ತು ಭಕ್ತರ ಸೇವೆಯಲ್ಲಿ ಯಾವಾಗ ಒಬ್ಬ ಭಕ್ತಿ ತೊಡ್ತಾನೆ ಅವಾಗ ಅವನು ವಿಶೇಷ ಆಗ್ತಾನೆ. ಭೌತಿಕವಾಗಿ ಜನರು ಇಂಥ ಹುದ್ದೆಗಳನ್ನ ಪಡ್ಕೊಂಡಾಗ, ಹಣ ಪಡ್ಕೊಂಡಾಗ, ಅಂಥವನ್ನೆಲ್ಲ ಪಡ್ಕೊಂಡಾಗ ಅವ್ರು ವಿಶೇಷ ಆಗ್ತಾರೆ. ಭಕ್ತಿಯಲ್ಲಿ ಹಂಗಲ್ಲ. ಭಕ್ತಿಯಲ್ಲಿ ಹೆಂಗೆ ಅವನು ದಾಸ ಆದಾಗ ಬಾಸ್ ಅಲ್ಲ, ಬಾಸ್ ಆಗೋದು ಬಿಟ್ಟು ಆದಾಗ ವಿಶೇಷ ಆಗ್ತಾನೆ. ಸೊ ಹಾಗಾಗಿ ನಮ್ಮೆಲ್ಲರ ತಲೆಯಲ್ಲಿ ಇಡಬೇಕು, ನಾವು ಮಾಸ್ಟರ್ಸ್ ಅಲ್ಲ, ನಾವು ಬಾಸ್ ಅಲ್ಲ, ನಾವು ದಾಸರು, ಎಲ್ಲರೂ ಸೇವಕರು. ಈ ಮನೋಭಾವ ನಮ್ಮಲ್ಲಿ ಬರಬೇಕು, ಅದನ್ನು ಬೆಳೆಸ್ಕೊಳ್ಬೇಕು. ಯಾಕೆ ಆ ಭಾವ ಬರುತ್ತೆ ಅದನ್ನ ಹೇಳ್ತಾರೆ ಇಲ್ಲಿ. ಯಾಕೆ ಆ ಭಾವನೆ ನಮ್ಮ ಹತ್ರ ಬರ್ತಾ ಇದೆ? ಯಜಮಾನಿಕೆ ಮಾಡೋದು ಅಥವಾ ಬಾಸ್ ಮಾಡೋದು, ದಾಸ್ ಆಗೋ ಬದಲು ಬಾಸ್ ಆಗೋದು ಯಾಕೆ ಬರ್ತಾ ಇದೆ ನಿಮ್ಮ ಹತ್ರ ಅಂದ್ರೆ ಅದಕ್ಕೆ ಒಂದು ಕಾರಣ ಉಂಟು. ಆ ಕಾರಣ ಏನಂದ್ರೆ ಅದು ಮಾಯಾದೇವಿಯ ಲಾಲಿಪಪ್ ತಿಂದು ಮಾಯಾದೇವಿ ನಮಗೆ ಅಟ್ಯಾಕ್ ಮಾಡಿ ಏನ್ ಮಾಡ್ತಾಳೆ ಅವಳು, ಮಾಯಾದೇವಿ ಅವಳು ಏನ್ ಮಾಡ್ತಾಳೆ, ನಮ್ಮನ್ನ ಭ್ರಮಿತ ಮಾಡ್ತಾಳೆ. ಈ ಸ್ಟೇಟ್ಮೆಂಟ್ ನೆನ್ಪಿಟ್ಕೊಳ್ಳಿ. ಮಾಯಾದೇವಿ ನಮ್ಮನ್ನ ಭ್ರಮಿತ ಮಾಡಿಬಿಟ್ಟು ನಾವು ಸೇವಕರಾದವರನ್ನ ಬಾಸ್ ಆಗ್ಲಿ ಅಂತ ಅನ್ನುವ ಮನೋಭಾವ ನಮ್ಮಲ್ಲಿ ತುಂಬಿ, ದಾಸರಾಗುವವರನ್ನ ಬಾಸ್ ಆಗೋ ರೀತಿಯಲ್ಲಿ ನಮಗೆ ಮನೋಭಾವವನ್ನು ತುಂಬಿ, ಭೌತಿಕ ಅನೇಕ ರೀತಿಯ ಇಚ್ಛೆಗಳನ್ನು ನಮ್ಮಲ್ಲಿ ತುಂಬಿ, ಭೌತಿಕ ಆಶಾಕಾಂಕ್ಷೆಗಳನ್ನ, ಇಂದ್ರಿಯ ತೃಪ್ತಿಯ ವಿಷಯಗಳನ್ನು ನಮ್ಮಲ್ಲಿ ತುಂಬಿ ನಮ್ಮನ್ನ ಭ್ರಮಿತಗೊಳಿಸ್ತಾಳೆ. ಭ್ರಮಿತಗೊಳಿಸ್ಬಿಟ್ಟು ಆ ಮಾಯಾದೇವಿ ಶಕ್ತಿಯಿಂದ, ಅವಳ ಇನ್ಫ್ಲುಯೆನ್ಸ್, ಅವಳ ಕಾರ್ಯದಿಂದ, ಅವಳು ನಮ್ಮ ಜೀವನದಲ್ಲಿ ಬರುವುದರಿಂದ ಆ ದಾಸ ಆಗಿರುವಂತ ಮನೋಭಾವನೆ ಹೋಗಿ ಏನಾಗತ್ತೆ ಎಸ್. ಅದಕ್ಕೆ ನಾವು ಭಕ್ತರಾದವರು ಯಾವಾಗಲೂ ನಮಗ್ ನಾವು ರಿಪೀಟ್ ಮಾಡ್ಕೊಳ್ತಾ ಇರಬೇಕು. ಏನದು? ನಾನ್ ಬಾಸ್ ಅಲ್ಲ ದಾಸ, ನನ್ ಬಾಸ್ ಅಲ್ಲ ದಾಸ, ನನ್ ಬಾಸ್ ಅಲ್ಲ ದಾಸ್. ಅದು ಹೆಂಗ್ ಸ್ಟಾರ್ಟ್ ಆಗತ್ತೆ? ಅದು ಫಸ್ಟ್ ಶ್ರವಣ. ಈಗ ಬಂದಿವಲ್ವಾ, ಶ್ರದ್ಧೆ ಇತ್ತು, ಬಂದ್ವಿ, ಸಂಘದಲ್ಲಿ ಬಂದ್ವಿ. ಇವಾಗ ಅರ್ಥ ಆಗತ್ತೆ ನಾವು ಏನು ಅನ್ನೋದನ್ನ ಭಕ್ತರ ಸಂಘದಲ್ಲಿ ಬಂದ್ರೆ ಗೊತ್ತಾಗತ್ತೆ. ಇಲ್ಲಿ ಚರ್ಚೆ ಮಾಡುವಾಗ ಗೊತ್ತಾಗತ್ತೆ ನಾನು ಬಾಸ್ ಅಲ್ಲ ದಾಸ್, ಬಾಸ್ ಅಲ್ಲ ದಾಸ್. ಆ ಭಾವನೆ ಬರ್ಬೇಕು. ಈಗ ಇನ್ನೊಂದು ಉದಾಹರಣೆ ಕೊಡ್ತೀನಿ. ಸುಮಾರು ಜನ ಇದನ್ನ ಒಪ್ಪಿಕೊಳ್ತೀರ, ಹೌದು ನಾವು ದಾಸರು, ಓಕೆ, ಭಗವಂತನ ದಾಸರು. ಆದ್ರೆ ಸ್ವಲ್ಪ ಜನಕ್ಕೆ ಇದಿರುತ್ತೆ, ಶ್ರೀನಿವಾಸ ಪ್ರಭು ಮ್ಯೂಟ್. ಹಾಗೆ ಒಂದು ಭಾವನೆ ಇರುತ್ತೆ. ಏನದು? ಭಕ್ತರಲ್ಲೆಲ್ಲ ನಾವೆಲ್ಲರೂ ಯಾವುದೇ ಒಂದು ಸೇರಿದಾಗ, ಸತ್ಸಂಗಕ್ಕೆ ಬಂದ್ವಿ ಅಥವಾ ಎಲ್ಲರೂ ಇದ್ವಿ ಅಂದ್ರೆ ಒಂದು ಒಳ್ಳೆಗಡೆ ಒಂದೆಲ್ಲೋ ಬರುತ್ತೆ. ಅದು ಏನಾದ್ರು ಬರುತ್ತೆ. ನೀವು ಯಾವಾಗಾರ ಇಲ್ಲಿ ಸತ್ಸಂಗ ಬಂದಾಗ ಒಬ್ರು ಯಾರು ಹರೇ ಕೃಷ್ಣ, ಅವ್ರು ಇನ್ನೊಬ್ರು ಹರೇ ಕೃಷ್ಣ ಅಲ್ಲ, ಹಂಗ ಅಂತ ಇಲ್ಲ, ನಂಗೆ ಹರೇ ಕೃಷ್ಣ ಅಂದ್ರು ಹರೇ ಕೃಷ್ಣ ಅಂತ. ಸೊ ಅದರಲ್ಲಿ ಒಂದು ಭಾಸ ಆಗ್ಬೇಕು. ಸಣ್ಣದ ಒಂದು ವಿಷಯ ಇದೆ ನೋಡಿ, ನಾನು ಸಣ್ಣದು ಹೇಳ್ತಾ ಇದ್ದೀನಿ ನಿಮಗೆ. ಅಲ್ಲೇ ಒಬ್ರು ಯಾರೋ ಬಂದ್ರು ಭಾಸ. ಸೊ ಅಲ್ಲೇ ಭಾವನೆ ಬಂದ್ಬಿಡುತ್ತದು. ಯಾರು 4 ಜನ ಸೇರಿದಲ್ಲಿ ಭಕ್ತರಲ್ಲೇ ಹೇಳ್ತಾನೆ, ಹೊರಗಿನವ್ರು ಬಿಟ್ಟು ಹಾಕಿ, ಇವ್ರು ನನಗೆ ಬಾಸ್ ಅನ್ಲಿಲ್ಲ, ಇವ್ರು ನನಗೆ ಹರೇ ಕೃಷ್ಣ ಅನ್ಲಿಲ್ಲ, ಮುಗೀತು. ಅಲ್ಲಿ ನಮ್ಮ ಅಪೇಕ್ಷೆ ಏನಿದೆಯಲ್ಲ, ನಾನು ಇಲ್ಲೇ, ಅವರೆಲ್ಲರೂ ನನಗೆ. ಸೊ ಇದೇ ಒಂದು ಗೊತ್ತಿರದೇ ಇರುವಂತದ್ದು ಒಂದು ಬಾಸಿಸಮ್ ಮೆಂಟಾಲಿಟಿ ಇರುತ್ತೆ. ಹಾಗೆ ಯಾವುದೇ ಒಂದು ಸನ್ನಿವೇಶದಲ್ಲಿ ಈ ಬಾಸ್ ಮೆಂಟಾಲಿಟಿ ಇದೆಲ್ಲ ನಮ್ಮ ಹತ್ರ ತುಂಬಿ ತುಳುತ್ತಾ ಇದೆ. ನಾನು ನಿನ್ನೆ ತುಂಬಾ ಹೇಳಿದ್ ನೋಡಿ, ನಾ ಹೇಳ್ದಂಗೆ ಆಗ್ಬೇಕು, ಹಿಂಗಾಗ್ಬೇಕು, ಹಂಗ ಅಪೇಕ್ಷೆಗಳು ಇರ್ತಾವಲ್ಲ, ಅದಾಗ್ಲಿಲ್ಲ ಅಂದ್ರೆ ಟೆನ್ಷನ್ ಆಗುತ್ತೆ, ಸಿಟ್ಟು ಬರುತ್ತೆ, ನಾವು ಡಿಸ್ಟರ್ಬ್ ಆಗ್ತೀವಿ. ಅದಕ್ಕೆಲ್ಲ ಉದಾಹರಣೆ ಕೊಟ್ಟೆ ನೋಡಿ, ತುಂಬಾ ಉದಾಹರಣೆ ನಿನ್ನೆ ಕೊಟ್ಟಿದ್ದೇನೆ. ಸೊ ಯಾರಿಗೆ ಒಬ್ಬರಿಗೆ ಒಬ್ಬ ದಾಸ ಆದಂತ ಆ ಮನೋಭಾವ ನಮ್ಮ ಹತ್ರ ಇದ್ರೆ, ಯಾರು ಏನಂದ್ರೆ ಏನಾಗತ್ತೆ ನಮಗೆ? ಏನು ಸಿಕ್ಕರೆ ಸಿಗದೆ ಇದ್ರೆ ಏನಾಗತ್ತೆ ನಮಗೆ? ದಾಸನಿಗೆ ಅದೆಲ್ಲ ಅಪೇಕ್ಷೆ ಇರತ್ತಾ? ಇಲ್ಲ. ಓಕೆ, ನಂಗೆ ಇದು ಸಿಕ್ಕರೆ ಓಕೆ, ನೋ ಪ್ರಾಬ್ಲಮ್. ಸಿಗ್ಲಿಲ್ಲ, ನೋ ಪ್ರಾಬ್ಲಮ್. ಗೌರವ ಕೊಟ್ರ, ನೋ ಪ್ರಾಬ್ಲಮ್. ಗೌರವ ಕೊಡ್ಲಿಲ್ಲ, ನೋ ಪ್ರಾಬ್ಲಮ್. ನಾ ಹೇಳ್ದಂಗ ಆಯ್ತಾ, ನೋ ಪ್ರಾಬ್ಲಮ್. ಆಗ್ಲಿಲ್ಲ, ನೋ ಪ್ರಾಬ್ಲಮ್. ಯಾಕಂದ್ರೆ ನಾ ಯಾವಾಗ್ಲೂ ದಾಸ. ಆ ಭಾವನೆ ನಮ್ಮಲ್ಲಿ ಬಂದಾಗ ಯಾವ ವ್ಯಕ್ತಿಯಲ್ಲೂ ವಿಚಲಿತ ಆಗಲ್ಲ ಭಕ್ತ. ಯಾರ್ ದಾಸ? ಭಗವಂತನ ದಾಸ. ಇನ್ನೊಂದು ಕಾನ್ಸೆಪ್ಟ್ ಜನರಲ್ ಇದೆ, ಅದನ್ನು ಕ್ಲಿಯರ್ ಮಾಡ್ತೀನಿ. ಭಗವಂತನ ದಾಸ ನಾನು ನಿಮ್ಮ ನೀ ಹೇಳ್ದಂಗೆ ಕೇಳ್ಬೇಕು, ನಾನು ನಿಮ್ಮನೆ ಕೆಲಸದಾರನ ಅಂತ. ಭಗವಂತನ ದಾಸ ಆಗೋಕಿನ ಮೊದಲು ಭಕ್ತರ ದಾಸ ಆಗ್ಬೇಕು. ಡೈರೆಕ್ಟ್ ಭಗವಂತನ ದಾಸ ಆಗಲ್ಲ. ಅದಕ್ಕೆ ಅದು ಉದಾಹರಣೆ ಇದೆಯಲ್ಲ, ವರದರಾಜನ ಉದಾಹರಣೆ. ಕಾಂಚೀಪುರ್ಣ, ಎಷ್ಟು ಜನ ಹೋಗಿದೆ ಕಾಂಚೀಪುರಂದಲ್ಲಿ? ವರದರಾಜನ ಹೇಳ್ತಾನೆ, ಕಾಂಚೀಪುರಂದಲ್ಲಿ ಇರುವಂತ ಕಾಂಚೀಪೂರ್ಣ,
ಕಾಂಚೀಪುರ್ನ ಎಷ್ಟು ಪ್ರಸಿದ್ಧ ವ್ಯಕ್ತಿ, ಭಗವಂತನೇ ಡೈರೆಕ್ಟ್ ಆಗಿ ಅವನ ಜೊತೆಗೆ ಮಾತಾಡ್ತಿದ್ದ ವರದರಾಜ. ಫ್ಯಾನ್ ಬೀಸ್ತಾ ಇದ್ದಾನೆ, ಅವನು ಸೇವೆ ಮಾಡ್ತಿದ್ದಾನೆ, ಡೈರೆಕ್ಟ್ ಮಾತಾಡ್ತಿದ್ದಾನೆ ವರದರಾಜನ ಜೊತೆಗೆ ಅಲ್ವಾ, ಮಾತಾಡ್ತಾ ಇದ್ದಾನೆ. ಊರ್ ಜನ ಬಂದು ಪ್ರತಿಯೊಂದು ಕೇಳ್ತಿದ್ದಾರೆ ಅಲ್ಲಿ, ಹಿಂಗೇನಾಯ್ತು ಹಂಗೇನಾಯ್ತು ಅಂತ. ಊರ್ ಜನ ಏನೇನು ಕೇಳ್ತಾರೆ ಅದನ್ನ ಹೋಗಿ ಡೈರೆಕ್ಟ್ ವರದರಾಜನ ಜೊತೆಗೆ ಕೇಳಿಬಿಟ್ಟು ವಾಪಸ್ ಉತ್ತರ ಹೇಳ್ತಿದ್ದಾನೆ. ಇಷ್ಟೆಲ್ಲ ನಡೀತಾ ಇದೆ, ಸುಮಾರು ದಿನ ಹಂಗೆ ನಡೀತಾ ಇದೆ ಕಾರ್ಯಕ್ರಮ. ಒಂದು ದಿನ ಬಂದು ಒಬ್ಬನ್ ಕೇಳ್ತಾನೆ, ಏನದು, ಎಲ್ಲಾರು ಬೇರೆ ಬೇರೆ ಭೌತಿಕದ ಕ್ವಶನ್ನೇ ತಗೊಂಡ್ಬರ್ತಿದ್ರು. ನನಗೆ ಇನ್ನೊಂದು, ನಮ್ಮ ಮ್ಯಾರೇಜ್ ಯಾವಾಗ ಆಗತ್ತೆ, ನಮ್ಮ ಮಕ್ಕಳು ಯಾವಾಗ ಆಗ್ತವೆ, ನನಗೆ ಇನ್ನೊಂದು ಸೈಟ್ ಯಾವಾಗ ಸಿಗುತ್ತೆ, ಮನೆ ಯಾವಾಗ ಕಟ್ತೇವೆ, ಗಾಡಿ ಯಾವಾಗ ಸಿಗ್ತವೆ, ಇಂಥದ್ದೇನೋ ನಮ್ಮ ಪ್ರಶ್ನೆ ಇರ್ತಾವಲ್ಲ, ಇಂಥದ್ದೆಲ್ಲ ಬಂದ್ ಆದ್ರೆ ಒಬ್ಬನು ಬುದ್ಧಿವಂತಿಕೆ ಒಂದು ಕ್ವಶನ್ ಕೇಳ್ತಾನೆ. ಏನ್ ಕ್ವಶನ್ ಅದು, ನಾನು ಇಲ್ಲಿಂದ ಪಾರಾಗಿ ಭಗವಂತನ ಗೋಲಕ್ ಧಾಮಕ್ಕೆ ಯಾವಾಗ ಹೋಗ್ತೀನಿ ಅನ್ನೋ ಪ್ರಶ್ನೆ ಕೇಳ್ತಾನೆ. ಅದನ್ನ ಹೋಗಿಬಿಟ್ಟು ವರದರಾಜಿಗೆ ಹೋಗಿ ಕೇಳ್ತಾನೆ. ವರದರಾಜ ಹೇಳ್ತಾನೆ, ಮುಂದಿನ ಜೀವನದಲ್ಲೇ ನೀನು ಧಾಮಕ್ಕೆ ಬಂದ್ಬಿಡ್ತೀಯ, ಭಗವಂತ ನನ್ನ ಧಾಮಕ್ಕೆ ಬಂದ್ಬಿಡ್ತಾನೆ ಹೇಳು ಅಂತ ಹೇಳ್ತಾನೆ. ಅವನಿಗೆ ಉತ್ತರ ಕೊಟ್ಟಾದ್ಮೇಲೆ ಕಾಂಚೀಪುರ್ಣಮಿಗೆ ಒಂದು ಡೌಟ್ ಬರುತ್ತೆ. ಊರ್ ಜನರಿಗೆಲ್ಲ ಹೇಳ್ತಾ ಇದ್ದೀನಿ, ನಾನು ಇಲ್ಲೇ ಸೇವೆ ಮಾಡ್ಕೊಂಡಿರ್ತೀನಿ, ನಾನು ಯಾವಾಗ ಹೋಗ್ಬೋದು, ನನಗೆ ಒಂದು ಡೌಟ್ ಬರುತ್ತೆ. ನೆಕ್ಸ್ಟ್ ಡೇ ಹೋಗಿ ಹೀಗೆ ನಿಂತ್ಕೊಂಡಿರ್ತಾನೆ. ನಾನು ಏನಂತ ವರದರಾಜ್ ಕೇಳ್ತೀನಿ, ಏನೋ ಯಾಕೆ ಹಿಂಗೆ ನಿಂತ್ಕೊಂಡು, ಏನೋ ಡೌಟ್ ಇದ್ರೆ ಕೇಳು. ಏನಿಲ್ಲ ಆದ್ರೂ ಏನೋ ಇದೆ ಕೇಳು, ನಾನು ಚಿಂತೆ ಮಾಡ್ಬೇಡ. ಇಲ್ಲ, ನಾನು ಯಾವಾಗ ನಿನ್ ಧಾಮಕ್ಕೆ ಬರ್ತೀನಿ, ಇಷ್ಟೆಲ್ಲ ನಾನು ನಿನ್ ಜೊತೆಗೆ ಮಾತಾಡ್ತಿದ್ದೀನಿ, ಸೇವೆ ಮಾಡ್ತಿದ್ದೀನಿ, ಅವರಿಗೆಲ್ಲ ಆಯ್ತು ಹೊರಗೆ, ನಾನು ಯಾವಾಗ ಬರ್ತೇನೆ. ವರದರಾಜ ಹೇಳ್ತಾನೆ. ಏನ್ ಹೇಳ್ತಾನ ವರದರಾಜ ಹೇಳ್ತಾರೆ, ನೀನು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆಶ್ಚರ್ಯ ಆಗುತ್ತೋ ನಿನ್, ಅರೇ ಬಾಪ್ರೆ, ನಾನು 24 ತಾಸು ನಿನ್ ಸೇವೆನೆ ಮಾಡ್ತೇನೆ, ಡೈರೆಕ್ಟ್ ಮಾತಾಡ್ತಿದ್ದೀನಿ, ನಿನ್ ಧಾಮಕ್ಕೆ ಬರ್ಲಿಕ್ಕೆ ನನಗೆ ಯೋಗ್ಯತೆ ಇಲ್ಲ. ಅವನಿಗೆ ಇನ್ನೂ ಆಶ್ಚರ್ಯ ಆಗುತ್ತೆ. ಯಾಕೆ ಕೇಳ್ತಾನೆ, ಕಾರಣ ಕೇಳಿದಾಗ, ನಂದು ಸೇವೆ ನೀ ಎಲ್ಲ ಮಾಡಿದ್ಯಾ, ತುಂಬಾ ಚೆನ್ನಾಗಿ ಸೇವೆ ಮಾಡಿದ್ಯಾ, ನಾನು ಸಂತುಷ್ಟಿದ್ದೇನೆ. ಬಟ್ ಆದ್ರೆ ನೀನ್ ಯಾವುದೇ ಭಕ್ತರ ಸೇವೆ ಮಾಡೇ ಇಲ್ಲ. ಭಕ್ತರು ಏನ್ ಮಾಡ್ಬೇಕು, ಪಾಸ್ಪೋರ್ಟ್ ಕೊಡ್ಬೇಕು. ವೀಸಾ ಸಿಕ್ಕಿದೆ ನಿನಗೆ, ಪಾಸ್ಪೋರ್ಟ್ ಕೊಡ್ಬೇಕಲ್ಲ. ಅಲ್ಲಿ ನಿಮಗೆ ಭಕ್ತರು ರೆಕಮೆಂಡ್ ಮಾಡಿ ಕೊಡ್ಬೇಕು. ಅವ್ರು ಕೊಡದೇನೆ ನಿನಗೆ ಹೆಂಗ್ ನನ್ ಕಡೆ ಸಿಗುತ್ತೆ. ಅದಕ್ಕೆ ನೀನು ಭಕ್ತರ ಸೇವೆ ಮಾಡದೆ ನೀನ್ ನನ್ನ ಎಂತ ಸೇವೆ ಮಾಡಿದ್ರು ಕೂಡ ನನ್ನ ಧಾಮಕ್ಕೆ ಬರಕ್ ಆಗೋದಿಲ್ಲ ಅಂತ. ಅವಾಗ ಅವನು ಹೋಗಿ ಏನ್ ಮಾಡ್ತಾನೆ, ತನ್ನ ರೂಪ ಚೇಂಜ್ ಮಾಡ್ಕೊಂಡು ಹೋಗಿ ಒಬ್ಬ ದನದ ಕೊಟ್ಟೆಯಲ್ಲಿ ಹೋಗಿ 6 ತಿಂಗಳ 1 ವರ್ಷ ಸೇವೆ ಮಾಡ್ತಾನೆ. ಕೊನೆಗೆ ಸೇವೆ ಮಾಡಿದ ನಂತರ ಕೊನೆಗೆ ಬರ್ತಾನೆ. ಅವಾಗ ವರದರಾಜ ಅವನಿಗೆ ಯೋಗ್ಯತೆ ಕೊಡ್ತಾನೆ, ನೀ ನನ್ನ ಧಾಮಕ್ಕೆ ಬರ್ಬೋದು ಅಂತ. ಸೊ ಹೀಗೆ ನಾವು ಅರ್ಥ ಮಾಡ್ಕೊಳ್ಳಿ, ನಾವೇನಾದ್ರೂ ಭಕ್ತಿಯಲ್ಲಿ ಮುಂದೆ ಹೋಗ್ಬೇಕು ಅಂದ್ರೆ ಭಗವಂತ ಧಾಮಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ, ಸುಮಾರು ಜನಕ್ಕೆ ಇರುತ್ತೆ, ನಾನಿದ್ದಾನೆ ಭಗವಂತ ಇದ್ದಾನೆ, ನಾನು ಎಲ್ಲ ಮಾಡೋದು ಭಗವಂತನಿಗೆ ಗೊತ್ತು, ಅವನಿಗೆ ನಾನು ಸೇವೆ ಮಾಡ್ತೀನಿ, ಉಳಿದವ್ರು ಯಾರು ಬೇಡ ನಂಗೆ ಮಧ್ಯದಲ್ಲಿ. ಓಕೆ, ಉದಯ್ ಪ್ರಭು ಮ್ಯೂಟ್ ಮಾಡಿ. ಸೊ ಮಧ್ಯದಲ್ಲಿ ಯಾರು ಬೇಡ ನಮಗೆ. ಸೊ ಈ ಮನೋಭಾವ ಯಾರಿಗಿರುತ್ತಲ್ಲ ಅವ್ರ ಮುಂದೆ ಹೋಗಕ್ಕೆ ಸಾಧ್ಯನೇ ಇಲ್ಲ. ಅದನ್ನೇ ಟೆಸ್ಟ್ ಮಾಡ್ತಾನೆ ಕೃಷ್ಣ. ಅದಕ್ಕೆ ನಾವು ಎಷ್ಟು ದಾಸರಾಗಬೇಕು, ಆ ಭಾವನೆಗಳು, ಭಕ್ತರ ಸೇವೆ ಹುಡುಕಿ ಭಕ್ತರ ಸೇವೆ ಮಾಡಬೇಕು. ಭಕ್ತರನ್ನ, ನಮ್ಮ ಜೊತೆಗಿರುವಂತ ಭಕ್ತರನ್ನ ಪ್ರಸನ್ನನಾಗಿ ಇಟ್ಕೊಳ್ಬೇಕು, ಅವ್ರನ್ನ ಖುಷಿ ಪಡಿಸಿಟ್ಕೊಳ್ಬೇಕು. ನಮ್ಮ ಸುತ್ತಮುತ್ತ ಇರುವಂತ ಭಕ್ತರನ್ನ ಯಾವಾಗ ಭಕ್ತರು ಖುಷಿ ಆಗ್ತಾರೆ, ಆಮೇಲೆ ಭಗವಂತ ಖುಷಿ ಆಗ್ತಾರೆ, ಇಲ್ಲಾಂದ್ರೆ ಇಲ್ಲ. ಇದೇ ಚಾವಿ. ಸೊ ಇದನ್ನ ಯಾವಾಗ್ಲೂ ಅನ್ಬಿಡುವ. ಅದಕ್ಕೆ ಭಗವಂತನ ಸೇವೆ ಎಷ್ಟೇ ಮಾಡ್ಲಿ ನಾವು, ಆದ್ರೆ ಇನ್ನೂ ಅದಕ್ಕಿಂತ ಹೆಚ್ಚಿ ಭಕ್ತರ ಸೇವೆ ಮಾಡಿದ್ರೆ ನಿಮ್ಗೆ ಆಟೋಮ್ಯಾಟಿಕ್ಲಿ ಭಗವಂತನ ಕೃಪೆ ಸಿಕ್ಬಿಡತ್ತೆ. ಭಕ್ತರ ಸೇವೆ ಬಹಳ ಮುಖ್ಯ ಭಗವಂತನ ಸೇವೆಗಿಂತನೂ. ಸೊ ಇದು ದಾಸನಾಗೋ ವಿಶೇಷಣ. ಅದಕ್ಕೆ ಹೇಳ್ತಾರೆ, ದಾಸನಾಗೋ ವಿಶೇಷನಾಗೋ. ಅಲ್ಲಿ ದಾಸರು ಹೇಳಿಲ್ಲ, ಏನು ಬಾಸನಾಗೋ ವಿಶೇಷನಾಗೋ, ಅದು ಹೇಳಿಲ್ಲ, ದಾಸನಾಗಿ ವಿಶೇಷ ಅದು ಹೇಳ್ತಾರೆ. ಹಾಗಾಗಿ ಭಗವಂತ ಈ ಸಂದೇಶವನ್ನ ಪದೇ ಪದೇ ನಮಗೆಲ್ಲರಿಗೂ ತಿಳಿಸೋದಕ್ಕೋಸ್ಕರ, ಮತ್ತೆ ನಮ್ಮ ತಲೆಯಲ್ಲಿ ಹೋಗಿಸೋದಕ್ಕೋಸ್ಕರ ಅವನೇನ್ ಮಾಡ್ತಾನೆ, ಸಮಯಕ್ಕನಾಗಿ ದೇಶ ಕಾಲ ಪಾತ್ರ, ಬೇರೆ ಬೇರೆ ಸಮಯದಲ್ಲಿ, ಬೇರೆ ಬೇರೆ ಜಾಗದಲ್ಲಿ, ಬೇರೆ ಬೇರೆ ಸನ್ನಿವೇಶದಲ್ಲಿ ಅವನೇ ಅವತಾರ ತಗೊಳ್ತಾನೆ. ಸ್ವತಃ ಅವತಾರ ತಗೊಳ್ತಾನೆ, ಇಲ್ಲ ತನ್ನ ಪ್ರತಿನಿಧಿಗಳನ್ನ ಕಳಿಸ್ತಾನೆ. ಹೇಗೆ ಪ್ರಭುಪಾದರು ಬಂದ್ರು, ಅಥವಾ ಈ ದಾಸರುಗಳು ಬಂದ್ರು, ಓಕೆ, ಅನೇಕ ಮಹಾನ್ ಆಚಾರ್ಯರುಗಳು ಬಂದಿದ್ದಾರೆ, ಚೈತನ್ಯ ಮಹಾಪ್ರಭು ಬಂದಿದ್ದಾರೆ. ಹೀಗೆ ಅನೇಕ ಬೇರೆ ಬೇರೆ ಸಮಯದಲ್ಲಿ, ಬೇರೆ ಬೇರೆ ಜಾಗದಲ್ಲಿ, ದೇಶ ಕಾಲ ಪಾತ್ರ, ಬೇರೆ ಬೇರೆ ಜಾಗ. ದೇಶ ಅಂದ್ರೆ, ಕಾಲ ಅಂದ್ರೆ ಬೇರೆ ಬೇರೆ ಸಮಯದಲ್ಲಿ, ಪಾತ್ರ ಅಂದ್ರೆ ಬೇರೆ ಬೇರೆ ಸನ್ನಿವೇಶದಲ್ಲಿ ಭಗವಂತ ಅವತಾರ ತಗೊಳ್ತಾನೆ. ಡೈರೆಕ್ಟ್ ಆಗಿ ತಗೊಳ್ತಾನೆ ಅವತಾರ, ಇಲ್ಲಾಂದ್ರೆ ಇಂಡೈರೆಕ್ಟ್ ಆಗಿ ತಮ್ಮ ಪ್ರತಿನಿಧಿಗಳನ್ನ ಕಳಿಸಿಬಿಟ್ಟು ನಮಗೆ ಈ ಸಂದೇಶವನ್ನ ಪದೇ ನಮಗೆ ನೆನಪು ಮಾಡಿಸ್ಲಿಕ್ಕೆ, ಏನು ದಾಸ ಆಗು, ಇಲ್ಲಿಂದ ಪಾರಾಗಬೇಕಂದ್ರೆ ದಾಸ ಆಗು, ಇದನ್ನ ಹೇಳ್ಕೊಡ್ಲಿಕ್ಕೆ ಅವನು ಕಳಿಸ್ತಾನೆ. ಸೊ ಇದು ದಾಸನಾಗುವ, ಸರ್ವೆಂಟ್ ಆಗುವ ಒಂದು ಪಾಯಿಂಟ್ಸ್. ಆಮೇಲೆ
ಎಸ್. ಸೊ ಧರ್ಮ ಈಸ್, ನಾನೇನು ಹೇಳಿದೆ, ಧರ್ಮ ನೆನ್ಪಿಟ್ಟುಕೊಳ್ಳಿ. ಧರ್ಮ ನಾವು ಪಾಲನೆ ಮಾಡ್ತೇವೆ ಅಂದ್ರೆ ಲವ್ ಅಂಡ್ ಸರ್ವ್, ಸೇವೆ ಮತ್ತು ಪ್ರೀತಿ. ಭಕ್ತರಿಗೆ, ಭಗವಂತನಿಗೆ ಹಗುರವಾಗಿ, ಮನುಷ್ಯರಿಗೆ ಪ್ರತಿಯೊಬ್ಬರಿಗೂ ಪ್ರೀತಿ ಮಾಡಬೇಕು. ಅದೇ ಹೇಳ್ತಾರೆ, ವೈಷ್ಣವ ಜನ ತೋ ತೇನೆ ಕಹಿಯಚೆ ಪೀಡ ಪರಾಯಿ ಜಾನಿ ರೇ. ವೈಷ್ಣವ ಜನ ತೋ ತೇನೆ ಕಹಿಯ ಪರ ದುಃಖೆ ಉಪಕಾರ ಖರೆ ತೋಯಿ ಮನ ಅಭಿಮಾನ ನಾನಿ ರೇ. ವಾಚ ಕಾಚ ಮನ, ಮುಂದೇನೋ ಇದೆ, ಅದೇನು ಹೇಳ್ತಾರೆ ಅವನೇ ಅಲ್ಲಿ ಏನು ಬರೀತಾರೆ ಅಂದ್ರೆ, ಪರ ದುಃಖೆ ಉಪಕಾರ, ಬೇರೆದವರಿಗೆ ದುಃಖದಲ್ಲಿದ್ದರು ಉಪಕಾರ ಮಾಡೋದು, ಬೇರೆದವರು ದುಃಖದಲ್ಲಿದ್ರೆ ನನಗೆ ದುಃಖ ಆಗತ್ತೆ, ಬೇರೆದವರು ಖುಷಿಯಲ್ಲಿದ್ರೆ ನನಗೆ ಖುಷಿ ಆಗತ್ತೆ. ಇದು ವೈಷ್ಣವರ ಭಾವ. ಇದು ನಮ್ಮ ಹತ್ರ ಬರ್ಬೇಕು. ಆದ್ರೆ ನಮಗೇನಿದೆ, ಬೇರೆಯವ್ರ ದುಃಖ, ಒಳ್ಳೇದಾಯ್ತು ನೋಡೋ, ಹಿಂಗೆ ಆಗ್ಬೇಕಿತ್ತು, ನಾನು ಭಾಳ ದಿವಸದಿಂದ ಕಾಯ್ತಾ ಇದ್ದೆ, ಬೆಸ್ಟ್ ಆಯ್ತು. ಸೊ ನಮ್ಮ ಭಾವನೆ ಅದೇ ಬರುತ್ತಲ್ವ, ಬೇರೆದವ್ರಿಗೆ ಯಾರಿಗಾರು ದುಃಖ ಆದ್ರೆ ಅದನ್ನೇ ಕಾಯ್ತಾ ಇರ್ತೇವೆ ನಾವು. ಒಂದ್ ವೇಳೆ ನಾವು ಭಕ್ತರಾಗಿರ್ನು ಕೂಡ ಮಾತಾಡ್ತೇವೆ, ಎಲ್ಲಾನು ಮಾತಾಡ್ತೇವೆ. ಯಾರಿಗಾದ್ರು ನಮ್ಗೆ ಅಂಥವ್ರು ಯಾರು ಇದ್ರೆ ನಮ್ಮ ತಲೆಯಲ್ಲಿ ಇರ್ತಾರೆ, ಯಾರ ಸಂಬಂಧಿಕರಲ್ಲಿ ಇರ್ತಾರೋ, ಪಕ್ಕದ ಮನೇಲಿ ಇರ್ತಾರೆ, ಯಾರೋ ಶತ್ರು ಇರ್ತಾರೆ, ಯಾರೋ ಇರ್ತಾರೆ. ಅಂಥದ್ದೊಂದು ಏನಾರ ಆದ್ರೆ ಆಗ್ಬೇಕಿತ್ತದು, ಈಗ ಆಯ್ತು ನೋಡ, ಹೇಳಿಲ್ಲ ಅಂದ್ರು ಸೊ ಇದು ಭಕ್ತರ ಮತ್ತು ವೈಷ್ಣವರ ಗುಣ ಅಲ್ಲ. ಓಕೆ. ಸೊ ಅದಕ್ಕೆ ಚೈತನ್ಯ ಮಹಾಪ್ರಭು ಇನ್ನೊಂದು ಉದಾಹರಣೆ ಕೊಡ್ತಾರೆ. ಏನದು, ಯಾವ ಭಕ್ತರದು, ನಾನು ಮರ್ತಿದ್ದೀನಿ, ಚೈತನ್ಯ ಚರಿತಾಮೃತದಲ್ಲಿ ಬರುತ್ತೆ. ಆ ಸಾಧು ಹೋಗಿ ಏನ್ ಮಾಡ್ತಿರ್ತಾನೆ, ಸ್ನಾನ ಮಾಡಕ್ ಹೋಗಿರ್ತಾನೆ ಸಮುದ್ರದಲ್ಲಿ. ಸ್ನಾನ ಮಾಡಕ್ ಹೋಗಿದ್ದಾನೆ. ಅಲ್ಲೊಂದು ಚೇಳು ಬರುತ್ತೆ, ಆ ನೀರಲ್ಲಿ ಇರುತ್ತೆ ಅನ್ಸತ್ತೆ, ಚೇಳನ್ ಏಡಿ. ಆ ಚೇಳಿದೆ, ಅದು ಬಂದು ಇವನಿಗೆ ಬಂದು ಕಸ್ತದೆ ಹೊರಗಡೆ ಬಂದು. ಅದು ಹೊರಗಡೆ ಬರ್ತಾ ಇರುತ್ತೆ, ಅದು ಹೊರಗಡೆ ಬರ್ತಾ ಇರುತ್ತೆ, ಇದನ್ನ ತೆಗೆದು ವಾಪಸ್ ಹಿಡ್ಕೊಂಡು ನೀರಲ್ಲಿ ಹಾಕ್ತಾನೆ. ಅದು ಮತ್ತೆ ತೇಲಿ ಮತ್ತೆ ಹೊರಗಡೆ ಬರುತ್ತೆ, ಮತ್ತೆ ತೆಗೆದು ನೀರಲ್ಲಿ ಹಾಕ್ತಾನೆ, ಮತ್ತೆ ಬರ್ತದೆ. ಅದರಲ್ಲಿ ಎಷ್ಟು ವಿಷಕಾರಿ ಇರುತ್ತೆ ಅಂದ್ರೆ, ಚೇಳ ಏಡಿ ಅನ್ಕೊಳ್ತೀನಿ, ಅದು ಒಂದು ಉದಾಹರಣೆ ಕೊಡ್ತಾರೆ. ಅದು ಮತ್ತೆ ಕಸ್ತಾ ಇರುತ್ತೆ ಇವನಿಗೆ, ಮತ್ತು ಅವನು ಕಚ್ಚಿದ್ರು ಚಿಂತೆ ಇಲ್ಲ, ಮತ್ತೆ ಹೋಗಿ ನೀರೆಲ್ಲ ಬಿಡ್ತಾ ಇರ್ತಾನೆ. ಕೊನೆಗೆ ಯಾರೋ ನೋಡ್ತಿರ್ತಾರೆ ಅದನ್ನ, ಅದು ಈ ಮೊದಲೇ ಇಷ್ಟು ವಿಷಕಾರಿ ಜಂತು ಇದೆ, ಅದನ್ನ ನೀವು ಹೋಗಿ ಪದೇ ಅದನ್ನ ಹೋಗಿ ಹಾಕ್ತಾ ಇದ್ದೀರಲ್ಲ, ವಿಷಕಾರಿ, ಅದು ಎಷ್ಟು ಕಸ್ತಾ ಇದೆ ಅದು. ಅವಾಗ ಸಾಧು ಹೇಳ್ತಾರೆ, ಏನದು, ಆ ಜಂತು ಇದೆಯಲ್ಲ, ಅದರ ಸ್ವಭಾವ ಏನಿದೆ, ಅದರ ಸ್ವಭಾವ ಕಚ್ಚು ವಿಷ ಹಾಕೋದು. ಆದ್ರೆ ಸಾಧುನ ಸ್ವಭಾವ, ಅದ್ರ ಗುಣ ಏನು, ಕಚ್ಚಿ ವಿಷ ಬಿಡೋದು. ಆದ್ರೆ ಸಾಧುವನ ಗುಣ ಏನು, ಉಪಕಾರ ಮಾಡೋದು. ಸಾಧುನ ಗುಣ ಏನು, ಉಪಕಾರ ಮಾಡೋದು. ಭಕ್ತನ ಗುಣ ಏನು, ಉಪಕಾರ ಮಾಡೋದು. ಅದಕ್ಕೆ ಅದು ಎಂಥ ಪರಿಸ್ಥಿತಿಯಲ್ಲಿದ್ರು ಅದರ ಗುಣ ಅದು ಬಿಡ್ತಾ ಇಲ್ಲ. ಆದ್ರೆ ನಾ ಸಾಧು ಅನ್ಕೊಂಡು ನಾನು ಹೇಗೆ ನನ್ನ ಗುಣ ಬಿಡಬೇಕು, ನಾನು ಹೇಗೆ ನನ್ನ ಗುಣ ಬಿಟ್ಟು ಬಿಡಬೇಕು. ಸೊ ಈ ವಿಷಯ ಅದು ಹೇಳ್ತಾರೆ, ಅದನ್ನು ಕೇಳಿ ಆಶ್ಚರ್ಯ. ಹಾಗೆ ಇದು ಯಾವಾಗ್ಲೂ ನಮ್ಮ ತಲೆಯಲ್ಲಿ ಬರ್ತಾರೆ, ನಾ ಸಾಧುವಾಗಿ ನನ್ನ ಗುಣ ನಾ ಹೇಗೆ ಬಿಡಬೇಕು. ಅದಕ್ಕೆ ಪ್ರಭುಪಾದರು ಒಂದೊಂದ್ಸರಿ ಹೇಳ್ತಿದ್ದಾರೆ, ಒಂದೊಂದ್ಸರಿ ಸೇವೆಗೋಸ್ಕರ ನಾವು ಏನೇನೋ ವ್ಯವಹಾರ ಮಾಡುವಾಗ ಏನೇನೋ ಮಾಡ್ತಿರ್ತೇವೆ. ಈಗ ಒಂದೊಂದ್ಸರಿ ನಾವೆಲ್ಲ ಧಾಮಕ್ಕೆ ಹೋಗಿರ್ತೀವಿ, ತುಂಬಾ ನಮಗೆ ಕಷ್ಟ ಆಗತ್ತೆ. ಲೋಕಲ್ ಆಟೋ ಡ್ರೈವರ್ ಜೊತೆಗೆ ಡೀಲ್ ಮಾಡುವಾಗ, ಟ್ರೈನಲ್ಲಿ ಯಾವ್ದಾದ್ರು ಒಂದು ಸೇಲ್ ಮಾಡಕ್ ಬಂದಿರ್ತಾರೆ, ಅವ್ರು ಒಂದು ರೇಟ್ ಹೇಳ್ತಾರೆ, ಇನ್ನೊಂದು ಹೇಳ್ತಾರೆ, ಏನೆಲ್ಲ ಮಾಡ್ತಿರ್ತಾರೆ. ತುಂಬಾ ನಾವು ಮಾತಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇರೋದಿಲ್ಲ, ಆದ್ರೆ ವ್ಯವಹಾರ ಮಾಡ್ಲೇಬೇಕು, ತುಂಬಾ ಅಲ್ಲಿ ಸಮಸ್ಯೆ ಆಗತ್ತೆ. ಆದ್ರೆ ಒಂದೊಂದ್ಸರಿ ಅದನ್ನ ಮಾಡ್ಲೇಬೇಕು. ಸೇವೆ ಅಂತ ಅನ್ಕೊಂಡು ಒಂದೊಂದ್ಸರಿ ಅದನ್ನ ಮಾಡ್ಬೇಕಾಗತ್ತೆ, ಒಂದ್ಸರಿ ಆವಾಜ್ ಮಾಡ್ಬೇಕಾಗತ್ತೆ. ಲಾಸ್ಟ್ ಟೈಮ್ ಏನದು ಬೋಟಲ್ಲಿ ಹತ್ಕೊಂಡು ಹೋಗಿದ್ವಿ, ಅಲ್ಲಿ ಏನದು ಇದು ಕೊಡ್ತಾ ಇಲ್ಲ, ನಮ್ಮ ಮಹಾರಾಜರ ಯಾತ್ರೆಯಲ್ಲಿ 1 ತಿಂಗಳು ಮೊದಲು ಹೋಗಿದ್ದೆ ನಾವು. ಅದೇ ನೀವು ಹತ್ಕೊಂಡು ಹೋಗಿದ್ರಲ್ಲ ಬೋಟಲ್ಲಿ ಕಾಶಿಯಲ್ಲಿ, ಅಲ್ಲಿ ನಮ್ದು ತುಂಬಾ ಬೋಟ್ ಇದೆ, ಒಂದು 8-10 ಬೋಟ್ಗಳಿತ್ತು, ತುಂಬಾ ಜನ, 800 ಜನ ಇದ್ದಾರೆ. ಅವ್ರೇನ್ ಹೇಳ್ತಿದ್ದಾರೆ, ಲೈಫ್ ಜಾಕೆಟ್ ಕೊಡಬೇಕು ಅಂತ ಹೇಳ್ತಿದ್ದಾರೆ. ಎಸ್, ಕೊಡ್ತೀವಿ. ಹತ್ತಿದಾದ್ಮೇಲೆ ಅಲ್ಲಿ 50 ಜನ ಹತ್ತಾ ಇದಾರೆ, ಅಲ್ಲಿ 10 ಜಾಕೆಟ್ಸ್ ಇದೆ ಅದರಲ್ಲಿ. ಆಮೇಲೆ ನಮ್ಮ ಮಹಾರಾಜ್ ಹೇಳ್ತಾರೆ, ಅದು ಜಾಕೆಟ್ಸ್ ಇಲ್ಲೇ ಬಿಡಬೇಡಿ ಅಂತ. ಮೊನ್ನೆ ನಾವು ಹಂಗೆ ಮಾಡಿದೆ ನೋಡಿ, ಅವಾಗ ಅವಾಜ್ ಮಾಡ್ಬೇಕಂತ ಮಹಾರಾಜರು ಅಲ್ಲಿ ಬಂದು ನಿಂತಿದ್ದಾರೆ ಮುಂದೆ. ಅದು ಹೆಂಗ್ ಬಿಟ್ರಿ, ಹಾಗೆ ಹೀಗೆ ಅವ್ರು ಟೆನ್ಷನ್ ತಗೊಂಡಿದ್ದಾರೆ. ಮಾತಾಡಬೇಕು, ಯಾಕಂದ್ರೆ ಒಬ್ಬರ ರಕ್ಷಣೆಗೋಸ್ಕರ, ಒಂದು ಒಳ್ಳೆ ಇದಕ್ಕೋಸ್ಕರ ಒಂದ್ಸರಿ ಮಾತಾಡ್ಬೇಕಾಗತ್ತೆ. ಅವ್ರು ಈ ವರ್ಡ್ದನ್ ಜೊತೆಗೆ ಗದ್ದಲ ಮಾಡ್ತಾ ಇದ್ವಿ. ಸೊ ಇದೆಲ್ಲ ಒಂದ್ಸರಿ ಮಾಡ್ಬೇಕಾಗತ್ತೆ. ಆದ್ರೆ ಅನಾವಶ್ಯಕವಾಗಿ ನಾವ್ ಇಂಥದ್ರಲ್ಲಿ ತೊಡಗಬಾರ್ದು. ಯಾರೋ ಏನೋ ಮಾತಾಡ್ತಾರೆ, ನಮಗೆ ಇಲ್ಲೇ ಇರುತ್ತೋ ವಿಷಯಗಳನ್ನ ತಗೊಂಡು ಹೋಗಲ್ಲ, ನಮ್ಮ ಮನಸ್ಸನ್ನ ಕೆಡಿಸ್ಕೊಳ್ಬೇಕು. ಓಕೆ, ಒಬ್ರು ಯಾರೋ ಸೇವೆ ಅಂತ ಮಾಡ್ತಿದ್ದಾರೆ, ಓಕೆ, ನೋ ಪ್ರಾಬ್ಲಮ್.
ಅಲ್ಲಿ ಜಗಳ ತಕ್ಕೊಂಡು ನಿಂತ್ಕೊಳ್ಬಾರ್ದು. ಇದೆಲ್ಲ ಏನಪ್ಪಾ ಅಂತ ಹೇಳಿದ್ರೆ, ಸೊ ನಮ್ಮ ಮನಸ್ಸನ್ನ ನಾವು ಪ್ರಶಾಂತವಾಗಿ ಇಟ್ಟುಕೊಳ್ಳಿಕ್ಕೆ ಕಲಿಬೇಕು ಸದಾ ಒಳಗಡೆ. ನಂದು ಅದಕ್ಕೆ ಹೇಳ್ತಾರೆ ಕರ್ಮಣ್ಯವಾದಿ ಕಾರ್ಯಸ್ಥೆ ಮಹಾಫಲೇಶು ಕದಾಚನೆ. ಅದರ ಅರ್ಥ ಏನು? ನನ್ನ ಕಾರ್ಯ ನಾ ಮಾಡೋದು, ಆಮೇಲೆ ಎರಡನೇದ್ದು ಭಗವಂತನ ಬಿಟ್ಟದ್ದು. ನನ್ನ ಇಚ್ಛೆ ಪ್ರಕಾರ ಎಲ್ಲ ಆಗೋಲ್ಲ ಅಲ್ವಾ? ಸೊ ಆಗೋದಿಲ್ಲ ಅದು. ನನ್ನ ಪ್ರಯತ್ನ ಮಾಡಿದೆ, ನನ್ನ ಪ್ರಯತ್ನ ಮೀರಿ ಅವನು ಏನು ನಡೀತದೆ ಅದು ಕೃಷ್ಣನ ಇಚ್ಛೆ. ಮತ್ತಲ್ಲಿ ಜಾಸ್ತಿ ಅದರಲ್ಲಿ ಆ ವಿಷಯದಲ್ಲಿ ಹೋಗ್ಬಾರ್ದು. ಇದು ಭಕ್ತನ ಒಂದು ಗುಣ. ಸೊ ಇದನ್ನ ನಾವು ಎಲ್ಲಾ ಸನ್ನಿವೇಶದಲ್ಲಿ ಬೆಳೆಸ್ಕೊಳ್ಳಿಕ್ ಪ್ರಯತ್ನ ಮಾಡಬೇಕು. ಓಕೆ, ಸೇವೆ ಇದೆ, ಸೇವೆ ಏನ್ ನಾ ಚರ್ಚೆ ಮಾಡ್ತಿದ್ದೆ, ಭಕ್ತರ ಸೇವೆ. ಸಾರಿ, ಎಷ್ಟು ಇಂಪಾರ್ಟೆಂಟ್ ಇದೆ. ಹೌದಾ? ಹಾ, ಆಮೇಲೆ ಮುಂದಿನ ಇರ್ಲಿ ಹೇಳ್ತಾರೆ ಏನದು, ಅಪಿ ಚೇತಸು ದುರಾಚಾರೋ ಭಜತೆ ಮಾಮನನ್ಯ ಭಾಗ್ ಸಾಧುರೇವ ಸ ಮಂತವ್ಯ ಸಮ್ಯಗ್ವಾಸಿತೋ ಹಿ ಸಹ. ಇದರಲ್ಲಿ ಹೇಳ್ತಾರೆ ನೋಡಿ, ಪೇಜ್ ನಂಬರ್ 17ನೇ ಪೇಜ್ ಅಲ್ಲಿ ಇದೆ. ಏನದು, ಅಪಿ ಚೇತ್ಸು ದುರಾಚಾರು. ದುರಾಚಾರಿ ಅಂತ ಕೇಳಿದ್ರೆ ಯಾವಾಗ ಹೆಸರು ಹಂಗೆ ಕೈ ಎತ್ತಿ ಮಾತಾಡಬೇಡಿ, ಕೈ ಎತ್ತಿ. ದುರಾಚಾರಿ ಅದ ನಾನು ಅಂತ ಕೇಳ್ತಾರೆ. ದುರಾಚಾರ ಅಪಿ ಚೇತ್ಸು ದುರಾಚಾರ ಭಜತೆ ಮಾಂ ಅನನ್ಯ ಭಾಗ್ ಸಾಧುರೇವ ಸ ಮಂತವ್ಯ ಸಮ್ಯಕ್ ವಸಿತೋ ಇಸಹ. ಇದ್ರ ಹೇಳ್ತಾರೆ, ಒಂದ್ ವೇಳೆ ಒಬ್ಬ ವ್ಯಕ್ತಿ ಎಂತ ನೀಚ ಆಗಿದ್ರು, ದುರಾಚಾರಿ ಆಗಿದ್ರು, ಅರ್ಥ ಆಯ್ತಲ್ಲ? ಒಂದ್ ವೇಳೆ ನಾವೇ ಅನ್ಕೊಳ್ಳಿ, ನಾನು ಎಂಥದೇ ದುರಾಚಾರಿ ಆಗಿದ್ರು ಅಥವಾ ಎಂತ ನೀಚ ವ್ಯಕ್ತಿ ಆಗಿದ್ರು, ಇಲ್ಲೇನ್ ಹೇಳ್ತಾರೆ ಅದರ ಅನುವಾದ ಇದೆ ನೋಡಿ, ಭಗವದ್ಗೀತೆಯಲ್ಲಿ 9ನೇ ಅಧ್ಯಾಯ 30ನೇ ಶ್ಲೋಕ ಇದು. ಅಲ್ಲಿ ಕೋಟ್ ಮಾಡ್ತಿದೆ ಪ್ರಭುಪಾದರು. ಅತ್ಯಂತ ದುರಾಚಾರಿಯಾಗಿದ್ದರೂ ಅನನ್ಯ ಭಕ್ತಿಯಿಂದ ನನ್ನನ್ನು ಭಜಿಸಿದರೆ, ಕೃಷ್ಣ ಹೇಳ್ತಿದ್ದಾನೆ, ಅವನು ಸಾಧುವೆಂದೇ ತಿಳಿಯತಕ್ಕದ್ದು, ಏಕೆಂದರೆ ಅವನು ನಿಶ್ಚಯ ಬುದ್ಧಿ ಉಳ್ಳವನಾಗಿರುತ್ತಾನೆ. ಇದು ನೆನ್ಪಿಟ್ಟುಕೊಳ್ಳಿ. ಒಂದು ವೇಳೆ ಇನ್ ಕೇಸ್ ಒಬ್ಬ ವ್ಯಕ್ತಿ ದುರಾಚಾರಿನೇ ಆಗಿದ್ದಾನೆ, ಹೆಂಗೆ ನಾವು ಅನ್ಕೊಂಡ್ರು, ನಾವು ಅನ್ಕೊಂಡಿದೀವಿ ಅಂದ್ರು, ಒಂದ್ ವೇಳೆ ನಾವು ಭಜತೆ ಮಾಂ ಅನನ್ಯ ಭಾಗ್, ಭಜಂತೆ ಅಂದ್ರೆ ಭಗವಂತನ ಸದಾ ಸೇವೆ ಮಾಡೋದ್ರಲ್ಲಿ ಒಂದ್ ವೇಳೆ ನಿರತರಾಗಿದ್ದೀವಿ ಆದ್ವಿ ಅಂತಂದ್ರು, ಅವಾಗ ಭಗವಂತ ಏನಂತ ಕರಿತಾನೆ, ಸಾಧುನೇ ಅಂತ ಕರೀತಿದ್ದಾನೆ. ಹಾಗೇನೆ ನಾವಂತ ತಿಳ್ಕೊಬಾರ್ದು. ಎರಡು ಕಾನ್ಸೆಪ್ಟ್ ಇದೆ ಇಲ್ಲಿ. ಇದನ್ನ ಯಾರಿಗೆ ತಿಳ್ಕೊಬೇಕು, ಯಾರಿಗೆ ತಿಳ್ಕೊಬಾರ್ದು ಅಂತ ಲಾಜಿಕ್ ಇದೆ. ಇಲ್ಲಿ ಹೇಳ್ತಾ ಇದ್ರೆ ಭಗವದ್ಗೀತೆ ಶ್ಲೋಕನೇ ಹೇಳುತ್ತೆ, ಆಯ್ತು ಬಿಡ್ರಿ, ಮತ್ತೆ ನಾನು ಹೆಂಗೂ ಜಪನ ಮಾಡ್ತಿದ್ದೇನೆ ಡೈಲಿ ತಪ್ಪದೆ, ದೇವಸ್ಥಾನಕ್ಕೆ ಹೋಗ್ತೇನೆ, ಆಯ್ತು ಇದೆಲ್ಲ ದುರಾಚಾರಿ ಕೆಲಸ ಮಾಡ್ಬಿಟ್ಟು ಹೆಂಗೂ ಇಲ್ಲಿ ಸಾಧು ಅಂತ ಕರೀತಾರಲ್ಲ ನಮ್ಗೆ, ಎಂತ ದುರಾಚಾರಿ ಆಗಿದ್ರು. ಗೊತ್ತಿದ್ದು ಈ ಪ್ಲಾನ್ ಮಾಡ್ಕೊಂಡು ಮಾಡೋದಕ್ಕೆ ಸಾಧು ಅನ್ನೋದಿಲ್ಲ. ಇವನಿಗೆ ಏನಂತ ಕರೀತಾರೆ ಅಂದ್ರೆ ಪಾಖಂಡಿ ಅಂತ ಹೆಸರು ಕೇಳಿದ್ರೆ, ಪಾಖಂಡಿ ಅಂತ ಹೆಸರು ಕರೀತಾರೆ. ಸೊ ಇದನ್ನ ಮಾಡೋಂಗಿಲ್ಲ. ಏನೇನೆದ್ದು ಹಾಗಾದ್ರೆ ಮತ್ತೆ ಈ ಶ್ಲೋಕ ಯಾರಿಗೆ ಅನ್ವಯಿಸ್ತದೆ? ನಾವು ಯಾರನ್ನಾದ್ರೂ ನೋಡ್ತೇವಲ್ಲ, ನಾವು ಒಂದ್ ವೇಳೆ ಯಾರಿಗಾದ್ರೂ ನೋಡ್ತೀವಿ, ಇವನು ಭಕ್ತ ಅನ್ಕೊಂಡಿದ್ದಾನೆ, ಭಕ್ತಿಯನ್ನು ಜಪ ಮಾಡ್ತಾನೆ, ನೀವು ಜಪ ಮಾಡ್ತಾನೆ, ದೇವಸ್ಥಾನ ಹೋಗ್ತಾನೆ, ಬಟ್ ಆದ್ರೂ ನೋಡಿ ಪ್ರಭುಗಳೇ, ಸುಮಾರು ಜನ ಬಂದು ಹೇಳ್ತಿರ್ತಾರೆ, ನೋಡಿ ಇಂಥದ್ದೆಲ್ಲ ಕೆಲಸ ಮಾಡ್ತಾನೆ ಅವನು. ಆ ಸಮಯದಲ್ಲಿ ನಮ್ಮ ಮನೋಭಾವನೆ ಏನ್ ಬರ್ಬೇಕು, ಅವನು ಎಂಥದೇ ಏನು ಮಾಡ್ತಿರ್ಲಿ, ಬಟ್ ಕೃಷ್ಣ ಹೆಂಗ್ ನೋಡ್ತಿದ್ದಾನೆ, ಅವನಿಗೆ ಸಾಧು ಅಂತ ನೋಡ್ತಿದ್ದಾನೆ. ನಾನು ಯಾಕೆ ಅವನು ದುರಾಚಾರಿ ಅಂತ ನೋಡ್ಬೇಕು? ಇಲ್ಲೇ ಬರುತ್ತೆ ಅಪರಾಧ. ಬೇರೆದವರನ್ನ ನಾವು ಬೇರೆ ರೀತಿಯಿಂದ ಅಪರಾಧ ಮನೋಭಾವನೆ ಮಾತ್ರ ಬಂತು ಅಂದ್ರೆ ನಾವು ಮಾಡಿದ ಭಕ್ತಿ ಎಲ್ಲ ಮತ್ತೆ ಹೋಲಾಗಿ ಯಾರ್ಕೊಂಡು ಹೋಗಕ್ಕೆ ಸಲುವಾಗಿರುತ್ತೆ. ಅದಕ್ಕೆ ಬೇರೆದವ್ರು ನೋಡುವಾಗ ನಾವು ಸಾಧು ಅಂತಾನೆ ನೋಡ್ಬೇಕು, ನಮ್ಮನ್ನ ನೋಡ್ಕೊಳ್ಳುವಾಗ ನಾವು ದುರಾಚಾರಿ ಅಂತ ನೋಡ್ಬೇಕು. ನಾವು ಅದನ್ನ ಮಾಡಕ್ ಹೋಗ್ಬಾರ್ದು. ಸೊ ಇದು ಪ್ರಾಕ್ಟಿಕಲ್ಲಿ ಮತ್ತೆ ಇದನ್ನ ಬೇರೆ ರೀತಿ ತಗೊಳ್ಬಾರ್ದು. ಸುಮಾರು ಜನ ತಗೊಳ್ತಾರೆ. ಮತ್ತೆ ಎಷ್ಟೋ ಭಕ್ತರಲ್ಲಿ ಇದು ಇರುತ್ತೆ, ಈ ಕಂಪ್ಲೇಂಟ್ ಮಾಡುವ ಸ್ವಭಾವ ಇರುತ್ತಲ್ಲ ನಮ್ಗೆ, ಅಂದ್ರೆ ಇವ್ರು ಹಂಗಿದ್ದಾರೆ, ಅವ್ರು ಹಿಂಗಿದ್ದಾರೆ, ಇವ್ರು ಹಂಗಿದ್ದಾರೆ. ಆಕ್ಚುಲಿ ಯಾರಿಗೆ ಈ ಜ್ಞಾನ ರೆಗ್ಯುಲರ್ ಪಡ್ಕೊಳ್ತಾರೆ ನೋಡಿ, ಆ ಕ್ವಶನೇ ಬರುದಿಲ್ಲ. ಈಗ ನಿಮ್ಗೆ ಗೊತ್ತಿದೆ ಅಂತ ತಿಳ್ಕೊಳ್ಳಿ, ಇಷ್ಟೆಲ್ಲ ಚರ್ಚೆ ಮಾಡ್ತಿದೆ, ನಿಮ್ಗೆಲ್ಲ ಗೊತ್ತಿದೆ ಅಂತ, ಆ ಸನ್ನಿವೇಶ ಬಂತು ಅಂದ್ರೆ ನಿಮ್ಗೆ ಯಾಕೆ ಬರುತ್ತೆ ಅದು? ಓಕೆ, ಯಾರೋ ಹಿಂಗಿದ್ದಾರೆ ತಗೊಂಡು ನಾನೇನ್ ಮಾಡ್ಲಿ ನೋಡಿ. ಆದ್ರೂ ಕೂಡ ಅವನು ಹೆಂಗೆ ಇದ್ರು ಕೂಡ ಕೈಯಲ್ಲಿ ಮಾಲೆ ಇದೆ, ಜಪ ಮಾಡ್ತಿದ್ದಾನೆ. ಹೆಂಗೆ ಇದ್ರು ಕೂಡ ದೇವರಿಗೆ ಒಂದು ಸೇವೆ ಮಾಡ್ತಿದ್ದಾನೆ, ಹೂವು ಹಾಕ್ತಾ ಇದ್ದಾನೆ, ನೈವೇದ್ಯ ಮಾಡ್ತಿದ್ದಾನೆ ಅಂದ್ರೆ ಅವನು ಹೆಂಗೆ ಇದ್ರು ಕೂಡ ಅವನ ಸೇವೆ ದೇವರು ಸ್ವೀಕಾರ ಮಾಡ್ತಿದ್ದಾನೆ. ಅವನು ಹೆಂಗೆ ಇದ್ರು ಕೂಡ ಅವನ ಸೇವೆ ಗುರುಗಳು ಸ್ವೀಕಾರ ಮಾಡ್ತಿದ್ದಾರೆ. ನಾನು ಯಾರು ಅಲ್ಲಿ ಮೂಗಾಗ್ಲಿಕ್ಕೆ, ಅವನ ಭಕ್ತಿಯನ್ನ ಜಜ್ಮೆಂಟ್ ಮಾಡ್ಲಿಕ್ಕೆ?
ಈ ಮನೋಭಾವ ನಮಗೆ ಬರ್ಬೇಕು. ನಾನು ಯೋಗ್ಯ, ನಾನು ಜಜ್ಮೆಂಟ್ ಮಾಡೋಂಗಿಲ್ಲ. ಓಕೆ, ನನಗೆ ಅಧಿಕಾರ ಇದ್ರೆ, ಒಂದ್ ವೇಳೆ ಕೌನ್ಸಿಲರ್ ಇದ್ದಾರೆ, ಶಿಕ್ಷಾ ಗುರು ಇದ್ದಾರೆ, ದೀಕ್ಷಾ ಗುರು ಇದ್ದಾರೆ, ಅವ್ರ ಅಧಿಕಾರ ಇದೆ, ಹಾಗಂತ ನೀವ್ಯಾಕೆ ನೋಡ್ತೀರಾ? ಹಂಗಲ್ಲ, ಅದು ಅವ್ರಿಗೆ ಕೊಟ್ಟಿರುವಂಥದ್ದು. ನಾನೇನಲ್ಲ ಕೌನ್ಸಿಲರು ಅಲ್ಲ, ನಾನೇನು ಶಿಕ್ಷಾ ಗುರುನೂ ಅಲ್ಲ, ನಾನು ಅವ್ರ ಗುರುಗಳೂ ಅಲ್ಲ. ಒಂದ್ ವೇಳೆ ನಮಗೆ ಅದು ಜಿಮ್ಮೆದಾರಿ ಇದ್ರೆ, ಕೊಟ್ಟಿದ್ರೆ ಮಾತ್ರ ನಾವು ನೋಡ್ಬೇಕು, ಇಲ್ಲಾಂದ್ರೆ ಅದು ನೋಡೋಂಗಿಲ್ಲ. ಅದನ್ನ ಈ ಮನೋಭಾವದಲ್ಲಿ ನಾವು ಬೇರೆದವರು ನೋಡ್ಬೇಕು, ನೋಡುವ ದೃಷ್ಟಿಕೋನ ನಮ್ದಿರ್ಬೇಕು. ಇದು ತುಂಬಾ ಇಂಪಾರ್ಟೆಂಟ್. ಓಕೆ, ಸೊ ಇಲ್ಲಿ ಹೇಳ್ತದೆ ಅಪಿಚೇತಸು ದುರಾಚಾರವು, ತುಂಬಾ ಚೆನ್ನಾಗಿದೆ, ಇದನ್ನ ಓದಿ ನೀವು. ಆಮೇಲೆ ಎಸ್, ಮುಂದೆ ಈ ದುರಾಭ್ಯಾಸಗಳೇನಿದಾವಂದ್ರೆ ಇದು ಹಗುರು ಹೋಗ್ತದೆ ನಮ್ಮ ಹತ್ರ. ಅಟ್ಲೀಸ್ಟ್ ಒಳ್ಳೇದು ಯಾವುದು ಕೆಟ್ಟದ್ದಾಗೋದು ಇದರಿಂದ ಅರ್ಥ ಆಗುತ್ತೆ ನಮಗೆ. ರೈಟ್ ಅಂಡ್ ರಾಂಗ್, ಡಿಸ್ಕ್ರಿಮಿನೇಷನ್ ನಾಲೆಜ್ ಅಂತ, ಸರಿ ಯಾವುದು ತಪ್ಪು ಯಾವುದು ಅನ್ನುವುದ ಈ ಜ್ಞಾನದಿಂದ ತಿಳಿತದೆ. ಈಗ ನೀವೇನು ಓದ್ತಾ ಇದೀವಲ್ಲ ಪುಸ್ತಕದಲ್ಲಿ, ಸರಿ ಯಾವುದು ತಪ್ಪು ಯಾವುದು, ಸರಿ ಯಾವುದು ತಪ್ಪು ಯಾವುದು ಅನ್ನೋದು ನಮಗೆ ಜ್ಞಾನ ಸಿಗತ್ತೆ. ಸಿಕ್ಕಾದ್ಮೇಲೆ ಆಮೇಲೆ ನನ್ನ ಹತ್ರ ಈ ಸರಿ ಎಷ್ಟಿದಾವೆ, ನನ್ನ ಹತ್ರ ಕೆಟ್ಟದ್ದು ಎಷ್ಟಿದಾವೆ, ಆಮೇಲೆ ನಮಗೆ ಲೆಕ್ಕ ಸಿಗತ್ತೆ. ಸರಿ ಯಾವುದು ತಪ್ಪು ಯಾವುದು ಅನ್ನೋದು ಗೊತ್ತೇ ಇಲ್ಲ ಅಂದ್ರೆ ನಮ್ಮ ಹತ್ರ ಎಷ್ಟು ಸರಿ ಇದಾವೆ, ಎಷ್ಟು ಒಳ್ಳೇದಿದಾವೆ ನಮ್ಗೆ ಗೊತ್ತಾಗೋದಿಲ್ಲ. ಅದಕ್ಕೆ ಮೊದಲು ಈ ಜ್ಞಾನದ ಅವಶ್ಯಕತೆ ಇದೆ. ಆ ಜ್ಞಾನ ಬೆಳೆಸ್ಕೊಂಡಾದ್ಮೇಲೆ ಹಗುರು ಇವನು ಕೃಷ್ಣ ಪ್ರಜ್ಞೆಯಲ್ಲಿ ಜ್ಞಾನ ಬೆಳೆಸ್ತಾ ಈ ಪ್ರಾಕ್ಟೀಸ್ ಮಾಡ್ತಾ ಹೋದೋದಾಗೆ ನಮ್ಮಲ್ಲಿರುವಂತ ದುರಾಭ್ಯಾಸಗಳೇನಿದಾವಲ್ಲ ನಿಧಾನವಾಗಿ ನಮಗ್ ಗೊತ್ತಿಲ್ದೇನೆ ಮಾಯ ಆಗ್ಬಿಡ್ತಾವ. ಯಾಕಂದ್ರೆ ಸತತವಾಗಿ ದ ಪವರ್ ಆಫ್ ದಿ ಅದಕ್ಕೆ ಈ ನಾಲೆಜ್ಗೆ ಎದಕ್ಕೆ ಹೋಲಿಸ್ತಾರೆ? ದೀಪಕ್ಕೆ ಹೋಲಿಸ್ತಾರೆ. ನಾವು ಸ್ಟಾರ್ಟಿಂಗ್ ಓಂ ಅಜ್ಞಾನ ತಿಮಿರಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಮೇನ ತಸ್ಮೈ ಶ್ರೀ ಗುರುವೇ ನಮಃ. ಮೊದ್ಲಕ್ಕೆ ಏನ್ ಸ್ಟಾರ್ಟ್ ಮಾಡಿದೆ ಅದೇ ಅದು. ಓಂ ಅಜ್ಞಾನ, ನಾ ಅಜ್ಞಾನದಲ್ಲಿದ್ದೇನೆ, ಕತ್ತಲಲ್ಲಿ. ಓಂ ಅಜ್ಞಾನ ತಿಮಿರಂಧಸ್ಯ, ಈ ಅಜ್ಞಾನದ ಕಣ್ಣುಗಳು ಇದ್ದಾವ ನಂಗೆ. ಜ್ಞಾನಾಂಜನ ಶಲಾಕಯ, ಜ್ಞಾನದ ಕಣ್ಣುಗಳನ್ನು ನಂಗೆ ಕೊಡು. ಅಂದ್ರೆ ಈ ಜ್ಞಾನದ ಪ್ರಕಾರ ನನಗೆ ನೋಡುವಂತ ಕಣ್ಣುಗಳು. ಜ್ಞಾನಾಂಜನ ಅದೇನು ಶಲಾಕಯ, ಅಂತ ಕಣ್ಣುಗಳು ನಮಗೆ ಸಿಗ್ತವೆ. ಆ ಜ್ಞಾನದ ಕಣ್ಣುಗಳಿಂದ ನಾವೆಲ್ಲನೂ ನೋಡುವಾಗ ಅದು ಹೇಗಿದೆ ಹಾಗೆ ಕಾಣಿಸಕ್ ಸ್ಟಾರ್ಟ್ ಆಗತ್ತೆ. ಇಲ್ಲಂದ್ರೆ ಅದೆಲ್ಲ ಅಜ್ಞಾನದಲ್ಲಿ ಏನ್ ನೋಡಿದ್ರೆ ಎಲ್ಲ ಅಜ್ಞಾನನೇ ಅದು. ಸೊ ಅದಕ್ಕೆ ತುಂಬಾ ಇಂಪಾರ್ಟೆಂಟ್ ಇದೆ ಭಕ್ತರು, ನೀವೆಲ್ಲರೂ ತುಂಬಾ ಭಾಗ್ಯವಂತರು. ಈ ಭಕ್ತರ ಸಂಘದಲ್ಲಿ ಈ ಜ್ಞಾನ ಬೆಳೆಸ್ಕೊಳ್ಳಿಕ್ಕೆ ಒಂದ್ ಸ್ವಲ್ಪ ವಿಶ್ವಾಸ ಇಟ್ಕೊಂಡು ನೀವೆಲ್ಲ ಕೇಳಲಿಕ್ಕೆ, ಶ್ರವಣ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ರಿ. ಆದ್ರೆ ಇನ್ನೊಂದ್ ಸ್ವಲ್ಪ ನೀವು ಸೀರಿಯಸ್ ಆಗಿ, ಯಾರ್ಯಾರು ಆಲ್ರೆಡಿ ಅಧ್ಯಯನ ಮಾಡ್ತಾ ಇದ್ರಿ, ಈ ಶ್ರವಣ ಮಾಡ್ತಾ ಇದ್ರಿ, ಜಪ ಮಾಡ್ತಾ ಇದ್ರಿ, ಕೀರ್ತನೆ ಮಾಡ್ತಾ ಇದ್ರಿ, ಅಲ್ಲೇನು ಮಾಡ್ತಿದ್ರಿ, ಇನ್ನೂ ಚೆನ್ನಾಗಿ ಮಾಡಿ. ಕ್ವಾಲಿಟಿ ಆಗ್ಬೇಕು. ಕ್ವಾಲಿಟಿ ಅಂದ್ರೆ ಗೊತ್ತಾಗ್ತಿಲ್ಲ, ಕ್ವಾಂಟಿಟಿ ಹೌದು, ಕ್ವಾಲಿಟಿ ಆಗ್ಬೇಕು. ಕ್ವಾಲಿಟಿ ಅಂದ್ರೆ ಗೊತ್ತಾಗ್ತದಿಲ್ಲ. ಕ್ವಾಂಟಿಟಿ ಮಾಡ್ತಿರ್ಬೋದು ನಾವು 4 ರೌಂಡು, 2 ರೌಂಡು, 6 ರೌಂಡು, 8 ರೌಂಡು, 20, 16 ರೌಂಡು ಜಪ. ಅದು ಕ್ವಾಲಿಟಿ ಆಗಬೇಕು. ಈ ಭಾವದಲ್ಲಿ ಇಟ್ಕೊಂಡ ಕ್ವಾಲಿಟಿ ಜಪ ಆಗಬೇಕು. ಇದೇ ಭಾವದಲ್ಲಿ ಇಟ್ಕೊಂಡು ಸರಿಯಾಗಿ ಕುತ್ಕೊಂಡು ಒಂದು ಸ್ವಲ್ಪ ಅರ್ಧ ಗಂಟೆ ಟೈಮ್ ತಗೋದು ಕುತ್ಕೊಂಡು ಈ ಜ್ಞಾನ, ಯಾಕಂದ್ರೆ ಇದು ನಮ್ಮನ್ನ ಎಲ್ಲ ಭವಸಾಗರದಿಂದ ಹೊರಗೆ ತಗೊಂಡ್ ಬರುತ್ತಿದೆ ಜ್ಞಾನ. ಹಾಕಿದಕ್ಕೆಲ್ಲದೂ ಸಮಯ ಕೊಡ್ತೀವಿ, ಇದಕ್ಕೆ ತೆಗೆದು ಸ್ವಲ್ಪ ಅರ್ಧ ಗಂಟೆ ಕುತ್ಕೊಂಡು ಓದಿ. ಇವತ್ತು ಸಾಯಂಕಾಲ ಕ್ಲಾಸಿಗೆ ಬರ್ತಾ ಇದ್ರಿ, 1 ಗಂಟೆ ತೆಗೀರಿ ನಿಮಗೋಸ್ಕರ ಟೈಮ್, ಕುತ್ಕೊಂಡು ಶ್ರವಣ ಮಾಡಿ, ಮುಂಜಾನೆ ಕುತ್ಕೊಂಡು ಜಪ ಮಾಡಿ. ಸೊ ಇದನ್ನ ಟೈಮ್ ಹಾಕಿ, ಕ್ವಾಲಿಟಿ ಟೈಮ್ ಕೊಟ್ಟು ನಾವು ಕಾನ್ಸಿಯಸ್ ಆಗಿ ನಮ್ಮ ಪ್ರಜ್ಞೆ ಹಾಕಿ ನಾವು ಪ್ರಾಕ್ಟೀಸ್ ಮಾಡಿದ್ದಾಗಿದ್ರೆ ಕಡಿಮೆ ಸಮಯದಲ್ಲಿ ನಾವು ತುಂಬಾ ಮುಂದೆ ಬೆಳೀತಾ ಹೋಗ್ತೀವಿ. ಅದಕ್ಕೆ ಯಾರ್ಯಾರು ಮಾಡ್ತಿದ್ರಿ ಇನ್ನೂ ಚೆನ್ನಾಗಿ ಮಾಡಿ, ಅಲ್ಲಿ ಇನ್ನೂ ಹೆಚ್ಚಿಗೆ ಮಾಡ್ತಾ ಇದ್ರಿ ಇನ್ನೂ ಕ್ವಾಲಿಟಿ ಮಾಡಿ, ಯಾರು ಮಾಡ್ತಾ ಇಲ್ಲ ಸ್ಟಾರ್ಟ್ ಮಾಡಿ. ಅದಕ್ಕೇನೆ ಈ ಭಕ್ತಿ ವೃಕ್ಷದ ಒಂದು ಮುಖ್ಯ ಉದ್ದೇಶ. ದಯವಿಟ್ಟು ಸುಮಾರು ಜನ ಭಕ್ತರಿದ್ದಾರೆ. ಭಕ್ತರು ಏನ್ ಮಾಡ್ತಾರೆ, ಜನ್ಮಾಷ್ಟಮಿಗೆ ಒಂದ್ಸರಿ ಬರ್ತಾರೆ, ಓಕೆ, ಸಂಡೇಗೆ ಒಂದ್ಸರಿ ಅಥವಾ ಶನಿವಾರ ಶುಕ್ರವಾರ ಯಾವಾಗ ಸತ್ಸಂಗ ನಡೀತಾರೆ ಬರ್ತಾರೆ ಹೋಗ್ತಾರೆ, ಅದು ಆಯ್ತದು. ಆಮೇಲೆ ಯಾರೋ ಒಂದ್ ಸ್ವಲ್ಪ ಜನ ಭಕ್ತಿ ಯಾತ್ರೆಗೆ ಬರ್ತಾರೆ, ಬಂದ್ರು ಹೋದ್ರು, ಆಮೇಲೆ ಇಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ಸೊ ಅದು ಅಷ್ಟರಿಂದ ಏನು ಜಾಸ್ತಿ ಸಿಗತ್ತೆ, ಒಂದ್ ಸ್ವಲ್ಪ ಬೆನಿಫಿಟ್, ಬಟ್ ಅಷ್ಟು ಬೆನಿಫಿಟ್ ಸಿಗಲ್ಲ. ಅದಕ್ಕೆ ಈ ರೆಗ್ಯುಲರ್ ಈ ಕಾರ್ಯಕ್ರಮ ಭಕ್ತಿ ವೃಕ್ಷದಲ್ಲಿ ದಯವಿಟ್ಟು ಫುಲ್ ಹಾರ್ಟ್ ಹಾಕಿ ನೀವೆಲ್ಲರೂ ಭಾಗವಹಿಸಿ. ನೀವೇ ನೋಡಿ, ನಾನು ಈಗ ಏನು ಹೇಳ್ತಾ ಇದ್ದೇನೆ, ಜಸ್ಟ್ ಜಾಸ್ತಿ ಸಮಯ ಬೇಡ. ಈಗ ಇಲ್ಲೇನು ಹೇಳ್ತಾ ಇದ್ದೆ, ಜಸ್ಟ್ 2 ಮಂತ್ಸ್, 2 ತಿಂಗಳ, ಡಿಸೆಂಬರ್ ಜನವರಿ ಕಂಟಿನ್ಯೂಸ್ ಆಗಿ ಕ್ಲಾಸ್ ಕೇಳಿ, ಕಂಟಿನ್ಯೂಸ್ ಆಗಿ ಏನು ಹೋಮ್ವರ್ಕ್ ಕೊಡ್ತಾ ಇದ್ರು ಓದಿ, ಸರಿಯಾಗಿ ಕೂತ್ಕೊಂಡು ಬೆಳಗ್ಗೆ ಎದ್ದುಕೊಂಡು ಜಪ ಮಾಡಿ. ಈ 3 ಕೆಲಸ ಮಾಡಿ 3 ತಿಂಗಳಾದ್ಮೇಲೆ ನಿಮ್ಮನ್ನ ನೀವು ಈಗ ನೋಡ್ಕೊಳ್ಳಿ, ಚೆಕ್ಲಿಸ್ಟ್ ಚೆಕ್ ಮಾಡಿ. ಬರೀ 3 ತಿಂಗಳ, 2 ರಿಂದ 3 ತಿಂಗಳು, ಜಸ್ಟ್ ಅಷ್ಟೇ, 2 ರಿಂದ 3 ತಿಂಗಳು ಎಷ್ಟು ಬದಲಾವಣೆ ನಿಮಗೆ ಆಗಿರುತ್ತೆ ಗೊತ್ತಿರೋದು. ಸೊ ಅದಕ್ಕೆ ದಯವಿಟ್ಟು ಇದು ರಿಕ್ವೆಸ್ಟ್ ನಿಮಗೆ, ನಾನು ಇನ್ನು ಅದನ್ನೇ ಹೇಳ್ತಾ ಇದ್ದೇನೆ, ನಿಮಗೆ ಅದು ಕಟ್ಟಾಯ್ತು. ಒಂದು ಇದು ನಿಮಗೋಸ್ಕರ. ಎರಡನೇದ್ದು, ಈಗ ನೀವು 2-3 ದಿನದಿಂದ ಕ್ಲಾಸಿಗೆ ಬರ್ತಾ ಇದ್ರಿ ಅಥವಾ ಮೊದಲು ಸತ್ಸಂಗ ಬರ್ತಾ ಇದ್ರಿ, ಯಾರಿಗೆ ಏನು ಅನಿಸ್ತಾ ಇದೆ ಇದೆಲ್ಲ ಕ್ಲಾಸ್ ಕೇಳಿದಾಗ? ಏನೋ ಒಂದು ಅನಿಸ್ತಾ ಇದೆ ಎಲ್ಲ ತಲೆಯಲ್ಲಿ, ಒಂದು ಏನಾದ್ರು ಅನಿಸ್ತಾ ಇದೆ ನಿಮಗೆ?
ಏನ್ ಅನಿಸ್ತಾ ಇದೆ? ಏನೋ ಒಂದು ಪಾಸಿಟಿವಿಟಿ ಅಲ್ಲಿ ಏನೋ ಒಂದು ಯಾರಿಗೆ ಅನಿಸ್ತಾ ಇದೆ? ಒಂದು ಹೇಳಿ, ಶೇರ್ ಮಾಡಿ. ಗುಲಾಬಿ ಮತ್ತೆ ಹೇಳಿ, ಆನ್ ಮಾಡ್ಕೊಂಡಿರಿ. ಹೇಳಿ ಯಾರು ಹೇಳ್ತೀರಿ ಹೇಳಿ. ಏನ್ ಅನಿಸ್ತಾ ಇದೆ? ರೆಗ್ಯುಲರ್ ಸತ್ಸಂಗ್ ಬರೋರ್ಗೆ ಅನ್ಸಿರುತ್ತೆ ಅದು. ಏನ್ ಅನಿಸ್ತಾ ಇಲ್ಲ ನಿಮಗೆ? ಮೊದ್ಲು ನಾವು ಮನ್ಸಿಗೆ ಒಂಥರ ನೆಮ್ಮದಿ ಮಾಡ್ತಾ ಇದ್ದೇವೆ. ಜಯಂತಿ ಮಾತಾಜಿ ಸರಿ ಹೇಳಿ, ಇನ್ನೊಮ್ಮೆ ಹೇಳಿ. ಮೊದ್ಲು ನಾವು ಸುಮ್ನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೇವೆ, ಯಾವ್ದು ನೆಮ್ಮದಿ ಸಿಗ್ತಾ ಇಲ್ಲ. ಈಗ ನಮ್ಗೆ ಇದು ಭಕ್ತಿಯಲ್ಲಿ ಮುಂದುವರೆದ್ಮೇಲೆ ಸ್ವಲ್ಪ ನೆಮ್ಮದಿ ಇದೆಲ್ಲ ಸಿಗ್ತಾ ಇತ್ತು ಅನ್ಸುತ್ತೆ. ವೆರಿ ನೈಸ್. ಓಕೆ, ಗಿರಿಜಾ ಮಾತಾಜಿ. ಮನ್ಸಿಗೆ ಒಂಥರ ನೆಮ್ಮದಿ ಸಿಗುತ್ತೆ. ಯಾಕೆ ಹೇಳಿ ನೆಮ್ಮದಿ? ಅದು ಹೇಳ್ತೇನೆ ನಿಮ್ಗೆ. ಮತ್ತೆ ಯಾರು ಹೇಳ್ತೀರಿ? ಕ್ಲಾಸ್ ಇಲ್ಲಾದ್ರೆ ಒಂದು ತರ ಮನಸ್ಸಿಗೆ ಒಂದು ತರ ಏನೋ ನಾವು ಕಳೆದುಕೊಂಡ ಹಾಗೆ ಆಗ್ತದೆ ಗುರುಜಿ. ಎಸ್, ಏನ್ ಬೇಕಾಗಿರೋದು ನಾವು ಆಕ್ಚುಲಿ ಕಳ್ಕೊಳ್ತಾ ಇದ್ದೇವೆ. ಹೌದು. ಗುಲಾಬಿ ಮಾತಾಜಿ. ಕಳ್ದ್ಕೊಳ್ತಾ ಇದ್ದೇವೆ, ಆದ್ರೆ ಇನ್ನು ಮುಂದೆ ತುಂಬಾ ಫಾಸ್ಟ್ ಆಗಿ ಹೋಗ್ಬೇಕು. ಏನೆಲ್ಲ ಮಾಡ್ಲಿಕ್ಕಿತ್ತು, ಎಷ್ಟು ಓದ್ಲಿಕ್ಕಿತ್ತು, ಎಷ್ಟು ಕೇಳ್ಲಿಕ್ಕಿತ್ತು, ಏನೇನೆಲ್ಲ. ಅದೇ ಒಂಥರ ಖುಷಿ ಆಗ್ತಾ ಇತ್ತು ಪ್ರಭುಜಿ. ಅಂದ್ರೆ ಭಕ್ತಿಯ ವಿಷಯ ಎಲ್ಲ ಬಂದ್ರೆ ಅದೇ ಇನ್ನಿನ್ನು ಕಲಿಯೋದಕ್ಕೆ ತುಂಬಾ ಇದೆಯಲ್ಲ. ಭಾಗವತ ಓದ್ಬೇಕು, ಓದ್ಬೇಕು, ಅದೇನ ತಲೆಯಲ್ಲಿ ಅದೇ ಟೆನ್ಷನ್ ಆಗ್ತಾ ಇದೆ ನಂಗೆ. ಟೆನ್ಷನ್ ಅಲ್ಲ, ಅದು ಇನ್ಕ್ವಿಸಿಟಿವ್ ಅಂದ್ರೆ ಬೇಕು ಅನ್ನೋ ಭಾವನೆ ಬರ್ಬೇಕು. ಎಸ್ ಎಸ್. ಹೌದು, ಅದೆಲ್ಲ ಓದ್ಬೇಕು, ಅದಕ್ಕೆಲ್ಲ ನಂಗೆ ಟೈಮ್ ಸಿಗುತ್ತಾ, ನನ್ ಜೀವಿತ ಅದೆಲ್ಲ ಮುಗಿಸ್ಲಿಕ್ಕೆ ಆಗತ್ತಾ, ಹಾಗೆಲ್ಲ ತಲೆ ಬರುತ್ತೆ. ಇದು ಬರ್ಬೇಕು ನಮ್ಮ ಹತ್ರ. ವೆರಿ ನೈಸ್. ಎಸ್, ಶೋಭಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ, ನಂಗೆ ಅನ್ಸತ್ ನಾವ್ ಇಂಥದ್ದು ಸತ್ಸಂಗ್ ಇರ್ಬೇಕು. ಯಾಕಂದ್ರೆ ನಾವು ನಮ್ಮ ಡೈಲಿ ರುಟೀನಾಗ ಇಷ್ಟೇ ಕಳ್ದೋಗ್ತದೆ, ದೇವ್ರ ಮೇಲೆ ನೆನಪು ಇರುದಿಲ್ಲ. ನಮ್ ಬ್ಯಾಡ್ದಿದ್ದೆಲ್ಲ ನಮ್ ಮನ್ಸೊಳಗೆ ತುಂಬಿ ಇರತ್ತ. ಅದು ನಂಗೆ ಅನ್ಸತ್ ನಾವ್ ಪ್ರತಿದಿನ ಇಷ್ಟೇ ಒಂದೂವರೆ ಗಂಟೆ ದೇವ್ರಿಗೆ ಇಟ್ರೆ ನಮ್ ಮನ್ಸಿಗೆ ನೆಮ್ಮದಿ ಸಿಕ್ಕತ್. ನಾವ್ ದೇವ್ರ ಹತ್ರ ಆ ಕಡೆ ಮಾಯಾ ಬಿಟ್ಟು ಕೃಷ್ಣನ ಹತ್ರ ಹೋಗ್ಬೋದು ಒಂದು ಅವಕಾಶ ಸಿಕ್ಕತ್. ಮಾಯಿಂದ ನಮ್ಗ್ ಇದ್ ಮಾಡಿ ಇಟ್ಟಿರಲ್ಲ, ಆ ಮಾಯೆಯಿಂದ ಬಿಡುಗಡೆ ಆಯ್ತು. ಸ್ವಲ್ಪ ಕೃಷ್ಣನ ಹತ್ರ ಧ್ಯಾನ ಹೋಗ್ಬೇಕಂತ ಎಲ್ಲರಿಗೂ ಇದು ಏಕದಮ್ ಗೋಲ್ಡನ್ ಅಪರ್ಚುನಿಟಿ ಅನ್ಸ್ತಾ ಇದೆ ನಂಗೆ. ಎಸ್, ಗೋಲ್ಡನ್ ಅಪರ್ಚುನಿಟಿ. ಎಸ್, ವೆರಿ ನೈಸ್ ಪಾಯಿಂಟ್. ಎಸ್, ಮತ್ತೆ ಯಾರಿಗೆ ಏನ್ ಅನಿಸ್ತು? ಹರೇ ಕೃಷ್ಣ ಪ್ರಭುಜಿ. ಎಸ್ ಎಸ್. ಅದೇ ಪ್ರಭುಜಿ, ಸಾಧು ಸಂಘ ಅಂತೇಳಿ ನಮ್ಗೆ ಅದೇ ಇಲ್ಲಿ ಸಿಗಲ್ಲ ಪ್ರಭುಜಿ, ಇಲ್ಲಿ ಕಡಿಮೆ. ಅದೇನಾಗ್ತಿದೆ ಅಂದ್ರೆ ಭವಸಾಗರ ಅಂತ ಹೇಳಿರಲ್ಲ, ಅದ್ರಲ್ಲಿ ಮುಳುಗ್ತಾ ಇರ್ತೀವಿ. ಸಡನ್ ಆಗಿ ಒಂದು ಕ್ಲಾಸ್ ಲಿಂಕ್ ಕಳ್ಸಿಬಿಡ್ತಾರೆ, ನಮ್ ಮೇಲೆ ಎತ್ತಾ ಇರ್ತೀರಾ ಅಂತ ಅನಿಸ್ತಾ ಇರುತ್ತೆ. ನಮ್ಗಿರೋ ನಿಮ್ದೊಂದೇ ಲಿಂಕ್, ಅದು ಬಿಟ್ರೆ ಬೇರೆ ಯಾವ್ದು ನಮ್ಗೆ ಸಾಧು ಸಂಘ ಯಾವ್ದು ಇಲ್ಲ. ಆ ತರ ಭಕ್ತ ಸಂಘ ಇಲ್ಲಿಲ್ಲ ನಮ್ಗೆ. ನೀವು ಸಡನ್ ಆಗಿ ಲಿಂಕ್ ಕಳ್ಸಿದ ತಕ್ಷಣ ಅದೊಂಥರ ಖುಷಿ ಆಗುತ್ತೆ. ಸಡನ್ ಆಗಿ ಮತ್ತೆ ಮೇಲೆ ಎತ್ತಕ್ ಬಂದ್ರು, ನಮ್ನ ಮುಳುಗ್ತಾ ಇದ್ವಿ ನಾವ್ ಇದ್ರಲ್ಲಿ, ಮೇಲೆ ಎತ್ತಕ್ ನಮ್ಗೆ ಬಂದ್ರು ಪ್ರಭುಜಿ ಅಂತ. ಇದು ನಮ್ಮ ಪ್ರಭುಗಳಲ್ಲ, ಹೋಲ್ ಈ ಗ್ರೂಪ್ ಇದೆಯಲ್ಲ, ಡಿವೋಟೀಸ್ ಕಮ್ಯುನಿಟಿ ಇದೆ, ಅಲ್ಲಿ ಬರ್ತಾ ಇದಾರಲ್ಲ, ಎಲ್ಲರದು ಪವರ್ ಇದೆ ಅದರಲ್ಲಿ. ಆ ಸಂಘದಲ್ಲಿ ಬರುವುದರಿಂದ ಅದು ಮೇಲೆ ನಮ್ಮನ್ನ ಆ ಎನರ್ಜಿ ಕಾಣಿಸೋದಿಲ್ಲ, ನಮಗೆ ಎತ್ಕೊಂಡು ಮೇಲೆ ತಗೊಂಡು ಹೋಗುತ್ತೆ ನಮ್ಮನ್ನ. ಪ್ರಭುಜಿ, ಅದ್ರಲ್ಲಿ ನಮ್ಗೆ ಇಲ್ಲಲ್ಲ ಪ್ರಭುಜಿ, ಇಲ್ಲಿ ಯಾರ್ದು ಸಂಘ ಇಲ್ಲೇ ಇಲ್ಲ, ನಿಮ್ದೇ ಒಂದೇ ನಮ್ಗಿರೋದು. ಹಾಗಾಗಿ ಸಡನ್ ಆಗಿ ಗ್ಯಾಪ್ ಆದಾಗ ಮತ್ತೆ ಮುಳುಗ್ತಾ ಇರ್ತೀವಿ ನಾವು ಭೌತಿಕ ಜಗತ್ತಲ್ಲಿ. ನೀವು ಸಡನ್ ಆಗಿ ಮತ್ತೆ ಬಂದು ನಮ್ ಮೇಲೆ ಎತ್ತಾ ಇರ್ತೀರ. ಜೈ ಜೈ. ಅಟ್ಲೀಸ್ಟ್ ನಿಮ್ಗೆ ಫೀಲಿಂಗ್ ಬರ್ತಾ ಇದೆ. ಎಷ್ಟೋ ಜನಕ್ಕೆ ಇಲ್ಲೇ ಸುತ್ತಮುತ್ತ ಸತ್ಸಂಗ ಇದೆ, ಅವ್ರಿಗೆ ಅನಿಸ್ತಾನೆ ಇಲ್ಲ ಅದು. ನಾನೇ ಓಕೆ, ಒಳ್ಳೆ ಭಾವನೆ. ಓಕೆ, ಮತ್ತೆ ಯಾರಿಗೆ ಅನಿಸ್ತಾ ಇದೆಯಾ? ಹರೇ ಕೃಷ್ಣ ಪ್ರಭುಜಿ. ಎಸ್. ಪಾಸಿಟಿವ್ ಎನರ್ಜಿ ಆಗ್ತಾ ಉಂಟ. ಮತ್ತೆ ನಾವು ಬೇಗ ಬೆಳಿಗ್ಗೆ 5 ಗಂಟೆ ಎದ್ದು ಜಪ ಮಾಡ್ತೇವಲ್ಲ, ನಮ್ ಕೆಲ್ಸ ಎಲ್ಲ ಸಲುಷಾಗಿ ಎಲ್ಲ ಆಗ್ತಾ ಉಂಟು. ಮತ್ತೆ ಟೈಮ್ ವೇಸ್ಟ್ ಆಗುದಿಲ್ಲ ನಮ್ಗೆ. ನೋಡಿ, ಟೈಮ್ ವೇಸ್ಟ್ ಆಗ್ತಾ ಇಲ್ಲ, ಕೆಲಸ ಸರಿ ಆಗ್ತಾ ಇದೆ. ಕೆಲಸ ಸರಿ ಮಾಡ್ಕೊಳ್ಳಿಕ್ಕೆ ಇದು ಸುಮಾರು ಜನ ನನಗೆ ಟೈಮ್ ಸಿಗ್ತಾ ಇಲ್ಲ. ನೀವ್ ಹೇಳ್ತಾ ಇದ್ರೆ ಟೈಮ್ ಸಿಗ್ತಾ ಇದೆ, ಬೆಳಗ್ಗೆ ಹೇಳೋದ್ರಿಂದ ಜಪ ಮಾಡೋದ್ರಿಂದ ಟೈಮ್. ನೋಡಿ, ಜನರಿಗೆ ಅರ್ಥ ಆಗೋದಿಲ್ಲ. ಇದನ್ನ ಮಾಡೋದ್ರಿಂದ ಸುಮಾರು ಜನ ಕಾರಣ ಕೊಡ್ತಾರೆ, ನಂಗೆ ಟೈಮ್ ಸಿಗೋದಿಲ್ಲ, ಆಮೇಲೆ ಅದು ಮುಗಿತಾ ಇಲ್ಲ, ಮಾಡಕ್ಕಾಗಲ್ಲ, ಬೇಗ ಹೇಳಕ್ಕಾಗಲ್ಲ. ನೋಡಿ, ನೀವ್ ಹೇಳ್ತಾ ಇದ್ದೀರಿ ಅದು ಮಾಡೋದ್ರಿಂದ ಹೆಚ್ಚಿಗೆ ಟೈಮ್ ಸಿಗ್ತಾ ಇದೆ. ಅದಾದ್ಮೇಲೆ ಸಂತುಷ್ಟ ಇದ್ದೀರಿ ಎಲ್ಲ ಕೆಲಸ ಮಾಡಿದ್ರೆ. ಇದೇ ಇದರದ್ದು ಪ್ಲಸ್ ಪಾಯಿಂಟ್ ಭಕ್ತಿದು. ಎಲ್ಲದರಲ್ಲೂ ಎಡಿಷನಲ್ ಇದೆ ಇದು. ವೆರಿ ಗುಡ್. ಮತ್ತೆ ಲಾಸ್ಟ್ ಯಾರು ಹೇಳ್ತೀರಿ ಕೊನೆಯದಾಗಿ? ಓಕೆ, ಸೊ ಇದೇನು ಇದೆಯಲ್ಲ ಗೋಲ್ಡನ್ ಅಪರ್ಚುನಿಟಿ ಅಂದ್ರೆ ನಾವು ನೆಮ್ಮದಿ ಅಂದ್ರೆ ಸವಿತಾ ಮಾತಾಡಿ, ಪೂಜಾರಿ ಮಾತಾಡಿ ಹೇಳಿ. ಹರೇ ಕೃಷ್ಣ ಪ್ರಭುಜಿ. ಹೇಳಿ. ಇವಾಗ ತುಂಬಾ ಖುಷಿ ಆಗ್ತಿತ್ತು ಬೆಳಿಗ್ಗೆ ಜಪ ಮಾಡೋದ್ರಿಂದ. ಮತ್ತೆ ನಮ್ಗೂ ದೇವ್ರಿಗೆ ಏನ್ ಸಂಬಂಧ ಅಂತ ಅರ್ಥ ಆಗ್ತಿತ್ತು. ಮೊದ್ಲು ಸುಮ್ನೆ ಹೋಗಿ ದೇವ್ರಿಗೆ ಒಂದ್ ಕೈ ಮುಕ್ಕ ಬರ್ತಿತ್ತು. ಇವಾಗ ಇಲ್ಲಿ ಸೇರ್ಕೊಂಡ ಮೇಲೆ ತುಂಬಾ ಎಲ್ಲ ಅರ್ಥ ಆಗ್ತಿತ್ತು ಸ್ವಲ್ಪ ಸ್ವಲ್ಪ. ದೇವ್ರು ಯಾರು, ನಾವ್ ಯಾರು ಅಂತ. ಎಸ್ ಎಸ್.
ಅದೇ ಆತ್ಮ ಸಾಕ್ಷಾತ್ಕಾರದ ಒಂದು ಮಾರ್ಗ. ಅದನ್ನೇ ತಿಳ್ಕೊಬೇಕು ನಾವು, ದೇವ್ರು ಯಾರು ನಾವ್ ಯಾರು, ಆಮೇಲೆ ಭಕ್ತಿ. ಎಸ್, ವೆರಿ ನೈಸ್, ವಂಡರ್ಫುಲ್. ಖುಷಿಯಾಗಿದ್ರಲ್ಲ ಸಾಕು, ನೀವು ಖುಷಿ ಅದೇ ಇರ್ಬೇಕು ನಮ್ಮ ಹತ್ರ. ಎಸ್. ಸೊ ಇದೇನು ನೀವು ಎಲ್ಲರಿಗೆ ಏನ್ ರೆಗ್ಯುಲರ್ ಬಂದು ಇಲ್ಲಿ ಕುತ್ಕೊಂಡಿದಿರಲ್ಲ, ಎಲ್ಲರಿಗೂ ಒಂದು ವಿನಂತಿ. ನಾನು ಆಲ್ರೆಡಿ ಹೇಳಿದೆ, ನೀವು ಇನ್ನೂ ಚೆನ್ನಾಗಿ ಮಾಡಿ, ಕ್ವಾಲಿಟಿ ಮಾಡಿ, ಕ್ವಾಂಟಿಟಿಗಿಂತ ಕ್ವಾಲಿಟಿ ಮಾಡಿ. ಓಕೆ, ರೆಗ್ಯುಲರ್ ಆಗಿರ್ರಿ, ಸೀರಿಯಸ್ ಆಗಿ ಓದಿ, ಡೈಲಿ ಓದ್ಕೊಂಡು ಬನ್ನಿ ಒಂದ್ ಸ್ವಲ್ಪ ತಕೊಂಡು. ಇದ್ರ ಜೊತೆಗೆ ನಿಮಗೆ ಗೊತ್ತಿರೋರು ನಮ್ಮ ಗ್ರೂಪಲ್ಲಿ ಇದ್ದಾರೆ, ಯಾತ್ರೆದಲ್ಲಿ ಬಂದಿದ್ದಾರೆ ನೋಡಿ, ತುಂಬಾ ಜನ ಇದ್ದಾರೆ. ಅವ್ರು ಬರೀ ಯಾತ್ರೆಗೆ ಬಂದು ಹೋಗೋದ್ರಿಂದ ಏನೂ ಸಿಗಲ್ಲ ಅವರಿಗೆ. ಆವಾಗ ಎಲ್ಲೋ ಒಂದ್ ಜನ ಎಲ್ಲೋ ಬಂದು ಹೋಗೋದ್ರಿಂದ ಸಿಗೋಲ್ಲ. ಈಗ ಅಂಥವ್ರು ತುಂಬಾ ಜನ ಇದ್ದಾರೆ ಇದರಲ್ಲಿ. ಪ್ರತಿಯೊಬ್ಬರು ನೀವೇನು ಎಷ್ಟು ಜನ ಇಲ್ಲಿ 36-40 ಜನ ಕುತ್ಕೊಂಡಿದ್ದೀರಾ, ಒಬ್ಬೊಬ್ಬರು ನಿಮ್ ಪಕ್ಕಕ್ಕಿದ್ದಾರೆ. ಅವ್ರಿಗೆ ನೀವು ಇನ್ಸ್ಪೈರ್ ಮಾಡಿ ಹೇಳಿ ಅವರಿಗೆ. ನಿಮ್ಗೆ ಈಗ ಮಾತಾಜಿ, ನಮ್ಮ ಶೋಭಾ ಮಾತಾಜಿ ಗೋಲ್ಡನ್ ಅಪರ್ಚುನಿಟಿ, ಅದನ್ನೇ ಇವತ್ತು ಗ್ರೂಪಲ್ಲಿ ನಮ್ಮ ರೋಹಿತ್ ಪ್ರಭು ಹಾಕಿದ್ರು, ಸುವರ್ಣ ಅವಕಾಶ ಅಂತ. ಸೊ ಇದನ್ನು ಕೂಡ ನಾವು ಬೇರೆದವರಿಗೆ ಒಂದು ಕಲ್ಪಿಸುವಂತ ನಾವೆಲ್ಲ 100 ಜನಕ್ಕೆ ನಾವು ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಒಬ್ಬೊಬ್ಬರಿಗೆ ನೀವು ಇಲ್ಲಿ 4 ಜನ ಕುತ್ಕೊಂಡಿದ್ದೀರಿ, ಇನ್ನು ಒಬ್ಬೊಬ್ಬರಿಗೆ ನೀವು ಪ್ರೇರಣೆ ಕೊಟ್ಟು ನೋಡಿ, ನಾ ಇಷ್ಟೆಲ್ಲ ಕೇಳ್ತಿದ್ದೀನಿ, ಇದೆಲ್ಲ ಹೊಸ ವಿಷಯ ಗೊತ್ತಾಗ್ತಿದೆ, ಇದ್ರಿಂದ ಹಿಂಗ ಆಗ್ತಿದೆ, ಟ್ರೈ ಮಾಡು ಅಂತ ಹೇಳಿ ನೀವು ಒಬ್ಬೊಬ್ಬರಿಗೂ ಬಂದು ಅವ್ರನ್ನ, ಬೇರೆದವ್ರನ್ನೆಲ್ಲ, ಇಲ್ಲೇ ಸತ್ಸಂಗದಲ್ಲಿ ಬರೋರೆ, ಈಗ ಶನಿವಾರದಲ್ಲಿ, ಶುಕ್ರವಾರ, ಸಂಡೇ ಬೆಳಿಗ್ಗೆ ಮಧ್ಯಾಹ್ನ ಯಾರ್ಯಾರು ಬರೋ ಸತ್ಸಂಗ ಇಲ್ಲೇ ಇದ್ದಾರೆ ಭಕ್ತರು, ಅವರು ಅರ್ಧಂಬರ್ಧ ಇದ್ದಾರೆ. ಅಂಥವ್ರಿಗೆ ನೀವು ಸ್ವಲ್ಪ ಎನ್ಕರೇಜ್ ನೀವೇ ಹೇಳೋದ್ರಿಂದ ಅವರು ಬಂದ್ರಂದ್ರೆ ನಿಮ್ಮ ಜೊತೆಗೇನೆ ಅವ್ರಿಗೆ ಒಂದು ಅವಕಾಶ ನೀವು ಕಲ್ಪಿಸ್ದಂಗಾಗತ್ತೆ. ಒಬ್ಬರಿಗೆ ನೀವು ಅದನ್ನ ಕೊಡ್ತಿರಲ್ಲ, ಅದರದ್ದು ಒಂದು ಪುಣ್ಯದ ಲಾಭ ನಿಮ್ಗೆ ಅಕೌಂಟಲ್ಲಿ ಆಡ್ ಆಗತ್ತೆ. ಯಾರು ಭಕ್ತಿ ಕರ್ಕೊಂಡ್ ಬರ್ತಾರಲ್ವಾ, ಅದಕ್ಕೆ ಭಗವದ್ಗೀತೆ 18ನೇ ಅಧ್ಯಾಯದಲ್ಲಿ 66, 67, 68 ಆ ಶ್ಲೋಕದಲ್ಲಿ ಎಲ್ಲೋ ಕೃಷ್ಣ ಹೇಳ್ತಾನೆ, ಏನ್ ಹೇಳ್ತಾನೆ, ನನಗೆ ನನ್ನ ಭಕ್ತರು ಪ್ರಿಯರು, ಬಟ್ ಅತಿ ಪ್ರಿಯರು ಯಾರಂದ್ರೆ ಯಾರು ಬೇರೆದವರನ್ನ ನನಗ್ ಕನೆಕ್ಟ್ ಮಾಡ್ತಾರೆ, ನನ್ನ ಬಗ್ಗೆ ಬೇರೆದವ್ರಿಗೆ ಹೇಳ್ತಾರೆ, ಅವ್ರಿಗೆ ಭಕ್ತಿ ಮಾಡು ಹಾಗೆ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿಕೊಡ್ತಾರಲ್ಲ, ಅವ್ರು ನನಗೆ ಹೆಚ್ಚಿನ ಅತಿ ಪ್ರಿಯರು ಅಂತ ಹೇಳ್ತಾನೆ. ನನ್ನ ಭಕ್ತರು ನನಗೆ ಅವ್ರಿಗೆ ಬೇಕಂತ ನನಗೆ ಹೆಂಗೋ ಭಕ್ತಿ ಮಾಡ್ತಿದ್ದಾರೆ, ಬಟ್ ಅದರಲ್ಲೂ ಮೇಲ್ನವ್ರು ಯಾರಂದ್ರೆ ಬೇರೆದವರನ್ನ ಭಗವಂತ ಜೊತೆ ಕನೆಕ್ಟ್ ಮಾಡುವ ಒಂದು ಕಾರ್ಯದಲ್ಲಿ ತೊಡಗ್ತಾರೆ ಅಲ್ವಾ, ಅವರು ತುಂಬಾ ಪ್ರಿಯರಂತೆ. ಅದಕ್ಕೆ ನಾವೆಲ್ಲ ಹೋಗಿ ಭಗವದ್ಗೀತಾ ಕೊಡೋದು, ಅವ್ರಿಗೆ ರಿಕ್ವೆಸ್ಟ್ ಮಾಡೋದು, ಅವ್ರು ಏನೇ ಹೇಳಿದ್ರು ಹರಿನಾಮ ಮಾಡಿ, ಅದು ಮಾಡಿ, ಇದು ಮಾಡಿ ಅಂತ. ಯಾಕಂದ್ರೆ ನಮಗೂ ಕೃಪೆ ಸಿಗತ್ತೆ, ಅವ್ರಿಗೂ ಇಷ್ಟ ಇಲ್ಲ ಹೆಂಗಾದ್ರು ಮಾಡಿ ಅವ್ರಿಗೂ ಒಂದು ಕೃಪೆ ಸಿಗತ್ತೆ. ಅದಕ್ಕೆ ನೀವು ಎಲ್ಲಿ ಕುತ್ಕೊಂಡಿರೋ ಪ್ರತಿಯೊಬ್ಬರಿಗೂ ವಿನಂತಿ, ಇಲ್ಲಿ ಯಾರು ರೆಗ್ಯುಲರ್ ಬರ್ತಾರೆ ನಿಮ್ಗೆ ಗೊತ್ತಿದ್ದಾರೆ, ಸುತ್ತಮುತ್ತ ತುಂಬಾ ಜನ ಇದ್ದಾರೆ, ಸ್ವಲ್ಪ ಅವ್ರಿಗೆ ಇನ್ವೈಟ್ ಮಾಡಿ, ಮತ್ತೆ ಅವ್ರಿಗೆ ಕರೀರಿ, ಅವ್ರಿಗೆ ಸ್ವಲ್ಪ ಹೇಳಿ, ಸ್ವಲ್ಪ ಎನ್ಕರೇಜ್ ಮಾಡಿ, ಬನ್ನಿ ಇದರಲ್ಲಿ ಕುತ್ಕೊಂಡು ಕೇಳಿ ಅಂತ. ಹೊಸದಾಗಿ ಇರಲ್ಲ, ಆಲ್ರೆಡಿ ಬರೋರಿದ್ದಾರೆ, ಯಾತ್ರೆಯಲ್ಲಿ ಬಂದವರಿದ್ದಾರೆ, ಸತ್ಸಂಗ ಬರೋರು, ಅವ್ರಿಗೆ ಸ್ವಲ್ಪ ನೀವು ಪ್ರೇರಣೆ ಕೊಡಿ. ಅದರಿಂದ ಅವರಿಗೆ ಒಂದು ಭಾಗ್ಯ ಸಿಗತ್ತೆ, ಅವರು ಕೂಡ ನಿಮ್ ತರ ಖುಷಿ ಆಗ್ತಾರೆ, ಮುಂದೆ ಹೋಗ್ತಾರೆ. ಓಕೆ, ಸೊ ಇದರಲ್ಲಿ ಸೀರಿಯಸ್ ಆಗಿ ಭಾಗವಹಿಸಿ. ಕೋಆರ್ಡಿನೇಟರ್ಗೆ ಆಲ್ರೆಡಿ ಹೇಳಿದ್ದೀವಿ ನಾವು, ಏನದು ನಿಮ್ಮ ಏರಿಯಾದಲ್ಲಿ ಭಕ್ತಿ ವೃಕ್ಷದಲ್ಲಿ ಯಾರಿದ್ದಾರೆ ಲೆವೆಲ್ 1, ಯಾಕಂದ್ರೆ ಇದು 2ನೇ ಅಧ್ಯಾಯ ನಡೀತಾ ಇದೆ. ಈಗ ಇನ್ನೂ ಒಂದು ಅವಕಾಶ ಇದೆ, ಯಾರು ಹೊಸದಾಗಿದ್ರೂ ಕೂಡ ಭಕ್ತಿ ವೃಕ್ಷ ಲೆವೆಲ್ 1 ಅಲ್ಲಿ ಸೇರ್ಕೊಂಡಿಲ್ಲ ಅಂದ್ರೆ, ಹೊಸದಾಗಿದ್ರೂ ಕೂಡ, ಅಥವಾ ಆಲ್ರೆಡಿ ಮುಗಿಸಿ ಹಳೇದವರು ಇದ್ದಾರೆ, ನಾವು ಬಹಳ ವರ್ಷದಿಂದ, ಅದು ಮ್ಯಾಟರ್ ಆಗಲ್ಲ. ಇಲ್ಲಿ ಎಲ್ಲರೂ ಇದರಲ್ಲಿ ಭಾಗವಹಿಸ್ಬೋದು. ಸೊ ಅದಕ್ಕೆ ಅವರಿಗೆಲ್ಲ ಪ್ರೇರಣೆ ಮಾಡಿ, ನೀವು ಈ ಭಕ್ತಿ ವೃಕ್ಷದಲ್ಲಿ ಲಿಸ್ಟ್ ಅಲ್ಲಿ ಅವರನ್ನ ಹೆಸರಾಕಿ ಅವ್ರಿಗೆ ಪ್ರೇರಣೆ ಮಾಡಿ ಇದರಲ್ಲಿ ಭಾಗವಹಿಸುವಂಗೆ ಮಾಡಿ. ಸೊ ಇದೊಂದು ನೀವು ಮಾಡಿ, ನಿಮಗೆ ತುಂಬಾ ಇನ್ನೂ ಖುಷಿ ಸಿಗತ್ತೆ. ಓಕೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಪ್ರಭುಜಿ, ಒಂದ್ ಕ್ವಶನ್ ಇದಿತ್ತು, ಡೌಟ್ ಇದಿತ್ತು ನಾನು. ಕೇಳಿ. ನೀವು ಹೇಳಿರಿ ಏಕ್ದಮ್ ಅನರ್ಥನೆ ಬ್ಯಾಡ್ದಿದ್ದೆಲ್ಲ ಕೆಟ್ಟ ಕೆಲ್ಸ ಮಾಡ್ತ್ರ, ಅವ್ರು ಕೃಷ್ಣನ್ ಭಕ್ತಿ ಮಾಡ್ರು ಅದು ಸಾಕು ಅಂತ. ನನ್ ಕ್ವಶನ್ ಅಂದ್ರೆ, ಅವ್ರು ಕೃಷ್ಣ ಭಕ್ತಿ ಮಾಡಿದ್ರೆ ಅವ್ರಿಗೆ ಹಿಂಗ್ ಕೆಟ್ಟ ಕೆಲ್ಸ ಮಾಡಕ್ ಮನ್ಸಾಗುದಿಲ್ಲಲ್ಲ ಪ್ರಭುಜಿ? ಬ್ಯಾಡ್ದಿದ್ದೆಲ್ಲ ಅನರ್ಥ ಮಾಡಕ್ ಮನ್ಸಾಗುದಿಲ್ಲಲ್ಲ ಕೃಷ್ಣ ಭಕ್ತರಿಗೆ? ಅದ್ ಹೆಂಗಾಗತ್ತೆ? ಅದ್ ನನ್ ಕನ್ಫ್ಯೂಷನ್ ಆಗಿದೆ ಸ್ವಲ್ಪ. ವೆರಿ ವೆರಿ ನೈस क्वेश्चन माताजी, व्हाट यू आर आस्किंग ना. तुमचा प्रश्न आहे ना खूप बराचसा. ओके, सो ಮರಾಠಿ ಅಲ್ಲ? ಓಕೆ, ಮರಾಠಿ ಕನ್ನಡದವ್ರೆ, ಮರಾಠಿ ಹುಟ್ಟಿ ಬೆಳೆದಷ್ಟೇ, ಇಲ್ಲಿ ನಾವ್ ಮಗುವಿರ ಕನ್ನಡದೇ. ಓಕೆ. ಸೊ ಏನಂದ್ರೆ, ಯಾರೇ ಭಕ್ತಿ ಮಾಡ್ತಿದಾರಲ್ವಾ, ಯಾರ್ಯಾರಿಗೆ ಅದು ಇದು ಪ್ರಭುಪಾದರು ಒಂದು ಉದಾಹರಣೆ ಕೊಡ್ತಾರೆ. ನಾವೆಲ್ಲರೂ ಆಸ್ಪತ್ರೆಗೆ ಹೋಗ್ತೀವಿ, ಮಣಿಪಾಲ್ ಆಸ್ಪತ್ರೆಗೆ ಅನ್ಕೊಳ್ಳಿ, ಅಲ್ಲಿ ಆಸ್ಪತ್ರೆ ಹೋಗ್ತೀವಿ. ಅಲ್ಲಿ ಎಲ್ಲ ಬಂದಿದ್ದಾರೆ, ಒಬ್ಬರು ಕೆಮ್ಮಿಂದ ಬಂದಿದ್ದಾನೆ, ಇನ್ನೊಬ್ಬನಿಗೆ ಕ್ಯಾನ್ಸರ್ ಇಂದ ಬಂದಿದ್ದಾನೆ, ಇನ್ನೊಬ್ಬನು ಜ್ವರ ಅಂತ ಬಂದಿದ್ದಾನೆ, ಇವಾಗ ಕಾಲು ನೋವು ಅಂತ ಬಂದಿದ್ದಾನೆ, ಇನ್ನೊಂದು ಸೊಂಟ ನೋವು ಅಂತ ಬಂದಿದ್ದಾನೆ, ಎಲ್ಲರೂ ಒಂದೊಂದು ಬಂದಿದ್ದಾರೆ. ಸೊ ಬಂದಾದ್ಮೇಲೆ ಒಬ್ಬರು ಕೆಮ್ತಾ ಇದ್ದಾನೆ, ಒಬ್ಬರಿಗೆ ಇನ್ನೊಂದಾಗಿದೆ, ಮತ್ತೊಂದಾಗಿದೆ. ಒಬ್ಬರಿಗೆ ಕೆಮ್ಮುದಿಲ್ಲ, ಏನೂ ಇಲ್ಲ, ಬೇರೆ ಡಿಸ್ಟರ್ಬ್ ಆಗೋದಿಲ್ಲ, ಅವ್ನು ಶಾಂತವಾಗಿರ್ತಾನೆ. ಆದ್ರೆ ಒಳಗಡೆ ಡೇಂಜರ್ ರೋಗ ಇದೆ, ಕ್ಯಾನ್ಸರ್ ಇದೆ, TB ಇದೆ, ಮತ್ತೊಂದು ಎಂಥದ್ದಿದೆ. ಓಕೆ, ಡೆಡ್ಲಿ ಡಿಸೀಸ್ ಇದೆ. ಸೊ ಇವನಿಗೆ ಅನಿಸ್ಬೋದು, ನಾನು ಶಾಂತವಾಗಿದ್ದೀನಿ, ನೀವು ಎಷ್ಟು ಕೆಮ್ತಾ ಇದ್ದೇನೆ, ಡಿಸ್ಟರ್ಬ್ ಮಾಡ್ತೇನೆ, ಅವ್ನು ಹೊರಗೆ ಹಾಕಿ ಅಂತೆ.
ಬಟ್ ಯಾರು ಬೇಗ ಗುಣ ಆಗ್ತಾರೆ? ಈ ಯಾರು ಗುಣ ಆಗ್ತಾರೆ? ಕೆಮ್ಮ ಮಾಡ್ತಾವ. ಹಾ, ಒಂದೊಂದ್ಸರಿಗೆ ನಮ್ ಸುತ್ತಮುತ್ತ ಇರುವಂತ ಭಕ್ತರು ಅಥವಾ ಹೆಂಗೆ ಅವ್ರ ತರ ಅವ್ರು ನಮಗ್ ಹಂಗ್ ಕಾಣಿಸ್ಬೋದು, ಇವ್ರು ಏನೋ ಮಾಡ್ತಿದ್ದಾರೆ ಅಥವಾ ಇವ್ರು ಕೆಟ್ಟ ವಿಷಯಗಳನ್ನು ಮಾತಾಡ್ತಿದ್ದಾರೆ, ಏನೋ ಮಾಡ್ತಿದ್ದಾರೆ. ಬಟ್ ಗೊತ್ತಿಲ್ಲಲ್ಲ ಅವ್ರದ್ದು ರೋಗ ಕಡಿಮೆ ಇದೆ, ಗೊತ್ತಿಲ್ಲ ನಮ್ಮ ರೋಗ ಇನ್ನೂ ಅದಕ್ಕಿಂತ ಡೇಂಜರ್ ಇದೆ. ಇದು ಇಸ್ಕಾನ್ ಏನಂತ ಹೇಳಿದ್ರೆ ಒಂದು ಹಾಸ್ಪಿಟಲ್ ಇದು. ಈ ಆಸ್ಪತ್ರೆಯಲ್ಲಿ ಎಲ್ಲರೂ ನಾವು ರೋಗಿಗಳು ಬಂದು ಅಡ್ಮಿಟ್ ಆಗಿದೆ. ಬರುದು ಯಾಕೆ ಹೇಳಿ, ಎಲ್ಲರೂ ನಮ್ ಗುಣ ಮಾಡ್ಕೊಳ್ಳಿಕ್ಕೆ. ಆದ್ರೆ ಒಬ್ಬೊಬ್ಬರ ರೋಗ ಒಂದೊಂದು ಬೇರೆ ರೀತಿಯಲ್ಲಿದೆ. ಸೊ ಅದು ಗುಣ ಆಗ್ತಾ ಇರುತ್ತೆ. ಅದನ್ನ ಕೃಷ್ಣ ನೋಡ್ತಿದ್ದಾನೆ ಅವ್ರಿಗೆ ಸಾಧು ಅಂತ. ಯಾಕಂದ್ರೆ ನಾವು ಯಾಕಂದ್ರೆ ನಮ್ಗೆ ಇನ್ನೂ ಕ್ಷಮತೆನೇ ಇಲ್ಲ. ಅದಕ್ಕೆ ನಿಮಗೆ ಕನ್ಫ್ಯೂಸ್ ಆಗ್ತಾ ಇದೆ, ಯಾಕಂದ್ರೆ ನಾವು ಆ ಲೆವೆಲ್ ಇನ್ನೂ ಹೋಗಿಲ್ವಲ್ಲ, ಅದಕ್ಕೆ ಅನಿಸ್ತದೆ. ಅದಕ್ಕೆ ಅಟ್ಲೀಸ್ಟ್ ಅದು ಪ್ರಾಕ್ಟಿಕಲಿ ನಾವು ಅದನ್ನ ಸ್ವೀಕಾರ ಮಾಡಕ್ ಆಗಿಲ್ಲ ಅಂದ್ರೆ ಥಿಯೋರಿಟಿಕಲಿ ಓಕೆ, ಭಗವದ್ಗೀತೆಯಲ್ಲಿ ಹೇಳ್ತಾ ಇದಾರೆ, ಗುರುಗಳು ಹೇಳ್ತಿದ್ದಾರೆ, ಶಾಸ್ತ್ರ ಹೇಳುತ್ತೆ, ಓಕೆ ಸಾಧು ಅಂತ ಕನ್ಸಿಡರ್. ಬಟ್ ಹೆಂಗ ಸಾಧು ಏನು ಅದು ಕೃಷ್ಣ ನೋಡ್ತಿದ್ದಾನೆ ಅವರಿಗೆ. ಬಟ್ ನಮಗ ಅವ್ರನ್ನ ಆ ದೃಷ್ಟಿಕೋನದಿಂದ ನೋಡೋದು ಸ್ವಲ್ಪ ಈಗಿನ ಸಮಯದಲ್ಲಿ ಕಷ್ಟ ಆಗತ್ತೆ ಅದು. ಅದಕ್ಕೆ ಓಕೆ, ಈಗ ಥಿಯೋರಿಟಿಕಲಿ ಒಂದಷ್ಟು ವಿಷಯಗಳನ್ನ ನಾವು ಪ್ರಾಕ್ಟಿಕಲಿನೇ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕೆ ಆಲ್ ಆಫ್ ಸಡನ್ ಒಂದೇ ಟೈಮಿಗೆ ಆಗಲ್ಲ. ಅದನ್ನ ಫಸ್ಟ್ ಅಟ್ಲೀಸ್ಟ್ ಥಿಯೋರಿಟಿಕಲಿ ಓಕೆ ಸ್ವೀಕಾರ ಮಾಡ್ಬೇಕಾಗತ್ತೆ. ಅದು ಹಗುರು 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 ಮತ್ತೆ ಪ್ರಾಕ್ಟಿಕಲಿ ಅದು ನಮ್ಗೆ ಸ್ವಲ್ಪ ಸಮಯ ಕಳೆದಾದ್ಮೇಲೆ ನಮ್ಗೆ ಅರ್ಥ ಆಗತ್ತೆ. ಓಕೆನಾ ಮಾತಾಜಿ? ಬಟ್ ಇಮಿಡಿಯೇಟ್ ಆಗಿ ನಾವು ಅವ್ರನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ, ಅದನ್ನ ಮತ್ತೆ ಜಜ್ಮೆಂಟ್ ಮಾಡೋದು ನಮ್ಗೆ ಕಷ್ಟ ಆಗತ್ತೆ. ಯಾಕಂದ್ರೆ ನಮ್ ಜಜ್ಮೆಂಟ್ ಮಾಡ್ಲಿಕ್ಕೆ ನಮ್ಗೆ ರೈಟ್ ಯಾವ್ದು ರಾಂಗ್ ಯಾವುದು, ಕೃಷ್ಣ ಯಾವ ದೃಷ್ಟಿಕೋನದಲ್ಲಿ ಹೇಳ್ತಾನೆ, ಶಾಸ್ತ್ರದಲ್ಲಿ ಯಾವ ದೃಷ್ಟಿಯಲ್ಲಿ ಹೇಳಿದ್ದಾರೆ, ಅದಕ್ಕೆ ಇನ್ನೂ ತುಂಬಾ ನಮ್ ಸಾಧನೆ ಬೇಕಾಗುತ್ತೆ. ಬಟ್ ಈ ಕ್ವಶನ್ ನಿಮ್ ತಲೆಯಲ್ಲಿ ಬಂದಿದೆಲ್ಲ ತುಂಬಾ, ಇದು ಹಿಂಗ್ ಬರ್ಬೇಕು ಕ್ವಶನ್ಸ್. ಯಾರಾದ್ರೂ ಕ್ಲಾಸ್ ಕೇಳಿದ್ರೆ ಈ ರೀತಿ ಕ್ವಶನ್ಸ್ ಕೂಡ ತಲೆಯಲ್ಲಿ ಹುಟ್ಟಬೇಕು. ಸುಮ್ನೆ ಕೇಳಿ ತಲೆ ಮಂಡಿ ಅಳಿಗಾಡಿಸಿ ಹೋಗೋದಲ್ಲ. ಇದು ಯಾರಿಗ್ ಬರುತ್ತೆ ಅದಕ್ಕೆ ಹೇಳ್ತಾರೆ ಅವರು ಪ್ರೋಗ್ರೆಸ್ ಆಗ್ತಾ ಇದ್ದಾರೆ ಅಂತ. ಕ್ವಶನ್ ಯಾರ ತಲೆಯಲ್ಲಿ ಬರುತ್ತೆ ಅವರು ಭಕ್ತಿಯಲ್ಲಿ ಮುಂದೆ ಹೋಗ್ತಾ ಇದ್ದಾರೆ ಅಂತ. ಅದಕ್ಕೆ ಕ್ವಶನ್ಸ್ ಬರಬೇಕು. ಯಾಕಂದ್ರೆ ನೀವು ಥಿಯರಿ ಅಷ್ಟೇ ಕೇಳ್ತಾ ಇಲ್ಲ, ಅದನ್ನ ಕನೆಕ್ಟ್ ಮಾಡಿ ನಿಮ್ಮ ರಿಯಲ್ ಲೈಫ್ ಜೀವನದಲ್ಲಿ ಅದನ್ನ ನೋಡ್ತಾ ಇದ್ದೀರಾ ಅಂದ್ರೆ, ಕೇಳೋದ್ರ ಜೊತೆಗೆ ನೀವು ಮನನನ್ನು ಕೂಡ ಮಾಡ್ತೀರಾ, ಅದಕ್ಕೆ ಕ್ವಶನ್ ಬರ್ತದೆ. ಇಲ್ಲ ತಲೆ ಅಳಿಗಾಡಿಸಿ ಹೋಗೋದ್ರಿಂದ ಮನನ್ ಮಾಡ್ತಾನೆ ಇಲ್ಲ ನಾವು. ಈ ಪ್ರಶ್ನೆ ಬರೋದು ತುಂಬಾ ಒಳ್ಳೇದು. ವೆರಿ ಗುಡ್ ಮಾತಾಜಿ. ಓಕೆ, ಥ್ಯಾಂಕ್ ಯು. ಪ್ರಭುಜಿ, ಒಂದು ಅವ್ರು ಏನಂತ ಹೇಳದಂದ್ರೆ, ಅಂದ್ರೆ ಕೃಷ್ಣ ತಪ್ಪು ಮಾಡ್ತಿದ್ದವರು ಅಂದ್ರೆ ಕೃಷ್ಣ ಭಕ್ತಿ ಬಂದ್ರೆ ಮತ್ತೆ ತಪ್ಪು ಮಾಡುದಿಲ್ಲ ಅಂತ ಅವ್ರು ಆ ರೀತಿ ಹೇಳಿದ್ರು ಅನ್ಸುತ್ತೆ. ಅಲ್ಲ, ಮೇಡಮ್ ಹೆಂಗ್ ಹೇಳಿದ್ರೆ ನಾವು ಕೃಷ್ಣನ ಜಜ್ಮೆಂಟಲ್ ಪಾಯಿಂಟ್ ಕೊಡೋದು ಬೇಡ. ನಾವು ಹಂಗ ಯಾಕೆ ಹೇಳಿದ್ರು ಅಂತ. ಓಕೆ, ಅಲ್ಲಿ ಪಾಯಿಂಟ್ ಹೇಳಿದ್ದೇನು ಅಂದ್ರೆ, ಅವ್ರು ಏನೋ ಮಾಡ್ತಾ ಇದ್ರು, ಭಕ್ತಿ ಮಾಡ್ತಿದಾರಲ್ಲ. ಈಗ ನೀವು ಉದಾಹರಣೆಗೆ ನನಗೆ ಒಂದು ಜ್ವರ ಬಂದಿದೆ, ಇವತ್ತು ಜ್ವರ ಇದೆ, ಕೆಮ್ಮಿದೆ, ನಾನು ಮಾತ್ರೆ ತಗೊಳ್ತಾ ಇದ್ದೀನಿ. ಬಟ್ ಮಾತ್ರೆ ತಗೊಳಕ್ ಸ್ಟಾರ್ಟ್ ಮಾಡಿದೇನಲ್ಲ, ನಾಳೆ ನಾಡದೆ ಇನ್ನೊಂದು ವಾರ 15 ದಿವಸ ಬಿಟ್ಟು ಗುಣ ಆಗೋದು ಆಗತ್ತಲ್ಲ, ಮಾತ್ರೆ ತಗೊಳಕ್ ಸ್ಟಾರ್ಟ್ ಮಾಡಿದೆ. ಹಾಗೆ ಅವ್ರ ಹತ್ರ ಒಂದು ಬೇರೆ ಗುಣಗಳು ಇದ್ದಾವೆ. ಬಟ್ ಮಾತ್ರೆ ಔಷಧಿ ತಗೊಳ್ತಾ ಇದಾರೆ, ಜಪ ಮಾಡ್ತಿದಾರಲ್ಲ, ಅದನ್ನ ತಗೊಂಡು 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 ಆಮೇಲೆ ಒಂದಿನ ಅದು ಹೋಗತ್ತೆ. ಅರ್ಥ ಆಯ್ತಲ್ಲ? ಆದ್ರೆ ಯಾಕ ಕೃಷ್ಣ ಅಪ್ರಿಶಿಯೇಟ್ ಮಾಡ್ತಾ ಇದ್ದಾನೆ, ಸಾಧುನ್ ಸ್ವೀಕಾರ ಮಾಡ್ತಾ ಇದಾರೆ ಅಂದ್ರೆ, ರೋಗ ಇದ್ದಾದ್ಮೇಲೆ ಅವರು ಮೆಡಿಸಿನ್ ತಗೊಳ್ತಾ ಇದ್ದಾರೆ ಅನ್ನೋದಕ್ಕೆ ಅವ್ರಿಗೆ ಸಾಧು ಅಂತ, ಗುಣ ಆಗ್ತಾ ಇದ್ದಾನೆ ಅಂತ. ಅದನ್ನ ತಗೊಂಡೇ ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಸಾಧು ಅಂತ ಕರಿತಾ ಇಲ್ಲ ಇಲ್ಲಿ. ಆದ್ರೂ ಇವರಿಗೆ ಸಾಧು ಮಾರ್ಗದಲ್ಲಿ ಇದ್ದಾರೆ ಅಂತೇಳಿ, ಹಾಗೆ ಅದ್ರ ಅರ್ಥ. ಸರಿ, ಅಂದ್ರೆ ಅವ್ರು ಅಂದ್ರೆ ನಂಗ ಅದೇ ಕ್ವಶನ್ ಅಂದ್ರೆ ಕೃಷ್ಣ ಭಕ್ತಿ ಮಾಡಿದವ್ರು ಇನ್ ತಪ್ಪು ಮಾಡುದಿಲ್ಲ ಅಂತ ಹೇಳಿದ್ರು ಅವ್ರು. ಹಂಗಲ್ಲ, ಒಂದು ನೋಡಿ ಅದು ನಾವು ಲೇಬಲ್ ಕೃಷ್ಣ ಭಕ್ತಿ ಮಾಡೋರು ತಪ್ಪೇ ಮಾಡೋದಿಲ್ಲ ಮೊದಲೇ. ಅದಕ್ಕೆ ನೀವು ಫಸ್ಟ್ ಬೇಸಿಕ್ ಕ್ಲಾಸ್ ಅಲ್ಲೇ ಗೊತ್ತಿದೆ, ಪ್ರತಿಯೊಬ್ಬ ಮನುಷ್ಯನಿಗೆ 4 ಡಿಫೆಕ್ಟ್ ಇದೆ. ಇಲ್ಲಿ 4 ಡಿಫೆಕ್ಟ್ ಏನದು ಗೊತ್ತಿದೆ ಅಲ್ಲ ನಿಮಗೆ? ಏನೇನದು? ಏನದು 4? ಮೋಸ ಮಾಡುವ ಪ್ರವೃತ್ತಿ, ತಪ್ಪು ಮಾಡುವ ಪ್ರವೃತ್ತಿ, ಇಂಪರ್ಫೆಕ್ಟ್, ನಮ್ಮ ಇಂದ್ರಿಯಗಳ ಅಪೂರ್ಣತೆ, ಇನ್ನೊಂದು ಯಾವ್ದು ಭ್ರಮಿತ ಆಗೋದು. ಈ 4 ಎಲ್ಲರಿಗೂ ಇದಾವೆ. ಇಲ್ಲೆಲ್ಲಿ ಹೇಳಿದ್ರು ಪ್ರತಿಯೊಂದು ಜೀವಿಗಳಿಗೆ ಮನುಷ್ಯರಿಗೆ ಇದಾವೆ ಅಂತಂದ್ರೆ, ಕೃಷ್ಣ ಭಕ್ತರಿಗಿಲ್ಲ ಅಂತ ಎಲ್ಲರೂ ಹೇಳಿದ್ರು? ಎಲ್ಲರಿಗೂ ಇದೆ ಅದು. ಬಟ್ ಅವರು ಈ ಜ್ಞಾನವನ್ನ ಪಡಿತಾ ಪಡ್ತಾ ಪಡ್ತಾ ಹಗುರ ಭಕ್ತಿ ಸಾಧನೆ ಮಾಡಿದ್ರೆ ಹಗುರ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಒಬ್ಬರು ಹೇಳ್ತಾರೆ ನೋಡಿ, ಇವ್ರು ಭಕ್ತಿ ಇದ್ರು ಹಿಂಗಿರ್ಬೇಕಲ್ರಿ ಅವ್ರು, ನಾವು ಈಗ ಜಜ್ಮೆಂಟ್ ಮಾಡ್ತೇವೆ. ಇದು ಕಾನ್ಸೆಪ್ಟ್ ಗೊತ್ತಿರುವ 4 ಡಿಫೆಕ್ಟ್ ಎಲ್ಲರಿಗೂ ಇದಾವೆ, ಯಾರಿಗಿಲ್ಲ? ಈಗ ನಾನ್ ನಿಮಗೆ ಕುತ್ಕೊಂಡು ಕ್ಲಾಸ್ ಕೊಡ್ತಾ ಇದ್ದೀನಿ, ನಾನ್ ತಪ್ಪು ಮಾಡೋದಿಲ್ಲ, ನಾನು 100 ತಪ್ಪು ಮಾಡ್ತೀನಿ. ಸೊ ಹಾಗಂತೇಳಿ ಹಾಗೆ ಕಾನ್ಸೆಪ್ಟೇ ಇಲ್ಲ. ಅದೇನಾಗತ್ತೆ, ಅದು ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ, ವಂಡರ್ಫುಲ್, ವೆರಿ ನೈಸ್. ಓಕೆ ಗುರುಜಿ, ಈಗ ಪ್ರಭುಜಿ, ಈಗ ನಮ್ಮ ಯಾತ್ರೆಗೆ ಸುಮಾರು 170 ಮಂದಿ ಬಂದಿದ್ದಾರೆ. ಆದ್ರೆ ಈಗ ಒಬ್ಬರು ಸಹ ಬರುದಿಲ್ಲ ಪ್ರವಚನಕ್ಕೆ, ಕ್ಲಾಸಿಗೆ. ಅದು
ಅವರು ತಕೊಂಡ್ ಬಂದವರು ಸ್ವಲ್ಪ ಅವರಿಗೆ ಇದು ಮಾಡ್ಬೇಕಲ್ಲ, ಯಾರ್ಯಾರು ಕರ್ಕೊಂಡು ಹೋಗಿದ್ದಾರೆ ಅವರು ಸ್ವಲ್ಪ ಅವರಿಗೆ. ಹೌದೌದು, ನೀವ್ ಹೇಳ್ತಾರೋ ಸರಿ ಇದೆ. ಅದನ್ನೇ ನಾನು ಹೇಳಿದ್ದು, ಒಳ್ಳೆ ಪಾಯಿಂಟ್. ಯಾಕಂದ್ರೆ ಯಾತ್ರೆಯಲ್ಲಿ 170 200 ಜನ ಇದ್ರು ಯಾತ್ರೆಯಲ್ಲಿ, ಎಲ್ಲ ಕೌಂಟ್ ಸೇರಿದ್ರೆ ನಮಗೆ ಕರೆಕ್ಟ್ 200 ಜನ ನಮ್ ಈ ಯಾತ್ರೆಯಲ್ಲಿ ಇದ್ರು. ಅದಕ್ಕೆ ಆ ಯಾರ್ಯಾರು ಕರ್ಕೊಂಡ್ ಬಂದವ್ರು ನೀವೇ, ಇಲ್ಲಿ ಯಾರ್ಯಾರು ಕುತ್ಕೊಂಡಿರಿ ನೀವೇ ಕರ್ಕೊಂಡ್ ಬಂದವರು ನೋಡಿ. ಅವರಿಗೂ ಸಾಧನೆ ಆಗ್ಬೇಕು. ನೀವು ಹೇಗೆ ಯಾತ್ರೆಗೆ ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ಕರ್ಕೊಂಡ್ ಬಂದಿದ್ದೀರಲ್ಲ, ಅದು ಇದರಲ್ಲಿ ಕೂಡ ಅವರಿಗೆ ಇನ್ವೈಟ್ ಮಾಡಿ, ಕರೀರಿ. ಯಾಕಂದ್ರೆ ನಾವು ಈ ಸರಿ ಇನ್ನು ಇವತ್ತು ಈ ಯಾತ್ರೆಯಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ನನಗೂ ಒಂದು ಅನಿಸಿದೆ. ಏನಂತ ಹೇಳಿದ್ರೆ, ನಾವು ಮುಂದಿನ ಯಾತ್ರೆಗಳನ್ನ ನಾನು ಡಿಸೈಡ್ ಮಾಡಿದ್ದೀನಿ ಆಲ್ರೆಡಿ, ನಮ್ಮ ಭಕ್ತರ ಜೊತೆ ಚರ್ಚೆ ಮಾಡಿದೆ. ಯಾಕಂದ್ರೆ ನಮ್ಗೆ ತುಂಬಾ ಕಷ್ಟ ಆಗತ್ತೆ ಅದು. ನಾವು ಇಲ್ಲಿ ಯಾರು ರೆಗ್ಯುಲರ್ ಸತ್ಸಂಗದಲ್ಲಿ ಇದ್ದಾರೆ, ಭಕ್ತಿರುಗಿಸ್ದಲ್ಲಿ ಇದ್ದಾರೆ. ನಾನು ಮೊದಲೆಲ್ಲ ನನ್ನ ಯಾತ್ರೆಗಳು ಹಂಗೇ ಮಾಡಿದ್ದೆ. ನಾವು ಕಾರವಾರದವ್ರು ಯಾರು ಭಕ್ತಿರಿದ್ರೆ ಕೇಳಿ ಅವರಿಗೆ. ನಾನು ಇಲ್ಲೇ ಕಾರವಾರಿಂದ ಉಡುಪಿ ಕರ್ಕೊಂಡ್ ಬಂದ್ರೆ ಅಟೆಂಡೆನ್ಸ್ ಕ್ಯಾಲ್ಕುಲೇಟ್ ಮಾಡಿ ಅವ್ರಿಗೆ ಯಾರ್ಯಾರು ಎಲ್ಲಿ ಬಂದಿರೋ ಅವ್ರಿಗೆ ಫಿಲ್ಟರ್ ಮಾಡಿ ನಾನು ಇಲ್ಲಿ ಉಡುಪಿ ಕರ್ಕೊಂಡ್ ಬರ್ತಾ ಇದ್ದೆ. ಯಾಕಂತ ಹೇಳಿದ್ರೆ ಯಾರು ಶ್ರವಣ ಕೀರ್ತನೆ ಸತ್ಸಂಗದಲ್ಲಿ ಇರುವುದಿಲ್ಲಲ್ಲ, ಅವ್ರಿಗೆ ಕರ್ಕೊಂಡು ಹೋಗುದಿಲ್ಲ ನಾವು. ಈಗ ಯಾಕೋ ಒಂದು ನಾವು ಈಗ 2 ಯಾತ್ರೆಯಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಆಗಿ ನಾವು ಹಂಗೆ ಕರ್ಕೊಂಡು ಹೋಗ್ತೇವೆ. ಬಟ್ ನಾನು ವಾಪಸ್ ಆಲ್ರೆಡಿ ನಮ್ಮ ಟೀಮ್ ಜೊತೆ ಡಿಸ್ಕಸ್ ಮಾಡ್ತಿದ್ದೇನೆ, ಮುಂದಿನ ಯಾವುದೇ ಯಾತ್ರೆಯಲ್ಲಿ ಅವ್ರು ಯಾರೇ ಇರಲಿ, ನಮಗೆ 4 ಜನ ಬಂದರೂ ಚಿಂತೆ ಇಲ್ಲ, ಯಾರು ಸತ್ಸಂಗದಲ್ಲಿ ಇದ್ದಾರೆ ಅವ್ರಿಗೆ ಮಾತ್ರ ಕರ್ಕೊಂಡು ಹೋಗೋದು ಅಂತ ನಾನು ಆಲ್ರೆಡಿ ಡಿಸೈಡ್ ಮಾಡಿದ್ದೀನಿ. ಈಗ ನೋಡಿ, ಈಗ 2 ತಿಂಗಳಾದ್ಮೇಲೆ ಕ್ಯಾಂಪ್ ಮಾಡ್ತಿದ್ದೀನಿ ನಾನು. ಭಕ್ತಿರುಗಿಸ್ದಲ್ಲಿ ಯಾರ ಹೆಸರಿದೆ ಅವ್ರಿಗೆ ಅಷ್ಟೇ ಕ್ಯಾಂಪ್ ಮಾಡ್ತಿದ್ದೀನಿ, 1 or 2 days ಕ್ಯಾಂಪ್. ಏಪ್ರಿಲ್ ಮೇದಲ್ಲಿ ನೋಡಿ, ನೀವೇ ನೋಡಿ, ಯಾರು ರೆಗ್ಯುಲರ್ ಸತ್ಸಂಗದಲ್ಲಿ ಇದ್ದಾರೆ ಮಾತ್ರ ಅವ್ರು ಕರ್ಕೊಂಡು ಹೋಗ್ತೇವೆ, ಇಲ್ಲಾಂದ್ರೆ ಆಗೋದಿಲ್ಲ. ಯಾಕಂದ್ರೆ ಅದು ಬೇರೆ ಮ್ಯಾನೇಜ್ಮೆಂಟು, ಬೇರೆ ಅವರೆಲ್ಲ ಬೇರೆ, ಅವ್ರಿಗೇನು ಗೊತ್ತೂ ಇರುವುದಿಲ್ಲ, ಅವ್ರು ಇಲ್ಲಿ ಬರುವುದಿಲ್ಲ, ಅವ್ರದ್ದು ಬೇರೆ ಬೇರೆ ಸ್ವಭಾವ ಇರುತ್ತೆ, ಅವ್ರಿಗೆ ಇಂಟ್ರೆಸ್ಟ್ ಬೇರೆ ಇರುತ್ತೆ, ಇದೆಲ್ಲ ಇರುತ್ತೆ. ಅದಕ್ಕೆ ಇನ್ಮೇಲೆ ಅದನ್ನ ನಾವು ತುಂಬಾ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತೀವಿ. ಬಟ್ ಅಟ್ಲೀಸ್ಟ್ ಅವ್ರು ಬಂದಿದಾರಲ್ಲ, ನೀವು ರಮಾ ಮಾತಾಜಿ ಅವ್ರಿಗೆ ಕಾಳಜಿ ವಹಿಸಿ ಹೇಳ್ತಾ ಇದ್ದೀರಿ, ಇಲ್ಲಿ ಕುತ್ಕೊಂಡವ್ರು ಯಾರ್ಯಾರು ನೀವೇ ಕರ್ಕೊಂಡ್ ಬಂದವರು ಇಲ್ಲಿಯೂ ಕರೀರಿ ಅವರಿಗೆ, ಒಳ್ಳೇದದು. ಭಕ್ತಿಯಲ್ಲಿ ಇದ್ದವರು ಪ್ರಭುಜಿ ಇದ್ರೆ ಚಲೋ ಆಗ್ತದೆ ಗುರುಜಿ. ಹೋದ್ರೆ ಭಕ್ತಿಯಲ್ಲಿ ಇಲ್ಲದವರು ಕರ್ಕೊಂಡು ಹೋದ್ರೆ ತುಂಬಾ ಅವ್ರಿಗೆ ಬರ್ಲಿ ಅಂತ ನಾವು ಕರ್ಕೊಂಡು ಹೋಗೋದು. ಬಟ್ ನೀವು ಬಾಕಿದವರು ಪ್ರೇರಣೆ ಕೊಡಿ, ಅವ್ರು ಬೇಡ ಅಂತಲ್ಲ, ಬಟ್ ಅವ್ರು ಮುಂದ್ ಬರ್ಲಿ ಅಂತ ಹೇಳಿ. ಅವ್ರು ಬಂದ ಯಾತ್ರೆ ಹೋಗಿ ಬಂದು ಇಲ್ಲಿ ಕುತ್ಕೊಂಡ್ಬಿಟ್ರೆ ಮತ್ತೆ ಅವ್ರಿಗೆ ಎಂತ ಉಪಯೋಗ ಇಲ್ಲ. ಓಕೆ, ಮುಗಿತಾ? ಥ್ಯಾಂಕ್ ಯು. ನಾಳೆಗೆ ಎಲ್ಲರಿಗೂ ಸ್ವಲ್ಪ ಜಾಸ್ತಿ ಜನಕ್ಕೆ ಜಾಯಿನ್ ಮಾಡಿಸಿ. ಇಲ್ಲಿ ಕ್ಲಾಸಿಗೆ ಜಾಯಿನ್ ಆಗೋಕ್ಕಿಂತ ಲಿಸ್ಟ್ ಇದೆ ನೋಡಿ. ಕುಮಟಾದಲ್ಲಿ ಕೋಆರ್ಡಿನೇಟರ್, ಭಕ್ತಿವೃಕ್ಷದ ಕೋಆರ್ಡಿನೇಟರ್ ಉದಯ ಪ್ರಭು, ಹೊನ್ನಾವರದ ಭಕ್ತಿವೃಕ್ಷದ ಕೋಆರ್ಡಿನೇಟರು ಐಶ್ವರ್ಯ ಮಾತಾಜಿ ಮತ್ತು ಸುಭಾ ಮಾತಾಜಿ, ಮರವಂತೆ ಕೋಆರ್ಡಿನೇಟರು ನಾವೊಂದು ಮರವಂತೆ ಭಕ್ತಿವೃಕ್ಷದ ಕೋಆರ್ಡಿನೇಟರ್ ಅತ್ರಿಮುನಿ ಪ್ರಭು. ಅವ್ರಿಗೆ ಯಾಕೋ ಕಾಣಿಸ್ತಾ ಇಲ್ಲ, ಬೆಳಗ್ಗೆ ಜಪದಲ್ಲಿ ಇರ್ತಾರೆ ಅವರು. ಅದನ್ನ ಹೊರತಾಗಿ ಹೊರಗಡೆ ಯಾರ್ಯಾರು ಇದ್ದೀರಿ, ಈ 3 ಪ್ಲೇಸ್ಗೆ ಬಿಟ್ಟು ಹೊರಗಡೆ ಯಾರ್ಯಾರು ಇದ್ದೀರಿ ಅವರಿಗೆ ಕೋಆರ್ಡಿನೇಟರ್ ನಮ್ಮ ರೋಹಿತ್ ಪ್ರಭು ಇದ್ದಾರೆ. ಅದಕ್ಕೆ ಅವ್ರು ಮೆಸೇಜ್ ಹಾಕಿದ್ದಾರೆ, ಯಾರು ಇನ್ನೂ ಜಾಯಿನ್ ಆಗೋದಿದ್ರೆ ನಂಗೆ ಮೆಸೇಜ್ ಕಳಿಸಿ ಅಂತ. ಹಂಗೆ ಯಾರಿದ್ದಾರೆ ಅವ್ರಿಗೆ ಜಾಯಿನ್ ಮಾಡಿಸಿ, ಆ ನಿಮ್ಮ ಕೋಆರ್ಡಿನೇಟರ್ ನೀವು ಕನೆಕ್ಟ್ ಮಾಡಿ ನಿಮ್ಮ ಹೆಸರು ಆ ಲಿಸ್ಟಲ್ಲಿ ಹಾಕಿ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ ಕಿ ಜೈ, ಸಮವೇತ ಗೌರ ಭಕ್ತರೊಂದಿ ಕಿ ಜೈ, ನಿತಾಯ ಗೌರ್ ಪ್ರೇಮಾನಂದೇ ಹರಿ ಹರಿ.